ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ HR ಸುಧಾ, ಪ್ರಾಂಶುಪಾಲರು, ಅಲಮೀನ್ ಕಾಲೇಜ್ ಆಫ್ ಎಜುಕೇಷನ್, ಬ್ಯಾಂಗ್ಳೂರು. ಒಂದು ಭಾರತ ಶ್ರೇಷ್ಠ ಭಾರತದ ಅಡಿಯಲ್ಲಿ ಗಾಂಧಿನಗರದ ಭಾರತೀಯ ಪ್ರಶಿಕ್ಷಣ ಸಂಸ್ಥಾಪನವು ಆಯೋಜಿಸಿರುವ ಉಪನ್ಯಾಸ ಮಾಲಿಕೆಯ ಅಡಿಯಲ್ಲಿ ಇಂದು ನಾವು ಶೈಕ್ಷಣಿಕ ಮನೋವಿಜ್ಞಾನದ ವಿಷಯವನ್ನು ಪ್ರಸ್ತುತಪಡಿಸ್ತಿದ್ದೇನೆ. ಈ ದಿನ ನಾವು ಮಗುವಿನ ವಿಕಾಸ, ಪ್ರಾಥಮಿಕ ಶಾಲಾ ಹಂತದ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಮಾನವನ ವಿಕಾಸವು ನಿರಂತರವಾಗಿ ನಡೆಯುವಂಥ ಒಂದು ಪ್ರಕ್ರಿಯೆ. ಈ ಪ್ರಕ್ರಿಯೆಯ ಬಗ್ಗೆ ತಿಳಿದುಕೊಳ್ಳೋ ಮುಂಚೆ ನಾವು ಬೆಳವಣಿಗೆ ಮತ್ತು ವಿಕಾಸ ಜೈವಿಕವಾದದ್ದು, ಭೌತಿಕವಾದದ್ದು, ಗುಣಾತ್ಮಕವಾದದ್ದು ಮತ್ತು ರಚನಾತ್ಮಕವಾದದ್ದು ಕೂಡ. ಹಾಗಾಗಿ ನಾವು ಇಂದು ಈ ಒಂದು ಹಂತದಲ್ಲಿ ನಾವು ಮಗುವಿನ ವಿಕಾಸ, ಪ್ರಾಥಮಿಕ ಶಾಲಾ ಹಂತದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಕೂಲಂಕುಷವಾಗಿ. ನಮ್ಮ ಈ ಒಂದು ವಿಕಾಸ ಅಂತ ತಗೊಂಡಾಗ ನಾವು ಒಂದಷ್ಟು ಪರಿಣಾತ್ಮಕ ಅಂಶಗಳನ್ನು ನಾವಿಲ್ಲಿ ನೋಡ್ತೇವೆ. ಇದರಲ್ಲಿ ಹಲವಾರು ಹಂತಗಳನ್ನು ಕೂಡ ಕಾಣ್ತೇವೆ. ಅದರಲ್ಲಿ ಮೊದಲನೇದು ಶೈಶವಾವಸ್ಥೆ ಹಂತ, ಬಾಲ್ಯಾವಸ್ಥೆ, ಅದರಲ್ಲಿ ಪೂರ್ವ ಬಾಲ್ಯಾವಸ್ಥೆ ಮತ್ತು ಉತ್ತರ ಬಾಲ್ಯಾವಸ್ಥೆ ಮತ್ತು ತಾರುಣ್ಯಾವಸ್ಥೆ, ಪ್ರೌಢಾವಸ್ಥೆ ಮತ್ತು ವಯಸ್ಕತನ. ಹೀಗೆ ನಾವು ಈ ದಿನ ಈ ಒಂದು ಹಂತದಲ್ಲಿ ನಾವು ಈ ಒಂದು ಮಗುವಿನ ವಿಕಾಸ ಪ್ರಾಥಮಿಕ ಶಾಲಾ ಹಂತದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ನಮ್ಮ ಈ ದಿನದ ವಿಷಯ ಮಗುವಿನ ವಿಕಾಸ, ಪ್ರಾಥಮಿಕ ಶಾಲಾ ಹಂತ. ನಾವು ಈ ಪ್ರಾಥಮಿಕ ಶಾಲಾ ಹಂತದ ಮಗುವಿನ ಬಗ್ಗೆ ತಿಳಿದುಕೊಳ್ಳುವ ಮುಂಚೆ ಈ ಒಂದು ಬಾಲ್ಯಾವಸ್ಥೆಯನ್ನು ನಾವು ಎರಡು ವಿಭಾಗಗಳಾಗಿ ವಿಂಗಡಿಸ್ಕೊಂಡಿದ್ದೇವೆ. ಮೊದಲನೇದು ಪೂರ್ವ ಬಾಲ್ಯಾವಸ್ಥೆ ಮತ್ತು ಎರಡನೇದು ಉತ್ತರ ಬಾಲ್ಯಾವಸ್ಥೆ. ನಾವು ಮೊದಲನೇದಾಗಿ ಪೂರ್ವ ಬಾಲ್ಯಾವಸ್ಥೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಪೂರ್ವ ಬಾಲ್ಯಾವಸ್ಥೆ ಸಾಮಾನ್ಯವಾಗಿ 2ನೇ ವರ್ಷದ ಕೊನೆಯಿಂದ ಪ್ರಾರಂಭವಾಗಿ 6 ವರ್ಷಗಳವರೆಗೆ ಸಾಗುತ್ತದೆ. ಮೊದಲ 2 ವರ್ಷ ನಮಗೆ ಈಗಾಗಲೇ ಗೊತ್ತಿದೆ, ಸಂಗತಿ ಸಂವೇದನಾ ಹಂತ. ಆ ಒಂದು ಹಂತದ ಬಗ್ಗೆ ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಇಲ್ಲಿ ನಾವು 2ನೇ ವರ್ಷದಿಂದ ಪ್ರಾರಂಭವಾಗಿ 6ನೇ ವರ್ಷದವರೆಗೆ ಸಾಗುತ್ತದೆ ಪೂರ್ವ ಬಾಲ್ಯಾವಸ್ಥೆ ಅಂತ ತಿಳ್ಕೊಳ್ಳೋಣ. ಈ ಶೈಶವದಲ್ಲಿ ಬೆಳವಣಿಗೆ ಶೀಘ್ರಗತಿಯಿಂದ ಕೂಡಿರುತ್ತದೆ. ಪೂರ್ವ ಬಾಲ್ಯ ಕ್ರೋಢೀಕರಣ ಹಂತವಾಗಿರುತ್ತದೆ. ಇದನ್ನು ನಾವು ಶಾಲಾ ಪೂರ್ವ ಹಂತ ಅಂತಲೂ ಕರಿತೇವೆ. ನಾವು ಇವತ್ತಿನ ದಿನ ಈ ಶಾಲಾ ಪೂರ್ವ ಹಂತದ ಬಗ್ಗೆ ನಾವೇನು ಹೆಚ್ಚಾಗಿ ಮಾತನಾಡೋದಿಲ್ಲ. ನಾವು ಇವತ್ತಿನ ದಿನ ಮಾತಾಡ್ತಾ ಇರೋದು ಈ ಪ್ರಾಥಮಿಕ ಶಾಲಾ ಹಂತದ ಮಗುವಿನ ಬಗ್ಗೆ. ಕಾರಣ ಈ ಹಂತದ ಅಂದರೆ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಮಗು ಇನ್ನೂ ಶಾಲೆಗೆ ಹೋಗಲು ಸಿದ್ಧನಾಗಿರುವುದಿಲ್ಲ. ಹಾಗಾಗಿ ನಾವು ಪೂರ್ವ ಬಾಲ್ಯಾವಸ್ಥೆಯ ಬಗ್ಗೆ ಹೆಚ್ಚು ಮಾತನಾಡೋದು ಬೇಡ. ಎರಡನೇದಾಗಿ ನಾವು ಇವತ್ತಿನ ದಿನ ಉತ್ತರ ಬಾಲ್ಯಾವಸ್ಥೆಯ ಬಗ್ಗೆ ಮಾತಾಡ್ತಾ ಇದ್ದೇವೆ. ಉತ್ತರ ಬಾಲ್ಯವು ಸಾಮಾನ್ಯವಾಗಿ 6ನೇ ವಯಸ್ಸಿನಿಂದ ಪ್ರಾರಂಭವಾಗಿ ವ್ಯಕ್ತಿ ಲೈಂಗಿಕವಾಗಿ ಪರಿಪಕ್ವನ ಪಡೆಯುವವರೆಗೆ ವಿಸ್ತರಿಸುತ್ತದೆ. 6ನೇ ವರ್ಷದಿಂದ ಪ್ರಾರಂಭವಾಗ್ತದೆ, ಅದು ಈ ಲೈಂಗಿಕವಾಗಿ ಪರಿಪಕ್ವನ ಪಡೆಯುವವರೆಗೆ ಈ ಒಂದು ಕಾಲವನ್ನು ವಿಸ್ತರಿಸ್ತಾ ಹೋಗ್ತದೆ. ಈ ಹಂತದಲ್ಲಿ ಮಗು ಮನೆಯಿಂದ ಶಾಲೆಯೆಡೆಗೆ ಸಾಗ್ತಾನೆ. ಅವನು ಇಷ್ಟು ದಿನ ಮನೆಯಲ್ಲಿದ್ದ, ಈಗ ಅವನು ಶಾಲೆಗೆ ಹೋಗ್ತಾನೆ. ಈ ಶಾಲೆಗೆ ಹೋಗುವಂಥ ಒಂದು ಸ್ಥಿತಿಗೆ ಬಂದಾಗ ಅವನಲ್ಲಿ ಒಂದಷ್ಟು ಬದಲಾವಣೆಗಳು ಆಗಬೇಕು. ಮೊದಲನೇದಾಗಿ ಮೂಲಭೂತವಾಗಿ ಅವನು ಯಾವೊಂದು ಬದಲಾವಣೆಯನ್ನು ಪಡಿತಾನೆ ಅಂತ ಹೇಳಿದ್ರೆ, ಮಗು ಸಾಕಷ್ಟು ಪದ ಸಂಪತ್ತನ್ನು ಪಡಿತಾನೆ. ಅವನ ಪದ ಸಂಪತ್ತು ಅಥವಾ ಶಬ್ದಕೋಶ ಹೆಚ್ಚಾಗ್ತದೆ. ಹಾಗಾಗಿ ಅವನು ಔಪಚಾರಿಕವಾಗಿ ಶಾಲೆಯಲ್ಲಿ ಅವನು ಕಲಿಯಲು ಸಮರ್ಥನಾಗ್ತಾನೆ. ಶಾಲೆಗೆ ಹೋಗಬೇಕಾದ್ರೆ ಒಂದಷ್ಟು ಪ್ರೀರಿಕ್ವಿಸಿಟ್ಸ್ ಅಂತ ಕರಿತೀವಲ್ಲ, ಮೂಲಭೂತವಾಗಿ ಒಂದಷ್ಟು ಬದಲಾವಣೆಗಳು ಅವನಲ್ಲಿ ಆಗಬೇಕಾಗತ್ತೆ. ಇದನ್ನು ನಾವು ಆ ಬದಲಾವಣೆಯನ್ನು ನಾವು ಇನ್ನು ಮುಂದೆ ನಾವು ಯಾವ್ಯಾವ ಬದಲಾವಣೆಗಳನ್ನು ಅವನು ಕಾಣ್ತಾನೆ ಅಂತ ಹೇಳಿ ನೋಡೋಣ. ಮೂಲಭೂತವಾಗಿ ಅವನು ಪದ ಸಂಪತ್ತನ್ನು ಹೆಚ್ಚಾಗಿ ಮಾಡ್ಕೊಂಡಿರಬೇಕು. ಹಾಗಾಗಿ ಅವನು ಆ ಒಂದು ಶಾಲೆಗೆ ಹೋಗಲು ಸಮರ್ಥನಿರ್ತಾನೆ ಅಂತ ನಾವು ತಿಳ್ಕೊಬೇಕಾಗತ್ತೆ. ಇಲ್ಲಿ ಇನ್ನೊಂದಷ್ಟು ಗುಣಲಕ್ಷಣಗಳನ್ನು ನಾವು ತಿಳ್ಕೊಳ್ಳೋಣ. ಈ ಉತ್ತರ ಬಾಲ್ಯಾವಸ್ಥೆಯಲ್ಲಿ ಬೇಕಾದಷ್ಟು ಹಲವಾರು ಒಂದಷ್ಟು ಬದಲಾವಣೆಗಳು ಆಗ್ತವೆ. ಆ ಬದಲಾವಣೆಗಳ ಮೂಲಕ ನಾವು ಉತ್ತರ ಬಾಲ್ಯಾವಸ್ಥೆ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಈ ಉತ್ತರ ಬಾಲ್ಯದಲ್ಲಿ ಮಗುವಿನ ವೈಯಕ್ತಿಕ ಹಾಗೂ ಸಾಮಾಜಿಕ ಹೊಂದಾಣಿಕೆಗೆ ಪ್ರಭಾವ ಬೀರುವ ಹಲವಾರು ಅಂಶಗಳನ್ನು ನಾವು ಕಾಣಬಹುದು. ಮಗು ತನ್ನ ವೈಯಕ್ತಿಕವಾಗಿಯೂ ಕೂಡ ಒಂದಷ್ಟು ಬದಲಾವಣೆಯನ್ನು ಕಾಣ್ತಾನೆ, ಮತ್ತು ಸಮಾಜಕ್ಕೆ ಹೊಂದಿಕೊಳ್ಳುವಂಥ ಅಥವಾ ಹೊಂದಾಣಿಕೆಗೆ ಪ್ರಭಾವ ಬೀರುವಂಥ ಹಲವಾರು ಅಂಶಗಳನ್ನು ನಾವು ಕಾಣಬಹುದು. ಇಲ್ಲಿ ಯಾವ ಅಂಶಗಳನ್ನು ನಾವು ನೋಡ್ಬೋದು ಅಂತ ಹೇಳಿದ್ರೆ, ಸಮಾಜದೊಡನೆ ಹೊಂದಾಣಿಕೆ ಮಾಡಿಕೊಳ್ಳಲು ಈ ಹಂತದಲ್ಲಿ ಪೋಷಕರು ಮತ್ತು ಶಿಕ್ಷಕರಿಂದ ಉತ್ತಮ ಮಾರ್ಗದರ್ಶನ ಮತ್ತು ಸಲಹೆ ಪಡೆಯುವ ಅಗತ್ಯವಿದೆ. ಮಗು ತನ್ನಂಗೆ ತಾನೇ ಒಂದಷ್ಟು ಬದಲಾವಣೆಗಳನ್ನು ಮಾಡ್ಕೊಳ್ಳಲ್ಲ. ಅದಕ್ಕೆ ಯಾರಾದರೂ ಒಬ್ಬರು ಅವ್ರಿಗೆ ಒಂದಷ್ಟು ಮಾರ್ಗದರ್ಶನ ಮತ್ತು ಸಲಹೆಯನ್ನು ಕೊಡಬೇಕಾಗತ್ತೆ ಅಥವಾ ಅವನು ಪಡಿಬೇಕಾಗತ್ತೆ. ಅದನ್ನು ಯಾರಪ್ಪ ಮಾಡ್ತಾರೆ ಇದೊಂದಷ್ಟು ಬದಲಾವಣೆಗಳನ್ನು? ಅದು ಯಾರು ಸಹಾಯ ಮಾಡ್ತಾರೆ ಅಂತಂದರೆ ಪೋಷಕರು ಮತ್ತು ಶಿಕ್ಷಕರು. ಈ ಪೋಷಕರು ಮತ್ತು ಶಿಕ್ಷಕರ ಜವಾಬ್ದಾರಿ ಹೆಚ್ಚಾಗಿರ್ತದೆ. ಇಬ್ಬರೂ ಕೂಡ ಕೈ ಜೋಡಿಸಿ ಮಗುವಿನ ಒಂದು ಸರ್ವತೋಮುಖ ಬೆಳವಣಿಗೆಗೆ ಅಲ್ಲಿ ಕಾರಣರಾಗ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಈಗ
ನಾವೊಂದಷ್ಟು ಈಗಾಗಲೇ ಕಲ್ತ್ಕೊಂಡಿದ್ದೀವಿ ಅಭಿವೃದ್ಧಿಯ ಮೈಲಿಗಲ್ಲುಗಳು ಅಂತ. ಯಾವುದೇ ಒಂದು ಹಂತದಲ್ಲಿ ಮಗು ಇಂಥ ಒಂದು ಹಂತದಲ್ಲಿದೆ ಅಂತ ಹೇಳಬೇಕಾದ್ರೆ ಒಂದಷ್ಟು ಮೈಲಿಗಲ್ಲುಗಳನ್ನು ಅದು ಸೇರಿರಬೇಕು ಅಥವಾ ಅದನ್ನು ಅಭಿವೃದ್ಧಿಪಡಿಸ್ಕೊಂಡಿರಬೇಕು. ಈ ಅಭಿವೃದ್ಧಿ ಮಕ್ಕಳು ತಮ್ಮ ಬಾಲ್ಯದುದ್ದಕ್ಕೂ ತಲುಪುವ ಕ್ರಿಯಾತ್ಮಕ ಕೌಶಲ್ಯಗಳಾಗಿವೆ ಮತ್ತು ಸಾಮರ್ಥ್ಯಗಳ ಒಂದು ಗುಂಪಾಗಿದೆ. ಸೊ ಇದನ್ನು ಒಂದು ಸಾಮರ್ಥ್ಯಗಳ ಗುಂಪು, ಒಂದಲ್ಲ ಎರಡಲ್ಲ, ಒಂದು ಗುಂಪುಗಳು ಸಾಮರ್ಥ್ಯಗಳ ಗುಂಪಾಗಿರಬೇಕು ಮತ್ತು ಕ್ರಿಯಾತ್ಮಕ ಕೌಶಲ್ಯಗಳು ಇಲ್ಲಿರಬೇಕು. ಎಲ್ಲ ಗುಂಪುಗಳನ್ನು ಸೇರಿಸ್ಕೊಂಡಾಗ ಅದನ್ನು ನಾವು ಅಭಿವೃದ್ಧಿಯ ಮೈಲಿಗಲ್ಲುಗಳು ಅಂತ ಕರಿತೀವಿ. ಶಿಕ್ಷಣ ತಜ್ಞರು ಮತ್ತು ಶಿಶು ವೈದ್ಯರು ಈ ಮೈಲಿಗಲ್ಲುಗಳನ್ನು ಬಳಸಿ ಮಗುವಿನ ಬೆಳವಣಿಗೆಯು ವಿಶಿಷ್ಟವಾದ ಹಾದಿಯಲ್ಲಿ ಪ್ರಗತಿಯಲ್ಲಿದೆ ಅಂತ ಪರಿಶೀಲಿಸ್ತಾರೆ. ಎಲ್ಲ ಒಂದು ಹಂತಗಳಲ್ಲಿ ಅಥವಾ ಸಾಮರ್ಥ್ಯಗಳ ಒಂದು ಗುಂಪುಗಳನ್ನು ನಾವು ಪರಿಗಣಿಸಿ ಇದು ವಿಶಿಷ್ಟವಾದ ಹಾದಿಯಲ್ಲಿ ಪ್ರಗತಿಯಲ್ಲಿದೆಯಾ ಇಲ್ವಾ ಅಂತ ಹೇಳಿ ನೋಡಿ ಪರಿಶೀಲಿಸ್ತಾರೆ. ಹಾಗಾಗಿ ಇಂಥ ಒಂದಷ್ಟು ಮೈಲಿಗಲ್ಲುಗಳನ್ನು ನಾನಿಲ್ಲಿ ನಿಮಗೆ ಹೇಳೋಕೆ ಇಷ್ಟಪಡ್ತೀನಿ. ಈ ಕೆಳಗೆ ವಿವರಿಸಿದ ಪ್ರತಿಯೊಂದು ಮೈಲಿಗಲ್ಲು ವಯಸ್ಸು ಮತ್ತು ದರ್ಜೆಯ ಮಟ್ಟಕ್ಕೆ ಅನುಗುಣವಾಗಿರ್ತದೆ. ಆದರೂ ಎಲ್ಲ ಮಕ್ಕಳು ತಮ್ಮದೇ ಆದ ವೇಗದಲ್ಲಿ ಅಭಿವೃದ್ಧಿ ಹೊಂದಲ್ಲ ಎಂಬುದನ್ನು ನೆನಪಿಟ್ಟುಕೊಳ್ಳುವುದು ಬಹಳ ಮುಖ್ಯ. ಸೊ ಎಲ್ಲ ಮಕ್ಕಳಿಗೂ ಈ ಒಂದು ಏನೋ ಗುಂಪುಗಳು ನಾವು ಅದನ್ನು ಬಳಸಿ ನಾವು ಈ ಮೈಲಿಗಲ್ಲುಗಳನ್ನು ಅವರು ಹೊತ್ತಿದ್ದಾರಾ ಇಲ್ವಾ ಅಥವಾ ರೀಚ್ ಆಗಿದ್ದಾರಾ ಇಲ್ವಾ ಅಂತ ನೋಡೋದಕ್ಕೆ ನಾವು ಸಾಧ್ಯವಾಗುತ್ತೆ. ಸೊ ಹಾಗಾಗಿ ಈ ಮೈಲಿಗಲ್ಲುಗಳು ಯಾವ್ಯಾವು ಅಂತ ಹೇಳಿ ನೋಡೋಣ. ಈ ಮೈಲಿಗಲ್ಲುಗಳನ್ನು ಎಲ್ಲರೂ ಒಟ್ಟಾರೆ ಒಂದೇ ಒಂದು ರೀತಿಯಲ್ಲಿ ಈಡೇರಿಸ್ತಾರೆ ಅಂತ ಹೇಳಿ ನಾವು ಹೇಳೋಕೆ ಬರಲ್ಲ. ಒಂದೊಂದು ಮಗು ಒಂದೊಂದು ರೀತಿಯಲ್ಲಿ ಈ ಮೈಲಿಗಲ್ಲುಗಳನ್ನು ಈಡೇರಿಸ್ಕೊಳ್ತಾ ಹೋಗ್ತಾನೆ. ಈ ಅಭಿವೃದ್ಧಿಯ ಮೈಲಿಗಳನ್ನು ನಾವು ಒಂದೊಂದಾಗಿ ನೋಡೋಣ. ಅದರಲ್ಲಿ ಮೊದಲನೇದಾಗಿ ದೈಹಿಕ ವಿಕಾಸ. ದೈಹಿಕ ವಿಕಾಸಕ್ಕೆ ಬಂದಾಗ ಯಾವ್ಯಾವ ಮೈಲಿಗಲ್ಲುಗಳನ್ನು ನಾವು ಈಡೇರಿಸ್ಕೋಬೇಕು ಅಥವಾ ಮುಟ್ಟಬೇಕು ಅನ್ನೋದನ್ನು ನಾವು ಮೊದಲನೇದಾಗಿ ನೋಡೋಣ. ಈ ಹಂತದ ಮಕ್ಕಳ ದೇಹದ ಎಲ್ಲ ಅಂಗಾಂಗಗಳ ಪ್ರಮಾಣಗಳಲ್ಲಿ ಬದಲಾವಣೆಗಳನ್ನು ಕಾಣ್ತೇವೆ. ಎಲ್ಲ ಅಂಗಾಂಗಗಳು ಈ ಪ್ರಮಾಣಗಳಲ್ಲಿ ಬದಲಾವಣೆ ಆಗಬೇಕು. ಪ್ರಮಾಣ ಅಂದಾಗ ಅದರದ್ದು ಎತ್ತರ ಇರ್ಬೋದು, ಗಾತ್ರ ಇರ್ಬೋದು, ಇಂಥದ್ದೆಲ್ಲ ಒಂದಷ್ಟು ಬದಲಾವಣೆಗಳನ್ನು ನಾವು ಕಾಣ್ತೇವೆ. ಮತ್ತು ಮಕ್ಕಳು ಕೆಲವು ಗತಿ ಚಟುವಟಿಕೆಗಳ ಮೂಲಕ ಆನಂದಿಸ್ತಾರೆ. ಒಂದಷ್ಟು ಚಟುವಟಿಕೆಗಳನ್ನು ಮಾಡೋದ್ರ ಮೂಲಕ ಇಲ್ಲಿ ಅವರು ಆನಂದಿಸ್ತಾರೆ. ಸೊ ಅಂಥದ್ದೊಂದಷ್ಟು ಚಟುವಟಿಕೆಗಳು ಯಾವುದಪ್ಪ ಅಂತ ಹೇಳಿ ನೋಡೋಣ. ಪೂರ್ವ ಬಾಲ್ಯದಲ್ಲಿ ಸುಪ್ತವಾಗಿದ್ದ ಲೈಂಗಿಕ ಚಟುವಟಿಕೆ ಅಥವಾ ಬೆಳವಣಿಗೆ ಈ ಹಂತದ ಕೊನೆಗೆ ಹೆಚ್ಚು ಪ್ರಖರವಾಗತೊಡಗುತ್ತದೆ. ಇಲ್ಲಿ ಒಂದಷ್ಟು ಲೈಂಗಿಕ ಬೆಳವಣಿಗೆ ಅದನ್ನು ಸುಪ್ತವಾಗಿರ್ತದೆ ಈ ಹಿಂದಿನ ಒಂದು ಹಂತದಲ್ಲಿ. ಇಲ್ಲಿ ಅದು ಹೆಚ್ಚು ಪ್ರಖರವಾಗತೊಡಗುತ್ತದೆ. ಯಾವ ಯಾವ ರೀತಿಯ ಬೆಳವಣಿಗೆಗಳು ಇಲ್ಲಿ ಉಂಟಾಗ್ತವೆ ಅಂತ ನಾವಿನ್ನೂ ಕೂಲಂಕುಷವಾಗಿ ನೋಡೋಣ. ಇಲ್ಲಿ ಶಾಲಾ ವಯಸ್ಸಿನ ಮಕ್ಕಳಿಗೆ ವಿಶಿಷ್ಟವಾದ ದೈಹಿಕ ಬೆಳವಣಿಗೆಯ ಮೈಲಿಗಲ್ಲುಗಳ ಸಾಮಾನ್ಯ ಮಾರ್ಗಸೂಚಿಗಳು ಮತ್ತು ಗುಣಲಕ್ಷಣಗಳು ಸೇರ್ಕೊಂಡಿರ್ತವೆ. ಇಲ್ಲಿ ಶಾಲಾ ವಯಸ್ಸಿನ ಮಕ್ಕಳಿಗೆ ಅಂತಂದಾಗ ಆ ಒಂದು ಅದಕ್ಕೆ ವಿಶಿಷ್ಟವಾದಂಥ ಒಂದಷ್ಟು ದೈಹಿಕ ಬೆಳವಣಿಗೆಗಳು, ಇವುಗಳನ್ನು ನಾವು ಮೈಲಿಗಲ್ಲುಗಳು ಅಂತ ಕರಿತೀವಿ. ಯಾವ್ಯಾವುದಪ್ಪ ಈ ಮೈಲಿಗಲ್ಲುಗಳು? ಏನೇನೆಲ್ಲ ಒಂದು ಬದಲಾವಣೆಗಳು ಇಲ್ಲಿ ಉಂಟಾಗ್ತವೆ ದೈಹಿಕ ವಿಕಾಸಕ್ಕೆ ಬಂದಾಗ ಅಂತಂದರೆ, ಶಾಲಾ ವಯಸ್ಸಿನ ಮಕ್ಕಳು ಪ್ರತಿ ವರ್ಷ 4 ಮತ್ತು 7 ಪೌಂಡ್ಗಳ ನಡುವೆ ಈ ಒಂದು ಬದಲಾವಣೆಯನ್ನು ಗಳಿಸ್ತಾರೆ. ಸೊ ಎತ್ತರದಲ್ಲಿನ ಹೆಚ್ಚಳವೂ ಕೂಡ ಬದಲಾಗ್ತದೆ. ಎತ್ತರದಲ್ಲಿ, ಗಾತ್ರದಲ್ಲಿ ಎಲ್ಲ ಕೂಡ ಬದಲಾವಣೆಯನ್ನು ಹೊಂದುತ್ತಾರೆ. ಸೊ ಅದನ್ನ ಇನ್ನೊಂದಷ್ಟು ನಾವು ಡೀಟೇಲ್ ಆಗಿ ನೋಡೋಣ. ಇಲ್ಲಿ ಉತ್ತರ ಬಾಲ್ಯದ ದೈಹಿಕ ವಿಕಾಸ ನಿಧಾನವಾಗಿ ಮತ್ತು ಏಕರೂಪವಾಗಿ ಸಾಗ್ತದೆ. ಯಾವ ರೀತಿ ಸಾಗ್ತದೆ ಅಂತಂದರೆ, ಲೈಂಗಿಕ ಪರಿಪಕ್ವತೆ ಬದಲಾವಣೆ ಪ್ರಾರಂಭವಾದಾಗ ಬೆಳವಣಿಗೆಯ ವೇಗ ಗಣನೀಯವಾಗಿ ಹೆಚ್ಚಾಗ್ತದೆ. ಲೈಂಗಿಕ ಪರಿಪಕ್ವತೆ ಅಲ್ಲಿ ಹೆಚ್ಚಾಗಿ ಉಂಟಾಗ್ತದೆ, ಗಣನೀಯವಾಗಿ ಅದು ಹೆಚ್ಚಾಗ್ತಾ ಹೋಗ್ತದೆ. ಅದರಲ್ಲಿ ನಾವು ಒಂದಷ್ಟು ವಿಷಯಗಳನ್ನು ಇಲ್ಲಿ ನೋಡೋಣ. ಇಲ್ಲಿ ಎತ್ತರದಲ್ಲಿ ಏನಾದರೂ ಬದಲಾವಣೆ ಆಗತ್ಯಾ ಅಂದರೆ ಹೌದು, ಎತ್ತರದಲ್ಲಿ ಬದಲಾವಣೆ ಆಗುತ್ತೆ. ವಾರ್ಷಿಕವಾಗಿ ಅಂದರೆ ಒಂದು ವರ್ಷದಲ್ಲಿ ಸರಾಸರಿ ಹೆಚ್ಚಳ 2 ರಿಂದ 3 ಅಂಗುಲಗಳು. ಈ ಮಕ್ಕಳು 2 ರಿಂದ 3 ಅಂಗುಲಗಳು ಬೆಳೀತಾರೆ. ಸರಾಸರಿ 11 ವರ್ಷ ವಯಸ್ಸಿನ ಹುಡುಗಿ ಎತ್ತರ 5 ಅಂಗುಲ ಮತ್ತು ಅಷ್ಟೇ ವಯಸ್ಸಿನ ಹುಡುಗರು ಎತ್ತರ 5.5 ಅಂತ ಅಂದರೆ 5.5 ಅಂಗುಲಗಷ್ಟಿರ್ತದೆ. ಸೊ ತೂಕದಲ್ಲಿ ಆಗುವ ವಾರ್ಷಿಕ ಸರಾಸರಿ ಹೆಚ್ಚಳ 2 ರಿಂದ 3 ಕಿಲೋಗ್ರಾಮ್ಗಳು. 2 ರಿಂದ 3 kg ಅವರು ಒಂದು ವರ್ಷದಲ್ಲಿ ಹೆಚ್ಚಾಗ್ತಾ ಹೋಗ್ತಾರೆ. ಎತ್ತರದಲ್ಲಿ ಜಾಸ್ತಿ ಆಗ್ತದೆ ಮತ್ತು ತೂಕದಲ್ಲಿ ಕೂಡ ಅವರು ಜಾಸ್ತಿ ಆಗ್ತಾ ಹೋಗ್ತಾರೆ. ಇಲ್ಲಿ ಇನ್ನೊಂದಷ್ಟು ಬದಲಾವಣೆಗಳು ಏನೇನಾಗ್ತವೆ ಅಂತ ನೋಡೋಣ. ಸರಾಸರಿ 11 ವರ್ಷದ ಹುಡುಗಿಯ ತೂಕ 40.5 ಕಿಲೋಗ್ರಾಮ್ಗಳಾದರೆ ಈ ವಯಸ್ಸಿನ ಹುಡುಗಿ, ಮತ್ತು ಹುಡುಗನ ತೂಕ 39 ಕಿಲೋಗ್ರಾಮ್ಗಳಾಗಿರ್ತವೆ. ಆಯಿತಾ? ಈ ಹಂತದ ಕೊನೆಯ ವೇಳೆಗೆ ಹುಡುಗಿಯರು ಅದೇ ವಯಸ್ಸಿನ ಹುಡುಗರಿಗಿಂತ ದೈಹಿಕ ಬೆಳವಣಿಗೆಯಲ್ಲಿ ಹುಡುಗಿಯರು ಮುಂದಿರ್ತಾರೆ. ಶಾರೀರಿಕವಾಗಿ 11ನೇ ವರ್ಷದಲ್ಲಿ ಹುಡುಗಿಯರು ಅದೇ ವಯಸ್ಸಿನ ಹುಡುಗರಿಗಿಂತ 1 ವರ್ಷ ದೊಡ್ಡವರಾಗಿ ಕಾಣ್ತಾರೆ. ಸೊ ಇದಿಷ್ಟು ಬೆಳವಣಿಗೆಯಲ್ಲಿ ಬದಲಾವಣೆಯನ್ನು ಕಾಣುತ್ತದೆ. ಯಾವ ಬೆಳವಣಿಗೆ? ದೈಹಿಕ ಬೆಳವಣಿಗೆಯಲ್ಲಿ ಅಥವಾ ದೈಹಿಕ ವಿಕಾಸದಲ್ಲಿ ಆಗುವಂಥ ಒಂದಷ್ಟು ಬದಲಾವಣೆ. ಹುಡುಗಿಯರು ಬಹಳ ಬೇಗ ಬೆಳೀತಾರೆ, ಅವರು ದೊಡ್ಡವರಾಗಿ ಕಾಣಿಸ್ತಾರೆ ಅಂತ ಹೇಳಿ. ಮತ್ತು ಈ ಶಾಲಾ ವಯಸ್ಸಿನ ಮಕ್ಕಳು ತಮ್ಮ ಮೋಟಾರು ಕೌಶಲ್ಯಗಳಲ್ಲಿ ಸುಧಾರಣೆಯನ್ನು ಕಾಣಲು ಪ್ರಾರಂಭಿಸ್ತಾರೆ. ಮೋಟಾರು ಕೌಶಲ್ಯಗಳು ಅಂತಂದ್ರೇನು? ಅವರು ವಯಸ್ಸಾದಂತೆ ಅವರ ಉತ್ತಮ ನಿಯಂತ್ರಣ, ಸಮನ್ವಯ ಮತ್ತು ಸಮತೋಲನವನ್ನು ಹೊಂದಿರ್ತಾರೆ.
ಅವರಿಗೆ ನಿಯಂತ್ರಣ ಹೆಚ್ಚಾಗ್ತದೆ. ಮತ್ತು ಕೋಆರ್ಡಿನೇಷನ್ ಅಂತ ಏನು ಕರಿತೀವಲ್ಲ, ಈ ಸಮನ್ವಯ ಮತ್ತು ಸಮತೋಲನ ಬ್ಯಾಲೆನ್ಸ್ ಮಾಡುವಂಥದ್ದು, ಇದನ್ನೆಲ್ಲ ಹೆಚ್ಚಾಗಿ ಅವರು ಈ ಬದಲಾವಣೆಗಳನ್ನು ಕಾಣ್ತಾರೆ. ಮತ್ತು ಶಾಲಾ ವಯಸ್ಸಿನ ಮಕ್ಕಳಲ್ಲಿ ಸ್ನಾಯುವಿನ ದ್ರವ್ಯರಾಶಿ ಇದು ಕೂಡ ಬದಲಾಗ್ತದೆ. ಸ್ನಾಯುವಿನ ದ್ರವ್ಯರಾಶಿ ಅಂತಂದರೆ ಈ ಒಂದು ಮಸ್ಕ್ಯುಲರ್ ಮಾಸ್ ಅಂತ ಏನು ಕರಿತೀವಿ ಅದು ಕೂಡ ಹೆಚ್ಚಾಗ್ತದೆ. ಆಮೇಲೆ ವಯಸ್ಸಾದಂಥವ್ರನ್ನ ಬಲಗೊಳಿಸ್ತದೆ, ಅವರು ಹೆಚ್ಚಾಗಿ ಗಟ್ಟಿಮುಟ್ಟಾಗ್ತಾರೆ. ಈ ವಯಸ್ಸಿನಲ್ಲಿ ಇರುವಂಥ ಇನ್ನೊಂದಷ್ಟು ಸ್ನಾಯುವಿನ ದ್ರವ್ಯರಾಶಿ ಕೂಡ ಬಹಳ ಮುಖ್ಯವಾಗ್ತದೆ. ಈ ಒಂದು ಬದಲಾವಣೆಯನ್ನು ಕೂಡ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಮತ್ತು ಇನ್ನೊಂದಷ್ಟು ಕೂಲಂಕುಷವಾಗಿ ನಾವು ತಿಳ್ಕೊಳ್ಬೇಕಾದ್ರೆ ಈ ಒಂದು ಹಂತದಲ್ಲಿ ಮಕ್ಕಳು, ಅದನ್ನಾಗಲೇ ಹೇಳಿದ್ದೀನಿ, 6 ವರ್ಷಗಳಿಂದ 12 ವರ್ಷಗಳವರೆಗಿನ ಈ ಮಕ್ಕಳನ್ನು ನಾವು ಈ ಒಂದು ಹಂತದಲ್ಲಿ ಕಾಣ್ತೇವೆ. 5 ವರ್ಷಗಳಲ್ಲಿ ಏನೇನಾಗ್ಬೋದು ಅಂದರೆ 5 ವರ್ಷದಿಂದ ಮೊದಲುಗೊಂಡು ಇಲ್ಲಿ ಏನೇನು ಬದಲಾವಣೆಗಳು ಆಗಬಹುದು ಅಂತ ಹೇಳಿ ನೋಡೋಣ. ಇಲ್ಲಿ 10 ಸೆಕೆಂಡ್ಗಳು ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಒಂದು ಪಾದದ ಮೇಲೆ ನಿಂತಿರ್ತಾನೆ, ಅದು ಒಂದು ಮೈಲಿಗಲ್ಲುಗಳು. ಇದನ್ನೆಲ್ಲ ನಾವು ಈ ಒಂದು ಹಂತದ ಮಗು ಅಂತ ಹೇಳಿ ನೋಡಬೇಕಾದ್ರೆ ಈ ಒಂದಷ್ಟು ಬದಲಾವಣೆಗಳನ್ನು ನಾವು ಕಾಣ್ಬೋದು. ಪಲ್ಟಿ ಮಾಡ್ಬೋದು, ಒಂದು ಪಲ್ಟಿ ಹೊಡಿತಾನೆ, ಆಯಿತಾ. ಇದಕ್ಕೆ ಮುಂಚೆ ಅವನಿಗೆ ಅದನ್ನು ಸಾಧ್ಯ ಆಗದೆ ಇರ್ಬೋದು. ಈ ಒಂದು ವಯಸ್ಸಿಗೆ ಬಂದಾಗ ಅವನು ಪಲ್ಟಿ ಹೊಡೆಯೋದನ್ನು ಕಲಿತಾನೆ. ಮತ್ತು ಶೌಚಾಲಯವನ್ನು ಸ್ವತಂತ್ರವಾಗಿ ಬಳಸಬಹುದು. ಈ ಒಂದು ಹಿಂದಿನ ಹಂತದಲ್ಲಿ ಏನು ಮಾಡ್ತಾನೆ, ಅವನಿಗೆ ಯಾರ್ದಾದ್ರೂ ಒಬ್ರದ್ದು ಸಹಾಯ ಬೇಕಾಗತ್ತೆ, ತಂದೆನೋ ತಾಯಿನೋ ಅಥವಾ ಪೋಷಕರು ಇನ್ಯಾರಾದರೂ, ಅಥವಾ ಹೆಲ್ಪರ್ ಅಂತೇನು ಕರಿತೀವಿ, ಅಸಿಸ್ಟೆಂಟ್ಸ್ ಅಂತೇನು ಕರಿತೀವಿ, ಅಥವಾ ಆಯಾ ಅಂತೇನು ಕರಿತೀವಿ ಸ್ಕೂಲ್ನಲ್ಲಿ, ಇವರ ಒಂದು ಸಹಾಯ ಅವನಿಗೆ ಬೇಕಾಗತ್ತೆ. ಆದರೆ ಈ ಒಂದು ಹಂತದಲ್ಲಿ ಅಂದರೆ 5 ವರ್ಷಗಳ ಮೇಲ್ಪಟ್ಟು ಆದಾಗ ಶೌಚಾಲಯವನ್ನು ಸ್ವತಂತ್ರವಾಗಿ ಬಳಸುವಂಥದ್ದು ಇದು ಒಂದು ಬಹಳ ಮಹತ್ತರವಾದ ಒಂದು ಮೈಲಿಗಲ್ಲು. ಮತ್ತು ಸುಧಾರಿತ ಒಂದು ಸಮನ್ವಯತೆಯನ್ನು ಅವನು ಕಂಡ್ಕೋತಾನೆ. ಸೊ ಕೋಆರ್ಡಿನೇಷನ್ ಆಫ್ ದ ಮಸಲ್ಸ್ ಅಂತ ಕರಿತೀವಿ. ಸೊ ಇಂಥದ್ದೆಲ್ಲ ಒಂದಷ್ಟು ಬೆಳವಣಿಗೆ ಈ ಒಂದು ಮಗುವಿನಲ್ಲಿ ಬರ್ತದೆ ಯಾವಾಗ 5 ವರ್ಷಗಳಾದಾಗ, ಆಯಿತಾ. ಅದೇ ಥರ ನೆಕ್ಸ್ಟ್ ಮುಂದುವರಿದು 6ರಿಂದ 8 ವರ್ಷಗಳು ಆದಾಗ ಸೊ ಇಲ್ಲೇನೇನು ಮೈಲಿಗಲ್ಲುಗಳಿರ್ತವೆ ಅಥವಾ ಬದಲಾವಣೆಗಳು ಉಂಟಾಗ್ತವೆ ಅಂತ ಹೇಳಿ ನೋಡಿದ್ರೆ ಬಲವಾದ ಮೋಟಾರು ಕೌಶಲ್ಯಗಳು ಬೆಳೀತವೆ, ಆಯಿತಾ. ಮೋಟಾರು ಕೌಶಲ್ಯಗಳು ಅಂತಂದರೆ ಅವರ ಒಂದು ಬಲಿಷ್ಠವಾದ ಒಂದು ಸ್ನಾಯುಗಳು ಬೆಳವಣಿಗೆ ಆಗ್ತವೆ, ಕೌಶಲ್ಯಗಳು ಬೆಳೀತವೆ. ಅವರು ಒಂದಷ್ಟು ಕೆಲಸಗಳನ್ನು, ಭೌತಿಕವಾದ ಕೆಲಸಗಳನ್ನು ಮಾಡೋಕ್ಕೆ ಸಾಧ್ಯವಾಗ್ತದೆ. ಮತ್ತು ಸಮತೋಲನ ಮತ್ತು ಸಹಿಷ್ಣುತೆ ಬದಲಾಗಬಹುದು. ಅಂದರೆ ಸಮತೋಲನವನ್ನು ಕೂಡ ಕಾಪಾಡ್ಕೊಳ್ತಾರೆ ಅಥವಾ ಅದು ಬರುತ್ತೆ ಅವ್ರಿಗೆ. ಮತ್ತು ಸಹಿಷ್ಣುತೆ, ಎಂಡ್ಯೂರೆನ್ಸ್ ಅಂತ ಕರಿತೀವಲ್ಲ, ಅಂಥದ್ದು ಕೂಡ ಇಲ್ಲಿ ಅವರು ಇಂಥ ಒಂದು ಬದಲಾವಣೆಯನ್ನು ಕೂಡ ಕಾಣ್ತೀವಿ. ಮತ್ತು ದೇಹದ ಚಿತ್ರಣ ಅಭಿವೃದ್ಧಿಗಳಲ್ಲೂ ಪ್ರಾರಂಭವಾಗುತ್ತದೆ. ಅವರಿಗೆ ಅವರ ಒಂದು ದೇಹದ ಚಿತ್ರಣದ ಬಗ್ಗೆ ಒಂದಷ್ಟು ಸೆನ್ಸ್ ಅಂತ ಏನು ಕರಿತೀವಿ ಅದ್ರ ಬಗ್ಗೆ ಅವ್ರಿಗೊಂದು ಗಮನ ಬರುತ್ತೆ. ಆಮೇಲೆ ಕತ್ತರಿ ಮತ್ತು ಸಣ್ಣ ಉಪಕರಣಗಳನ್ನು ಬಳಸಬಹುದು. ಸೊ ಅದಕ್ಕೆ ಮುಂಚೆ ಅವರಿಗೆ ಕತ್ತರಿ ಹಿಡ್ಕೊಳ್ಳೋಕ್ಕೂ ಬರಲ್ಲ, ಕಟ್ ಮಾಡೋಕ್ಕೂ ಬರಲ್ಲ, ಕೈ ಕಟ್ ಮಾಡ್ಕೊಳ್ಳೋದು ಅಥವಾ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳದೇ ಇರುವಂಥದ್ದು ಆಗಬಹುದು. ಈ ಒಂದು ಹಂತದಲ್ಲಿ ಅವರು ಸಣ್ಣ ಉಪಕರಣಗಳನ್ನು ಬಳಸೋಕ್ಕೆ ಅವರು ಶುರು ಮಾಡ್ತಾರೆ. ಮತ್ತು ಅವರು ಶೂಲೇಸ್ಗಳನ್ನು ಕೂಡ ಅವರೇ ಕಟ್ಕೋಬೋದು. ನಾವು ಈಗಾಗಲೇ ನೋಡಿದ್ದೀವಿ, ಸಣ್ಣ ಮಕ್ಕಳು ಈ 5 ವರ್ಷದ ಒಳಗಿನ ಮಕ್ಕಳಿಗೆ ಶೂಲೇಸ್ ಕಟ್ಕೊಳ್ಳೋಕ್ಕೂ ಬರಲ್ಲ. ಸೊ ಆಮೇಲೆ ಈ ಒಂದೊಂದಷ್ಟು ಕೌಶಲ್ಯಗಳನ್ನು ಬೆಳೆಯುವಂಥ ಸಂದರ್ಭದಲ್ಲಿ ಅವರು ಶೂಲೇಸ್ಗಳನ್ನು ತಮಗೆ ತಾನೇ ಕಟ್ಕೊಳ್ಳುವಂಥ ಒಂದು ಕೌಶಲ್ಯ ಬರುತ್ತೆ. ಏನಪ್ಪ ಇದು ಶೂಲೇಸ್ ಕಟ್ಕೊಳ್ಳುವಂಥದ್ದು ಒಂದು ದೊಡ್ಡ ಕೌಶಲ್ಯನ? ಹೌದು, ಶೂಲೇಸ್ ಕಟ್ಟೋದು ಕೂಡ ಒಂದು ಕೌಶಲ್ಯ. ಆ ಕೌಶಲ್ಯ ಈ 6ರಿಂದ 8 ವರ್ಷಗಳಲ್ಲಿ ಮಕ್ಕಳಿಗೆ ಬರುತ್ತೆ. ಆಮೇಲೆ ತ್ವರಿತ ಪ್ರತಿಕ್ರಿಯೆ ಸಮಯವನ್ನು ಅಭಿವೃದ್ಧಿಪಡಿಸಿಕೊಳ್ಳುತ್ತದೆ. ತ್ವರಿತ ಪ್ರತಿಕ್ರಿಯೆ ಸಮಯ ಅಂತಂದ್ರೇನು? ಯಾವುದೋ ಒಂದು ಆ್ಯಕ್ಷನ್ ಅಂತೇನು ಕರಿತೀವಿ, ಒಂದು ಕ್ರಿಯೆಗೆ ಅನುಕ್ರಿಯೆಯನ್ನು ತೋರಿಸುವಂಥದ್ದು. ಸೊ ಈ ತ್ವರಿತ ಪ್ರತಿಕ್ರಿಯೆಯನ್ನು ಸರಿಯಾದ ರೀತಿಯಲ್ಲಿ ತ್ವರಿತವಾಗಿ ತೋರಿಸುವಂಥ ಒಂದು ಕೌಶಲ್ಯಗಳನ್ನು ಈ ಮಕ್ಕಳು 6ರಿಂದ 8 ವರ್ಷಗಳ ಮಕ್ಕಳು ಇದನ್ನು ಬೆಳೆಸ್ಕೊಳ್ತಾರೆ. ಸೊ ಮುಂದುವರಿದು 9ರಿಂದ 12 ವರ್ಷಗಳು. ಸೊ ಇಲ್ಲಿ ಏನಾಗ್ತದೆ, ಈ ಪ್ರೌಢಾವಸ್ಥೆ ಸಮೀಪಿಸುತ್ತಿದ್ದಂತೆ ಅವನ ಅಥವಾ ಅವಳ ದೇಹದ ಬಗ್ಗೆ ಹೆಚ್ಚು ಅರಿವಾಗುತ್ತದೆ. ದೇಹದ ಚಿತ್ರಣನೂ ಕೂಡ ಬೆಳೀತದೆ. ಅವರಿಗೆ ಅವರ ದೇಹದ ಬಗ್ಗೆ ಮಾಹಿತಿ ಸಿಗತ್ತೆ, ಯಾವ ರೀತಿ ದೇಹ ಬೆಳೀತಾ ಇದೆ ಅಂತ ಕೂಡ ಅವರಿಗೆ ಗೊತ್ತಾಗತ್ತೆ. ಅವ್ರ ದೇಹದ ಬಗ್ಗೆ ಒಂದಷ್ಟು ಒಲವು ಕೂಡ ಅವರಿಗೆ ಬೆಳೆಯುತ್ತೆ. ಮತ್ತು ಇನ್ನೇನು ಮಾಡ್ಬೋದು ಈ ವಯಸ್ಸಿನಲ್ಲಿ? ಬೈಕ್ ರೈಡಿಂಗ್ ನಾವು ಈಗಾಗಲೇ ನೋಡಿರ್ತೀವಿ. ಆ ಮಕ್ಕಳಿಗೆ ಒಂಥರ ಆಸೆ, ಬೈಕ್ ರೈಡ್ ಮಾಡಬೇಕು, ಸೈಕಲ್ ಓಡಿಸ್ಬೇಕು, ಇಂಥದ್ದೆಲ್ಲ. ಮತ್ತು ಈಜು ಮತ್ತು ಓಟದ ಆಟಗಳಂತ ಸಕ್ರಿಯ ಆಟವನ್ನು ಅವರು ಆನಂದಿಸ್ತಾರೆ. ಅದೊಂದಷ್ಟು ಆಟಗಳನ್ನು ಆಡ್ತಾರೆ. ಮತ್ತು ತಂಡದ ಕ್ರೀಡೆಗಳಲ್ಲಿ ಆಸಕ್ತಿ ಹೊಂದ್ತಾರೆ. ಮೊದಲೆಲ್ಲ ಒಂದೇ ಮಗು ಕೂತ್ಕೊಂಡು ಅಥವಾ ನಿಂತ್ಕೊಂಡು ಅಲ್ಲಿ ಯಾವುದೋ ಒಂದು ಕಾರ್ ಆಟನೋ ಮತ್ತಿನ್ನೊಂದು ಒಬ್ಬೊಬ್ಬನೇ ಆಡೋವಂಥದ್ದು ಇರ್ತದೆ. ಆದರೆ ಈ ಹಂತಕ್ಕೆ ಬಂದಾಗ ಆ ಮಕ್ಕಳು ಒಂದು ತಂಡದ ಕ್ರೀಡೆಗಳಲ್ಲಿ ಆಸಕ್ತಿ ಹೊಂದ್ತಾರೆ. ಎಲ್ಲರ ಜೊತೆಯಲ್ಲಿ ಆಟ ಆಡುವಂಥದ್ದು, ಗುಂಪಿನಲ್ಲಿ ಆಟ ಆಡುವಂಥ ಒಂದಷ್ಟು ಆಸಕ್ತಿಯನ್ನು ಅವರು ಹೊಂದ್ತಾರೆ. ಮತ್ತು ಇಲ್ಲಿನ್ನೇನು ಮಾಡಬಹುದು ಅಂದರೆ ಬಟ್ಟೆ ಧರಿಸ್ಕೊಳ್ತಾರೆ, ಅವರೇ ಧರಿಸ್ಕೊಳ್ಳೋವಂಥದ್ದು. ಅದಕ್ಕೆ ಮುಂಚೆ ಅವ್ರಿಗೆ ಯಾರಾದರೂ ಹೆಲ್ಪ್ ಬೇಕಾಗಿರುತ್ತೆ, ಅಸಿಸ್ಟೆನ್ಸ್ ಬೇಕಾಗಿರುತ್ತೆ. ಆದರೆ ಇಲ್ಲಿ ಅವರೇ ಬಟ್ಟೆ ಧರಿಸ್ಕೊಳ್ಳುವಂಥದ್ದು, ಹಲ್ಲುಜ್ಜುವಂಥದ್ದು ವೆರಿ ಇಂಪಾರ್ಟೆಂಟ್. ಅವರೇ ಹಲ್ಲುಜ್ಕೊಳ್ತಾರೆ ನೀಟಾಗಿ. ಮತ್ತು ಯಾವುದೇ ಸಹಾಯವಿಲ್ಲದೆ ಅವರೇ ತಯಾರಾಗುವಂಥದ್ದು, ಅವರು ಬಟ್ಟೆ ಹಾಕ್ಕೊಳ್ಳುವಂಥದ್ದು, ತಲೆ ಬಾಚ್ಕೊಳ್ಳುವಂಥದ್ದು, ಆಯಿತಾ, ಬ್ಯಾಗ್ನ ತೊಗೊಂಡು ರೆಡಿ ಆಗುವಂಥದ್ದು, ಶೂಲೆಸ್ ಕಟ್ಕೊಳ್ಳುವಂಥದ್ದು, ಇಂಥದ್ದನ್ನೆಲ್ಲ ಅವರ ಸ್ವಸಹಾಯ ಅಂತ ಹೇಳಿ ಕರಿತೀವಿ. ಅವರೇ ಸಹಾಯ ಮಾಡ್ಕೊಳ್ತಾರೆ.
ಮತ್ತು ಸುತ್ತಿಗೆಯಂತಹ ಸರಳ ಸಾಧನಗಳನ್ನು ಕೂಡ ಅವರು ಸ್ವತಃ ಬಳಸ್ತಾರೆ. ಅಲ್ಲಿಗೆ ಮಗು ಒಂದಷ್ಟು ಕೌಶಲ್ಯಗಳನ್ನು, ಮೋಟಾರು ಕೌಶಲ್ಯಗಳು ಅಂತ ಹೇಳಿ ಕರಿತೀವಲ್ಲ, ಅಂಥದನ್ನೆಲ್ಲ ಮಗು ಬೆಳೆಸ್ಕೊಳ್ತಾ ಹೋಗುತ್ತೆ. ಮತ್ತು ಇನ್ನೇನಪ್ಪ ಮಾಡ್ಬೋದು ಅಂತಂದರೆ, ಚಿತ್ರಿಸಲು, ಮಾದರಿಗಳನ್ನು ನಿರ್ಮಿಸಲು ಅಥವಾ ಅದರ ಉತ್ತರ ಮೋಟಾರು ಕೌಶಲ್ಯಗಳನ್ನು ಬಳಸುವ ಇತರ ಚಟುವಟಿಕೆಗಳನ್ನು ಮಾಡಲು ಇಷ್ಟಪಡ್ತಾರೆ. ಉತ್ತಮ ಮೋಟಾರು ಕೌಶಲ್ಯಗಳನ್ನು ಅಂತಂದರೆ ಈ ಚಿತ್ರಣ ಮಾಡುವಂಥದ್ದು, ಮಾದರಿಗಳನ್ನು ಸೃಷ್ಟಿಸುವಂಥದ್ದು, ಆಯಿತಾ, ಪೇಂಟಿಂಗ್ ಮಾಡುವಂಥದ್ದು, ಇಂಥದನ್ನೆಲ್ಲ ನಾವೇನಂತ ಕರಿತೀವಿ, ಈ ಉತ್ತಮ ಮೋಟಾರು ಕೌಶಲ್ಯಗಳು ಅಂತ ಕರಿತೀವಿ. ಫೈನ್ ಮೋಟಾರ್ ಸ್ಕಿಲ್ಸ್ ಅಂತೀವಲ್ಲ, ಸೊ ಅದು ಈ ಪೇಂಟಿಂಗ್ ಮಾಡೋದು, ಮಾಡೆಲ್ ಮೇಕಿಂಗ್ ಅಂತೆಲ್ಲ ಕರಿತೀವಲ್ಲ, ಇಂಥದನ್ನೆಲ್ಲ ಈ ಒಂದು ಹಂತದಲ್ಲಿ ಅವರು ಮಾಡ್ತಾ ಹೋಗ್ತಾರೆ. ನೆಕ್ಸ್ಟು ದೈಹಿಕ ಬೆಳವಣಿಗೆ ಆದಮೇಲೆ ಮತ್ತೊಂದು ಮೈಲಿಗಲ್ಲು ಯಾವುದಪ್ಪ ವೆರಿ ಇಂಪಾರ್ಟೆಂಟ್ ಅಂದರೆ ಜ್ಞಾನಾತ್ಮಕ ವಿಕಾಸ. ಈ ಒಂದು ಹಂತದಲ್ಲಿ ಮಗು ಏನೇನೆಲ್ಲ ಬದಲಾವಣೆಗಳನ್ನು ಕಾಣುತ್ತೆ, ತನ್ನ ಒಂದು ಜೀವನದಲ್ಲಿ ಏನೇನೆಲ್ಲ ಬದಲಾವಣೆಗಳು ಇರಬೇಕು, ಅದನ್ನು ಮೈಲಿಗಲ್ಲುಗಳು ಅಂತ ನೀವೀಗಾಗಲೇ ಕರೆದಿದ್ದೀವಿ. ಆ ಮೈಲಿಗಲ್ಲುಗಳೆಲ್ಲ ನಾವಿಲ್ಲಿ ಕಂಡ್ರೆ ಹೌದು ಈ ಮಗು ಒಂದು ಶಾಲಾ ಹಂತದ ಮಗು ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಈ ಹಂತದಲ್ಲಿ ಏನಾಗುತ್ತೆ ಅಂತಂದರೆ ಮಗು ತನ್ನ ಹಾಗೂ ಹೊರಗಿನ ವಿಶ್ವದ ಮಧ್ಯೆ ಸ್ಪಷ್ಟ ವ್ಯತ್ಯಾಸ ಕಾಣೋಕ್ಕೆ ಪ್ರಾರಂಭ ಮಾಡ್ತಾನೆ. ಸ್ಪಷ್ಟ ವ್ಯತ್ಯಾಸ ಅಂದ್ರೇನು? ಮೊದಲೆಲ್ಲ ಅವನಿಗೆ ಅಹಂ ಕೇಂದ್ರಿತ, ನಾನು ನನ್ನ ಬಳಗ, ನನ್ನ ತಂದೆ ತಾಯಿ ಅಷ್ಟೇ ಮಾತ್ರ ಅವನಿಗೆ ಗೊತ್ತಿರುತ್ತೆ. ಆದರೆ ಈ ಹಂತಕ್ಕೆ ಬಂದಾಗ ಅವನು ವಿಶ್ವದ ಮಧ್ಯೆ ಮತ್ತು ತನಗೆ ಅವನು ಸ್ಪಷ್ಟ ವ್ಯತ್ಯಾಸ ಕಾಣೋಕ್ಕೆ ಪ್ರಾರಂಭ ಮಾಡ್ತಾನೆ. ನಾನು ಬೇರೆ, ವಿಶ್ವ ಬೇರೆ ಅಂತ ಹೇಳಿ ಗೊತ್ತಾಗುತ್ತೆ ಅವನಿಗೆ. ಸೊ ವಿಶ್ವದ ಜೊತೆ ಅವನು ಸರಿಯಾದ ಒಂದು ಸಮನ್ವಯತೆಯನ್ನು ಕಂಡುಕೊಳ್ತಾನೆ. ಅದಕ್ಕೆ ಕಮ್ಯುನಿಕೇಟ್ ಮಾಡುವಂಥದ್ದು ಕೂಡ ಅವನಿಗೆ ಗೊತ್ತಾಗುತ್ತೆ. ಈ ಹಂತದ ಕೊನೆಯ ವೇಳೆಗೆ ನೈಸರ್ಗಿಕ ನಿಯಮಗಳ ಪರಿಕಲ್ಪನೆ ಬಗ್ಗೆ ಸಂಪೂರ್ಣ ವಿಕಾಸ ಆಗ್ತದೆ. ಸೊ ನೈಸರ್ಗಿಕ ನಿಯಮಗಳೇನೇನಿದೆ, ನಿಸರ್ಗದಲ್ಲಿ ಆಗುವಂಥ ಒಂದಷ್ಟು ಫಿನಾಮಿನನ್ ಅಂತೇನು ಕರಿತೀವಿ, ಫಿನಾಮಿನಾ ಅಂತೇನೆ ಪ್ರಕ್ರಿಯೆಗಳಾಗುತ್ತೆ ಅಥವಾ ನಿಯಮಗಳಿದ್ದಾವೆ, ಅದ್ರ ಬಗ್ಗೆ ಅವನಿಗೆ ಸಂಪೂರ್ಣವಾದ ಪರಿಕಲ್ಪನೆಯ ಗೋಚರ ಆಗ್ತದೆ, ಅದರದ್ದೊಂದು ವಿಕಾಸ ಆಗ್ತದೆ. ಇದ್ರ ಜೊತೆಗೆ ಇನ್ನೇನಪ್ಪ ಆಗಬಹುದು ಜ್ಞಾನಾತ್ಮಕ ವಿಕಾಸದಲ್ಲಿ? ನಾವು ಇನ್ನೊಂದು ವಿಷಯವನ್ನು ಇಲ್ಲೇ ಕೂಡ ಸೇರಿಸ್ಕೊಂಡಿದ್ದೀವಿ, ಅದು ಶೀಘ್ರಗತಿಯ ಭಾಷಾ ವಿಕಾಸದ ಹಂತ. ಇಲ್ಲಿ ಭಾಷೆಯ ಒಂದು ಬೆಳವಣಿಗೆ ಅಥವಾ ವಿಕಾಸ ಉಂಟಾಗ್ತದೆ. ಏನಾಗುತ್ತೆ ಭಾಷೆಯ ಒಂದು ಬೆಳವಣಿಗೆ ಅಂದರೆ, ಕ್ರಿಯಾತ್ಮಕ ಪದ ಸಂಪತ್ತು ಹೆಚ್ಚಾಗತ್ತೆ, ಅವರ ಪದ ಸಂಪತ್ತು ಹೆಚ್ಚಾಗ್ತದೆ, ವೆಕಾಬ್ಯುಲರಿ ಅಂತ ಕರಿತೀವಲ್ವ ಅದು ಹೆಚ್ಚಾಗ್ತದೆ. ಮತ್ತು ತಮ್ಮ ಭಾವನೆಗಳನ್ನು ಹಾಗೂ ವಿಚಾರಗಳನ್ನು ವ್ಯಕ್ತಪಡಿಸಲು ಸ್ವಂತ ವಾಕ್ಯಗಳನ್ನು ರಚಿಸ್ತಾರೆ. ಆಯಿತಾ, ಅವರಿಗೆ ಈ ಒಂದು ಕೌಶಲ್ಯ ಏನು ಬರುತ್ತೆ ಈ ಒಂದು ವಯಸ್ಸಿಗೆ ಅಂತಂದರೆ, ಭಾವನೆಗಳನ್ನು ವ್ಯಕ್ತಪಡಿಸುವಂಥ ಒಂದು ಕೌಶಲ್ಯ ಬರುತ್ತೆ. ಮತ್ತು ವಿಚಾರಗಳನ್ನು ವ್ಯಕ್ತಪಡಿಸಲು ಸ್ವಂತ ವಾಕ್ಯಗಳನ್ನು ರಚನೆ ಮಾಡುವಂಥ ಒಂದು ಸ್ಕಿಲ್ ಅಂತ ಏನು ಕರಿತೀವಿ, ಕೌಶಲ್ಯ ಅವ್ರಿಗೆ ಬರುತ್ತೆ. ಸೊ ಇದಕ್ಕೆ ಮುಂಚೆ ಏನಾದರೂ ಹೋಮ್ವರ್ಕ್ ಕೊಟ್ಟಿದ್ರೆ ಒಂದು ಫ್ರೇಮ್ ಸೆಂಟೆನ್ಸಸ್ ಅಂತ ಯಾವುದೋ ಟೀಚರ್ ಏನೋ ಕೊಟ್ಟಿದ್ರೆ ಅದನ್ನು ಅಮ್ಮನ ಹತ್ರನೋ ಅಪ್ಪನ ಹತ್ರನೋ ಎಳಿಸ್ಕೊಂಡು ಮಾಡುವಂಥದ್ದು ಇರುತ್ತೆ. ಆದರೆ ಇಲ್ಲಿ ಅವನು ಸ್ವಂತ ವಾಕ್ಯಗಳನ್ನು ರಚನೆ ಮಾಡಬಹುದು ಅಥವಾ ತನ್ನ ಭಾವನೆಗಳನ್ನು ಅವನೇ ತನ್ನ ವಾಕ್ಯಗಳ ಮೂಲಕ ಅದನ್ನು ವ್ಯಕ್ತಪಡಿಸುವಂಥ ಒಂದು ಕೌಶಲ್ಯ ಮಗು ಗಳಿಸುತ್ತೆ. ಮತ್ತು ಭಾಷಾಭಿವೃದ್ಧಿಗೆ ಅಂತ ಹೇಳಿ ಬಂದಾಗ ಇನ್ನೇನಪ್ಪ ಡಿಫರೆನ್ಸ್ ಇರ್ಬೋದು ಇದರಲ್ಲಿ, ಇನ್ನೇನು ಮಗು ಬೆಳೆಸ್ಕೊಳ್ಳುತ್ತೆ ಒಂದು ಕೌಶಲ್ಯಗಳನ್ನು ಅಂತಂದರೆ, ಪದಗಳನ್ನು ಬಳಸುವ ಅವರ ಸಾಮರ್ಥ್ಯದಲ್ಲಿ ಅದ್ಭುತ ಬೆಳವಣಿಗೆ ಆಗ್ತದೆ. ಏನಪ್ಪ ಅದು ಅಂಥ ಅದ್ಭುತ ಬೆಳವಣಿಗೆ ಅಂತಂದರೆ, ಅವರ ಶಬ್ದಕೋಶ 20,000ರಿಂದ 30,000 ಪದಗಳವರೆಗೆ ವಿಸ್ತರಣೆ ಆಗಿರುತ್ತೆ. 20,000ದಿಂದ 30,000 ಆಯಿತಾ. ಮತ್ತು ವಾಕ್ಯ ರಚನೆ ಮತ್ತು ವ್ಯಾಕರಣದ ಬಳಕೆ ಕೂಡ ಸುಧಾರಿಸಿರುತ್ತೆ ಮತ್ತು ಉಚ್ಚಾರಣೆಯೂ ಕೂಡ ಸುಧಾರಿಸ್ತದೆ. ಅವರು ಚೆನ್ನಾಗಿ ಅದನ್ನು ಉಚ್ಚಾರಣೆ ಮಾಡೋಕ್ಕೆ ಕೂಡ ಕಲ್ತ್ಕೊಂಡಿರ್ತಾರೆ, ಪ್ರೊನೌನ್ಸಿಯೇಷನ್ ಅಂತ ಏನು ಕರಿತೀವಿ ಹಾಗೆ. ಉಚ್ಚಾರಣೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಸರಿಯಾದ ರೀತಿಯಲ್ಲಿ ಉಚ್ಚಾರಣೆ ಮಾಡ್ತಾರೆ, ವಾಕ್ಯ ರಚನೆಗಳನ್ನು ಕೂಡ ಮಾಡ್ತಾರೆ ಮತ್ತು ವ್ಯಾಕರಣವನ್ನು ಕೂಡ ಸರಿಯಾಗಿ ಬಳಸೋಕ್ಕೆ ಪ್ರಾರಂಭ ಮಾಡ್ತಾರೆ. ನಾವೀಗಾಗಲೇ ನೋಡಿದ್ದೀವಿ, ವ್ಯಾಕರಣದ ಬಗ್ಗೆ ಸರಿಯಾದ ಅರಿವಿರಲ್ಲ ಅವ್ರಿಗೆ ಈ ಹಿಂದಿನ ಹಂತದಲ್ಲಿ. ಈ ಒಂದು ಹಂತದಲ್ಲಿ ಅವರು ವ್ಯಾಕರಣವನ್ನು ಬಳಸೋದು ಹೇಗೆ ಅಂಥೇಳಿ ಕಲ್ತ್ಕೊಳ್ತಾರೆ. ಮತ್ತು ಮಕ್ಕಳ ವಿಶಿಷ್ಟ ಸಂಸ್ಕೃತಿಯ ಭಾಷಾ ಸ್ವಾಧೀನ ಮತ್ತು ಮಾತಿನ ಮಾದರಿಯಲ್ಲಿ ಪ್ರತಿಫಲಿಸುತ್ತದೆ. ಅವರ ಒಂದು ಸಾಂಸ್ಕೃತಿಕ ಭಾಷಾ ಸ್ವಾಧೀನ, ಅವರಲ್ಲಿ ಒಂದು ಹತೋಟಿಗೆ ಬರುತ್ತೆ ಅವರ ಭಾಷೆ ಮತ್ತು ಮಾತಿನ ಮಾದರಿ, ಯಾವ ರೀತಿ ಮಾತಾಡ್ತಾರೆ, ಯಾವ ರೀತಿ ಭಾಷೆಯನ್ನು ಬಳಸ್ತಾರೆ, ಯಾವ ರೀತಿ ಪದಪುಂಜಗಳು ಅವರಲ್ಲಿ ಇರ್ತದೆ, ಶಬ್ದಕೋಶಗಳಿರ್ತವೆ, ಅದನ್ನೆಲ್ಲ ನಾವು ಇಲ್ಲಿ ಗಮನಿಸಬಹುದು. ಸೊ ಅವರ ಭಾಷಾ ಸ್ವಾಧೀನ ಭಾಳ ಚೆನ್ನಾಗಿ ಆಗ್ತದೆ ಮತ್ತು ಅವರ ಮಾತಿನ ಮಾದರಿಯಲ್ಲಿ ಕೂಡ ಈ ಒಂದು ಭಾಷಾ ಸ್ವಾಧೀನ ಪ್ರತಿಫಲಿಸ್ತಾ ಹೋಗ್ತದೆ. ಸೊ ಅವರ ಭಾಷೆ ಅಭಿವೃದ್ಧಿ ಆಗ್ತದೆ, ಅವರು ಚೆನ್ನಾಗಿ ಮಾತಾಡೋಕ್ಕೆ ಕಲಿತಾರೆ. ಆಮೇಲೆ ತನ್ನದೇ ಆದ ಭಾವನೆಗಳನ್ನು ಒಂದು ಭಾಷೆಯ ಮೂಲಕ ಅವರು ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರುತ್ತೆ, ಅವ್ರಿಗೆ ಅಭಿವ್ಯಕ್ತಿಗೊಳಿಸೋಕ್ಕೆ ಬರುತ್ತೆ. ಸೊ ಇದನ್ನೆಲ್ಲ ನಾವು ಭಾಷಾಭಿವೃದ್ಧಿ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಅವರ ಪದಪುಂಜ ಹೆಚ್ಚಾಗ್ತದೆ, ಅವರ ವೆಕ್ಯಾಬ್ಯುಲರಿ ಅಂತ ಏನು ಕರಿತೀವಿ, ಶಬ್ದಕೋಶ ಕೂಡ ಹೆಚ್ಚಾಗ್ತದೆ. ಆಮೇಲೆ ಜ್ಞಾನಾತ್ಮಕ ವಿಕಾಸದಲ್ಲಿ ನಾವು ಮುಂದುವರಿತಾ ಈ ಒಂದು ವಿಷಯಗಳನ್ನು ತಿಳ್ಕೊಳ್ಳೋಣ. ಇಲ್ಲೇನಾಗುತ್ತೆ, ಮಾಹಿತಿ ಮತ್ತು ವಿಚಾರಗಳನ್ನು ಸಂಗಮಿಸುವಂಥ ಹಂತ.
ಆಯಿತಾ. ಇಲ್ಲಿ ಒಂದು ಮಾಹಿತಿಗಳನ್ನು ಸಂಗ್ರಹಿಸುವ ಒಂದು ಹಂತ ಆಗ್ತದೆ. ಅವರು ಬೇಕಾದಷ್ಟು ಮಾಹಿತಿಗಳನ್ನು ಸಂಗ್ರಹಿಸ್ಬೋದು, ಅವರಿಗೆ ಒಂದು ಕೌಶಲ್ಯಗಳು ಬರುತ್ತೆ, ವಿಚಾರಗಳನ್ನು ಕೂಡ ಅವರು ಸಂಗ್ರಹಿಸ್ಬೋದು. ಸೊ ಇಂಥದ್ದೆಲ್ಲ ಈ ಒಂದು ಹಂತದಲ್ಲಿ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ತಾರ್ಕಿಕ ಆಲೋಚನಾ ಸಾಮರ್ಥ್ಯ ಹೆಚ್ಚಾಗ್ತದೆ. ಸೊ ಅವ್ರು ಯಾವುದೇ ಒಂದು ವಿಷಯವನ್ನು ರೆಡಿಮೇಡ್ ಆಗಿ ಕೊಟ್ಟರೆ, ಹಾಗೆ ಇದನ್ನು ಓದ್ಕೋ, ಇದನ್ನು ಮಾಡ್ಕೋ, ಇದನ್ನು ನೋಡ್ಸ್ಕೊಡ್ತೀನಿ ಅಂತ ಏನಾದ್ರು ಹೇಳಿದ್ರೆ ಅವ್ರು ಅದನ್ನು ಒಪ್ಪಲ್ಲ. ಯಾಕೆ ಹೀಗೆ ಅಂತ ಕೇಳುವಂಥ ಒಂದಷ್ಟು ಪ್ರಶ್ನಾರ್ಥಕ ಚಿಹ್ನೆಗಳನ್ನು ಉಪಯೋಗಿಸ್ಕೊಳ್ತಾರೆ, ಅಂದರೆ ಪ್ರಶ್ನೆಗಳನ್ನು ಕೇಳುವಂಥದ್ದು. ಆಯಿತಾ. ಅದರ ಹಿಂದಿರುವಂಥ ಒಂದು ತರ್ಕವನ್ನು ಅವರು ತಿಳ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ. ಸೊ ತಾರ್ಕಿಕ ಆಲೋಚನಾ ಸಾಮರ್ಥ್ಯ ಅವರಲ್ಲಿ ಹೆಚ್ಚಾಗ್ತದೆ. ಮತ್ತು ಸರಳ ವಿಷಯಗಳಿಗೆ ಸಂಬಂಧಿಸಿದಂತೆ ಜ್ಞಾನಾತ್ಮಕ ಕ್ರಿಯೆಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಅಥವಾ ಆಯ್ಕೆ ಮಾಡಿಕೊಳ್ಳುವಲ್ಲಿ, ಅಭಿವೃದ್ಧಿಪಡಿಸುವಲ್ಲಿ ಮತ್ತು ಅನ್ವಯಿಸಿಕೊಳ್ಳುವಲ್ಲಿ ಹೆಚ್ಚು ಸಮರ್ಥನಾಗ್ತಾನೆ. ಈ ಒಂದು ಜ್ಞಾನಾತ್ಮಕ ಕ್ರಿಯೆಗಳು ಅದನ್ನು ಅಭಿವೃದ್ಧಿ ಮಾಡೋದಾಗಲಿ, ಸೆಲೆಕ್ಟ್ ಮಾಡೋದಾಗಲಿ ಅಥವಾ ಆಯ್ಕೆ ಮಾಡೋದಾಗಲಿ, ಮತ್ತು ಅದನ್ನು ಅನ್ವಯಿಸಿಕೊಳ್ಳುವಲ್ಲಿ ಅವನು ಹೆಚ್ಚು ಸಮರ್ಥನಾಗ್ತಾನೆ. ಸೊ ಅವನಿಗೆ ಇದೆಲ್ಲ ಆಯ್ಕೆ ಮಾಡಿಕೊಳ್ಳುವುದರಲ್ಲಿ, ಅಭಿವೃದ್ಧಿಪಡಿಸುವುದರಲ್ಲಿ ಮತ್ತು ಅನ್ವಯಿಸುವಿಕೆಯ ಒಂದು ಕೌಶಲ್ಯ ಅವನಲ್ಲಿ ಬರುತ್ತೆ. ಇದ್ರ ಜೊತೆಗೆ ಇನ್ನೇನಪ್ಪ ಆಗತ್ತೆ ಜ್ಞಾನಾತ್ಮಕ ವಿಕಾಸದಲ್ಲಿ ಅಂತಂದರೆ, ಗಣಿತದ ಮೂಲ ಕೌಶಲ್ಯಗಳಾದ ಕೂಡುವುದು, ಕಳೆಯುವುದು, ಗುಣಿಸುವುದು, ಭಾಗಿಸುವುದು. ಸೊ ಇದೆಲ್ಲ ಬೇಸಿಕ್ ಆಪರೇಷನ್ಸ್ ಅಂತ ಕರಿತೀವಿ. ಮೂಲಭೂತವಾಗಿ ಒಂದು ಮಗು ಅವನಿಗೆ ಗಣಿತ ಬರ್ತದೆ ಅಂತ ಹೇಳಿ ಅನ್ಬೇಕಾದ್ರೆ ಎಲ್ಲ ಒಂದು ಬೇಸಿಕ್ ಆಪರೇಷನ್ಸ್ ಅಂತ ಮೂಲಭೂತ ಕೌಶಲ್ಯಗಳನ್ನು ಅವನು ಕಲಿಬೇಕಾಗುತ್ತೆ. ಸರಳ ಭಿನ್ನರಾಶಿಗಳನ್ನು ಕೂಡ ಅರ್ಥ ಮಾಡಿಕೊಳ್ಳೋಕೆ ಅವನಿಗೆ ಬರುತ್ತೆ ಮತ್ತು ಅದನ್ನು ಬಳಸೋಕ್ಕೂ ಕೂಡ ಬರುತ್ತೆ. ಭಿನ್ನರಾಶಿಗಳು ಅಂತಂದಾಗ ನಮಗೆ ಅಂಥದ್ದೊಂದಷ್ಟು ಪರಿಕಲ್ಪನೆಗಳು, ಅಂದರೆ ಗಣಿತಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮೂಲಭೂತವಾದ ಕೌಶಲ್ಯಗಳನ್ನು, ಪರಿಕಲ್ಪನೆಗಳನ್ನು ಅವರು ತಿಳ್ಕೊಂಡಿರ್ತಾರೆ ಈ ಒಂದು ಹಂತದಲ್ಲಿ. ಇದು ಕೂಡ ನಾವು ಜ್ಞಾನಾತ್ಮಕ ವಿಕಾಸ ಅಂತ ಹೇಳಿ ಕರಿತೀವಿ. ಮುಂದುವರಿದು ಇನ್ನು ಏನಪ್ಪ ಒಂದಷ್ಟು ವಿಕಾಸಗಳು ನಡೀಬಹುದು ಅಂತಂದರೆ, ನೈಜ ಘಟನೆಗಳು ಮತ್ತು ವೈಜ್ಞಾನಿಕ ಹಾಗೂ ಗಣಿತ ವಿಷಯ ಮತ್ತು ಸತ್ಯ ಘಟನೆ ಆಧರಿಸಿದ ಕಥೆಗಳನ್ನು ಓದಲು ಇಚ್ಛಿಸ್ತಾರೆ. ಯಾವುದೇ ಒಂದು ಮೊದಲೆಲ್ಲ ಅವರು ಯಾವುದೋ ಒಂದು ಗೂಬೆ ಕತೆ, ಕಾಗೆ ಕತೆ ಹೀಗೆಲ್ಲ ಕೇಳ್ಕೊಂಡಿರ್ತಾರೆ. ನಾವು ಅಮ್ಮ ಏನು ಹೇಳಿದ್ರು ಕೇಳಿಸ್ಕೊಂಡಿರ್ತಾರೆ, ಅದನ್ನೆಲ್ಲ ನಿಜ ಅಂತ ಕೂಡ ಅಂದ್ಕೊಂಡಿರ್ತಾರೆ. ಹಾಗಾಗಿ ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಮಳೆ ಹೇಗೆ ಬರುತ್ತೆ ಅಂತಂದರೆ, ಇಲ್ಲ ದೇವರಲ್ಲಿ ನಿಂತ್ಕೊಂಡು ಮಳೆಯನ್ನು ಸುರಿಸ್ತಿರ್ತಾನೆ ಅಂದರೆ ಹೌದಾ ಅಂತ ನಂಬಿರ್ತಾರೆ. ಆದರೆ ಈ ಒಂದು ಹಂತಕ್ಕೆ ಬಂದಾಗ ನೈಜ ಘಟನೆಗಳು, ನಿಜವಾಗ್ಲೂ ಏನು ನಡೀತದೆ, ಟ್ರೂತ್ ಅಂತೇನು ಕರಿತೀವಿ, ಈ ಒಂದು ಸತ್ಯ ಸಂಗತಿಗಳ ಬಗ್ಗೆ ಅವರು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಮತ್ತು ವೈಜ್ಞಾನಿಕವಾಗಿ, ತರ್ಕಬದ್ಧವಾಗಿ ಇರುವಂಥ ಒಂದಷ್ಟು ಗಣಿತ ವಿಷಯ ಇರಬಹುದು ಅಥವಾ ಸತ್ಯ ಘಟನೆ ಆಧರಿಸಿದ ಕಥೆಗಳನ್ನು ಓದೋಕ್ಕೆ ಪ್ರಾರಂಭಿಸ್ತಾರೆ. ಸತ್ಯ ಘಟನೆ, ಅವರು ಅದಕ್ಕೆ ಯಾವಾಗಲೂ ತರ್ಕಬದ್ಧವಾಗಿ ಯೋಚನೆ ಮಾಡುವಂಥದ್ದು, ಅದರಲ್ಲಿ ಇರುವಂಥ ಸತ್ಯಾಸತ್ಯತೆಗಳನ್ನು ಆಧರಿಸಿ ಅವರು ಒಂದು ಘಟನೆಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಮತ್ತು ಕಲ್ಪನಾತ್ಮಕ ಆಟಗಳಲ್ಲಿ ಹೆಚ್ಚಿನ ಆಸಕ್ತಿ ತೋರ್ತಾರೆ. ಕಲ್ಪನೆಗಳಿಗೆ ಹೆಚ್ಚು ಒತ್ತನ್ನು ಕೊಡುವಂಥದ್ದು ಒಂದಷ್ಟು ಈಗ ಬಿಸ್ನೆಸ್ ಆಟಗಳು ಅಂತ ಹೇಳಿ ಕರಿತೀವಿ, ಆಯಿತಾ. ಮತ್ತು ಚದುರಂಗ, ಕೇರಮ್, ಚೆಸ್ ಇಂಥದ್ದೆಲ್ಲ ಒಂದಷ್ಟು ಆಟಗಳನ್ನು ಆಡೋಕ್ಕೆ ಇಷ್ಟಪಡ್ತಾರೆ. ಮತ್ತು ಸೃಜನಶೀಲತೆ ಮತ್ತು ಕಲ್ಪನಾ ಶಕ್ತಿ ಇದರಲ್ಲಿ ವಿಕಾಸವಾಗ್ತದೆ. ಈ ಮಗು ಯಾವಾಗಲೂ ಸೃಜನಶೀಲತೆಯಿಂದ ಕೂಡಿರ್ತಾನೆ. ಹೊಸದನ್ನು ಮಾಡುವಂಥದ್ದು, ಏನಾದರೂ ನವೀನತೆಯಿಂದ ಕೂಡಿರುವಂಥದ್ದನ್ನು ಮಾಡೋಕ್ಕೆ ಅವನಿಗೆ ಇಷ್ಟ ಆಗುತ್ತೆ. ಯಾವುದೋ ಒಂದು ಇರೋದನ್ನೇ ಮಾಡುವಂಥದ್ದು, ಇರೋದನ್ನೇ ಮತ್ತೆ ಅದಕ್ಕೇನೋ ಒಂದು ಹೊಸ ಒಂದು ಮರುನಾಮಕರಣ ಮಾಡುವಂಥದ್ದು ಮಾಡಲ್ಲ. ಹೊಸದಾಗಿ ಏನಾದರೂ ಕಂಡುಹಿಡಿಯುವಂಥದ್ದು, ಅಂಥದ್ದೇನಾದರೂ ಒಂದಷ್ಟು ನವೀನತೆಯಿಂದ ಕೂಡಿರುವಂಥ ವಿಷಯಗಳಿಗೆ ಇವನು ಹೆಚ್ಚು ಒತ್ತನ್ನು ಕೊಡ್ತಾನೆ. ಇನ್ನೇನಪ್ಪ ಮುಂದೆ ಆಗತ್ತೆ ಅಂತ ಹೇಳಿ ನೋಡಿದ್ರೆ, ಅದರಲ್ಲೂ ಕೂಡ ನಾವು ಈ ಒಂದು ಮೈಲಿಗಲ್ಲುಗಳು ಅಂತ ಏನು ಕರೆದಿದ್ದೀವಿ, 6 ರಿಂದ 7 ವರ್ಷ ವಯಸ್ಸಿನವರು ಏನು ಮಾಡ್ಬೋದು ಅಂದರೆ, ಅವರಿಗೆ ಸಂಖ್ಯೆಗಳ ಪರಿಕಲ್ಪನೆ ಅರ್ಥ ಮಾಡ್ಕೊಳ್ತಾರೆ. ಸಂಖ್ಯೆಗಳು, ಹಲವಾರು ಸಂಖ್ಯೆಗಳ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ. ಅಂದರೆ ಟೈಪ್ಸ್ ಆಫ್ ನಂಬರ್ಸ್ ಅಂತ ಕರಿತೀವಲ್ಲ, ಯಾವ ಸಂಖ್ಯೆಗಳಿದ್ದಾವೆ ಅದ್ರ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಹಗಲು ಮತ್ತು ರಾತ್ರಿ ಬಗ್ಗೆ ಅವರು ತಿಳಿತಾರೆ. ಅವ್ರಿಗೊಂದು ತಿಳುವಳಿಕೆ ಇರುತ್ತೆ, ಹಗಲು ಯಾವುದು, ರಾತ್ರಿ ಯಾವುದು ಅಂಥೇಳಿ ಗೊತ್ತಾಗುತ್ತೆ. ಮತ್ತು ಬಲ ಮತ್ತು ಎಡಗೈಗಳನ್ನು ಪ್ರತ್ಯೇಕಿಸಬಹುದು. ನೀವು ಹಿಂದಿನ ಹಂತದಲ್ಲಿ ಹೋಗಿ ಕೇಳಿ, ಬಲಗೈ ಯಾವುದು, ಎಡಗೈ ಯಾವುದು ಅಂದರೆ ಗೊತ್ತಿರಲ್ಲ, ಆಯಿತಾ. ಈ ಒಂದು ವಯಸ್ಸಿನಲ್ಲಿ ಅವ್ರಿಗೆ ಬಲ ಮತ್ತು ಎಡಗೈಗಳನ್ನು ಪ್ರತ್ಯೇಕಿಸುವಂಥದ್ದು ಗೊತ್ತಾಗುತ್ತೆ. ಸಮಯವನ್ನು ಕೂಡ ಹೇಳ್ಬೋದು. ಈ ಹಿಂದಿನ ಹಂತದಲ್ಲಿ ಅವ್ರಿಗೆ ಸಮಯ ಹೇಳೋಕ್ಕೆ ಬರಲ್ಲ, ಒಂದು ಗಡಿಯಾರ ನೋಡಿ ಅವ್ರಿಗೆ ಸಮಯ ಹೇಳೋಕ್ಕೆ ಬರ್ತಾ ಇರಲ್ಲ. ಹಾಗಾಗಿ ನಾವಿಂದೊಂದಷ್ಟು ಕಾನ್ಸೆಪ್ಟ್ಗಳನ್ನು ಅಥವಾ ಪರಿಕಲ್ಪನೆಗಳನ್ನು ಈ ಒಂದು ಏಜ್ ಗ್ರೂಪ್ನಲ್ಲಿ ನಾವು ಟೆಕ್ಸ್ಟ್ ಬುಕ್ನಲ್ಲಿ ಅಳವಡಿಸ್ಕೊಂಡಿದ್ದೇವೆ. ಅದನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ, ಮಕ್ಕಳಿಗೆ ಅವ್ರಿಗೆ ಹೇಳ್ಕೊಡ್ತೀವಿ ಸಮಯವನ್ನು. ಅದಕ್ಕೆ ಮುಂಚೆ ನಾವು ಈ ಹಿಂದಿನ ಹಂತದಲ್ಲಿ ಈ ಸಮಯದ ಬಗ್ಗೆ ಹೇಳ್ಕೊಡೋಕ್ಕೆ ಸಾಧ್ಯ ಆಗಲ್ಲ, ಯಾಕಂದರೆ ಇಂಥದ್ದೊಂದಷ್ಟು ಕೌಶಲ್ಯಗಳು ಅವರಲ್ಲಿ ಇರಲ್ಲ. ಮತ್ತು ಪ್ರತ್ಯೇಕ ಸೂಚನೆಗಳೊಂದಿಗೆ ಆಜ್ಞೆಗಳನ್ನು ಅರ್ಥ ಮಾಡಿಕೊಳ್ಳಬಹುದು. ಸೊ ಅವರಿಗೆ ಸೂಚನೆಗಳನ್ನು ಕೊಟ್ಟಾಗ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಒಂದು ಹಂತದಲ್ಲಿ ಸಾಧ್ಯವಾಗುತ್ತೆ. ಮತ್ತು ವಸ್ತುಗಳು ಮತ್ತು ಅವುಗಳ ಬಳಕೆಯನ್ನು ವಿವರಿಸಬಹುದು. ಸೊ ಯಾವ ರೀತಿ ಇದ್ದಾವೆ ವಸ್ತುಗಳು, ಅವುಗಳ ಬಳಕೆ ಹೇಗೆ ಮಾಡ್ಬೋದು ಅಂಥೇಳಿ ಕೂಡ ನಾವು ಇದರಲ್ಲಿ ಗೊತ್ತಾಗುತ್ತೆ.
ಮತ್ತು 3 ಸಂಖ್ಯೆಗಳನ್ನು ಹಿಂದಕ್ಕೆ ಪುನರಾವರ್ತಿಸಬಹುದು. ಹಿಂದೆ ಅದನ್ನು ಉಲ್ಟಾ ಹೋಗಿ ಹೇಳೋದು ಅಂತ ಹೇಳಿ ಕರಿತೀವಲ್ಲ, ಈ 3 ಸಂಖ್ಯೆಗಳನ್ನು ಹಿಂದಕ್ಕೆ ಪುನರಾವರ್ತಿಸುವಂಥದ್ದು. ಮತ್ತು ವಯಸ್ಸಿಗೆ ಸೂಕ್ತವಾದ ಪುಸ್ತಕಗಳನ್ನು ಓದಬಹುದು. ಸೊ ಯಾವುದೋ ಒಂದು ಚಿಕ್ಕ ಮಕ್ಕಳು ಓದೋವಂಥ ಪುಸ್ತಕಗಳನ್ನು ಅವ್ರು ಓದಲ್ಲ, ಸ್ವಲ್ಪ ಹೆಚ್ಚಾಗಿ ಬೇರೆ ಈ ಕಲ್ಪನಾ ಲೋಕದಲ್ಲಿರುವಂಥ ಒಂದಷ್ಟು ಕಥೆಗಳನ್ನು, ತರ್ಕಬದ್ಧವಾಗಿರುವಂಥದ್ದನ್ನು, ಇಂಥ ಒಂದು ವಿಷಯಗಳನ್ನಿರುವಂಥ ಪುಸ್ತಕಗಳನ್ನು ಅವರು ಓದ್ತಾರೆ. ಮತ್ತು 8 ರಿಂದ 9 ವರ್ಷ ವಯಸ್ಸಿನವರು ಏನು ಮಾಡ್ಬೋದು ಅಂದರೆ ಹಿಂದಕ್ಕೆ ಎಣಿಸುವರು. ಈಗ 1, 2, 3, 4 ಅಂತ ಹೇಳ್ಕೊಂಡು ಹೋಗೋದು. ಈಗ 100, 99, 98 ಹಾಗೆ ಹೇಳ್ಕೊಂಡು ಹೋಗುವಂಥದ್ದು, ಅಥವಾ ಮಗ್ಗಿಗಳನ್ನು ಉಲ್ಟಾ ಹೇಳುವಂಥದ್ದು, ಇಂಥದ್ದನ್ನು. ಮತ್ತು ದಿನಾಂಕಗಳನ್ನು ತಿಳಿತಾರೆ. ಸೊ ದಿನಾಂಕಗಳ ಬಗ್ಗೆ ಅವರಿಗೆ ಸರಿಯಾದ ಒಂದು ಮಾಹಿತಿ ಇರುತ್ತೆ. ಮತ್ತು ಹೆಚ್ಚು ಓದಿ ಆನಂದಿಸ್ತಾರೆ. ಓದಿ ಆನಂದ ಪಡುವಂಥ ಒಂದು ಕೌಶಲ್ಯ ಅವರಲ್ಲಿ ಬೆಳೆಯುತ್ತೆ. ಭಿನ್ನರಾಶಿಗಳನ್ನು ಅರ್ಥ ಮಾಡ್ಕೊಳ್ತಾರೆ. ಅದು ಒಂದು ಸ್ವಲ್ಪ ಕ್ಲಿಷ್ಟಕರವಾದ ಒಂದು ಕಾನ್ಸೆಪ್ಟ್ ಅಥವಾ ಪರಿಕಲ್ಪನೆ, ಅದನ್ನು ಅವರು ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಬಾಹ್ಯಾಕಾಶದ ಪರಿಕಲ್ಪನೆಯನ್ನು ಅರ್ಥ ಮಾಡ್ಕೊಳ್ತಾರೆ. ನಾವು ಬಾಹ್ಯಾಕಾಶದ ಪರಿಕಲ್ಪನೆಗಳು ಅಂದಾಗ ಸ್ವಲ್ಪ ಅದು ಅಷ್ಟೊಂದು ಮೂರ್ತವಾಗಿ ನಾವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದಕ್ಕೆಲ್ಲ ಒಂದಷ್ಟು ಮೂರ್ತವಾದ ಅನುಭವಗಳನ್ನು ಕೊಡಬೇಕು, ಬಹಳ ಅಮೂರ್ತವಾದವು. ಸೊ ಅಂಥ ಒಂದು ಪರಿಕಲ್ಪನೆ ಅಂದರೆ ಬಾಹ್ಯಾಕಾಶದ ಪರಿಕಲ್ಪನೆಯನ್ನು ಅವರು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಮತ್ತು ವಾರದ ತಿಂಗಳುಗಳು ಮತ್ತು ದಿನಗಳನ್ನು ಕ್ರಮವಾಗಿ ಹೆಸರಿಸುವರು. ಆಯಿತಾ, ನಾವು ಇದಕ್ಕೆ ಹಿಂದಿನ ಒಂದು ಹಂತದಲ್ಲಿ ಕೇಳಿದ್ರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಕ್ರಮಬದ್ಧವಾಗಿ ವಾರ ತಿಂಗಳುಗಳು ಹೇಳೋಕ್ಕೆ ಬರಲ್ಲ. ಆದರೆ ಈ ಹಂತದಲ್ಲಿ ಅವರು ವಾರ ಯಾವುದಿದೆ, ತಿಂಗಳುಗಳು ಯಾವುದಿದೆ, ಇದನ್ನೆಲ್ಲ ಅವರು ಹೇಳೋಕ್ಕೆ ಕಲ್ತ್ಕೊಳ್ತಾರೆ. ಮತ್ತು ವಸ್ತುಗಳನ್ನು ಸಂಗ್ರಹಿಸಿ ಅದನ್ನು ಆನಂದ ಪಡ್ತಾರೆ. ಯಾವುದೋ ಒಂದು ಹಾಬೀಸ್ ಎಲ್ಲ ಬೆಳೆಸ್ಕೊಳ್ತಾರೆ. ಸ್ಟ್ಯಾಂಪ್ ಕಲೆಕ್ಷನ್ ಇರ್ಬೋದು, ಅಥವಾ ಕಾಯಿನ್ಸ್ ಕಲೆಕ್ಷನ್, ಮತ್ತು ಇನ್ನೇನು ಹರ್ಬೇರಿಯಂ ಶೀಟ್ಸು, ಈ ಥರದ್ದೆಲ್ಲ ಒಂದಷ್ಟು ವಸ್ತುಗಳನ್ನು ಸಂಗ್ರಹಣೆ ಮಾಡುವಂಥ ಒಂದು ಕೌಶಲ್ಯಗಳನ್ನು ಬೆಳೆಸ್ಕೊಳ್ತಾರೆ. ಈ ಸಂಗ್ರಹಣೆ ಮಾಡೋದನ್ನು ನೋಡಿಕೊಂಡು ಅದನ್ನು ಆನಂದ ಪಡುವಂಥದ್ದು ಕೂಡ ಈ ಒಂದು ವಯಸ್ಸಿನಲ್ಲಿ ಬರುವಂಥ ಒಂದು ಕ್ವಾಲಿಟಿ, ಕೌಶಲ್ಯ. ಆಯಿತಾ. ಮತ್ತು 10 ರಿಂದ 12 ವರ್ಷ ವಯಸ್ಸಿನವರು ಏನು ಮಾಡ್ಬೋದು ಆಯಿತಾ, ಅವರು ಕತೆಗಳನ್ನು ಬರೆಯಲು ಇಷ್ಟಪಡುವರು. ಬರೀ ಓದೋದಲ್ಲ, ಯಾರೋ ಬರೆದಿರೋ ಕತೆಗಳನ್ನು ಓದೋದಿರಲಿ, ಇವರೇ ಕತೆಗಳನ್ನು ಬರೆಯೋಕ್ಕೆ ಇಷ್ಟಪಡ್ತಾರೆ. ಮತ್ತು ಪತ್ರಗಳನ್ನು ಬರೆಯೋಕ್ಕೆ ಇಷ್ಟಪಡ್ತಾರೆ ಆಯಿತಾ. ಮತ್ತು ಚೆನ್ನಾಗಿ ಓದ್ತಾರೆ. ಮತ್ತು ಫೋನಲ್ಲಿ ಮಾತನಾಡುವುದು ಅಥವಾ ಸಂದೇಶ ಕಳಿಸುವುದನ್ನು ಕೂಡ ಆನಂದಿಸ್ತಾರೆ. ಫೋನಲ್ಲಿ ಮಾತಾಡೋದು ಅದನ್ನು ನಾವು ಕೌಶಲ್ಯ ಅಂತ ಕರಿತೀವಿ. ಫೋನಲ್ಲಿ ಮಾತಾಡೋದಾಗಲಿ, ಸಂದೇಶ ಕಳಿಸೋದಾಗಲಿ, ಮೆಸೇಜ್ ಮಾಡೋದಾಗಲಿ ಆಯಿತಾ, ಓದೋದಾಗಲಿ, ಇಂಥದ್ದೆಲ್ಲ ಒಂದಷ್ಟು ವಿಷಯಗಳನ್ನು ಇವರು ಮಾಡ್ಕೊಳ್ತಾರೆ. ಹಾಗಾಗಿ ಈ ಎಲ್ಲ ವಿಷಯಗಳನ್ನು ನಾವು ಅರ್ಥಕೊಂಡಿದ್ರೆ ಅವ್ರನ್ನ ನಾವು ಈ ಒಂದು ಹಂತದಲ್ಲಿದ್ದಾರೆ, ಯಾವ ಒಂದು ಹಂತದಲ್ಲಿ ಅವ್ರನ್ನ ಪ್ರಾಥಮಿಕ ಶಾಲಾ ಹಂತದಲ್ಲಿದ್ದಾರೆ ಅಂತ ನಾವು ಹೇಳಬಹುದು. ಮುಂದುವರಿದು ಈ ಒಂದು ಶಾಲಾ ವಯಸ್ಸಿನ ಮಕ್ಕಳಲ್ಲಿ ಮೆದುಳಿನ ಬೆಳವಣಿಗೆ ಹೇಗಾಗತ್ತೆ, ಮೆದುಳು ಬೆಳವಣಿಗೆ ಆಗಲೇಬೇಕು ಈ ವಯಸ್ಸಿಗೆ ಬಂದಾಗ. ಸೊ ಯಾವ ರೀತಿ ಮೆದುಳಿನ ಬೆಳವಣಿಗೆ ಉಂಟಾಗತ್ತೆ ಅಂಥೇಳಿ ನೋಡೋಣ. ಜೀವನದ ಮೊದಲ ಕೆಲವು ವರ್ಷಗಳಲ್ಲಿ ಮಗುವಿನ ಮೆದುಳು ವೇಗವಾಗಿ ಬೆಳೆಯುತ್ತದೆ ಅಂತ ನಮಗೆಲ್ಲ ಗೊತ್ತು. ಈಗಾಗಲೇ ನಾವು ಒಂದಷ್ಟು ಅಡ್ವರ್ಟೈಸ್ಮೆಂಟ್ಸಲ್ಲೆಲ್ಲ ನೋಡಿರ್ತೀವಿ. ಮಗು ತಾಯಿಯ ಹೊಟ್ಟೆಯಲ್ಲಿದ್ದಾಗ ತಾಯಿ ಏನೇನೆಲ್ಲ ಸೇವಿಸಬೇಕು, ಅಲ್ಲಿ ಒಂದಷ್ಟು ಮಗುವಿನ ಒಂದು ಮೆದುಳು ಬೆಳವಣಿಗೆ ಆಗುತ್ತೆ. ಆಮೇಲೆ ಕೂಡ ನಾವು ಅವ್ರಿಗೆ ಒಂದಷ್ಟು ಒಳ್ಳೆಯ ನ್ಯೂಟ್ರಿಷಿಯಸ್ ಫುಡ್ ಅಂತ ಏನು ಕರಿತೀವಿ, ಒಂದಷ್ಟು ಪೌಷ್ಟಿಕಾಂಶದಿಂದ ಕೂಡಿರುವಂಥ ಆಹಾರಗಳನ್ನು ಕೊಡಬೇಕು, ಹಾರ್ಲಿಕ್ಸು, ಬೂಸ್ಟು ಮತ್ತು ಇಂಥದ್ದೇನೇನೋ ಒಂದಷ್ಟು ಹೇಳ್ತಾ ಇರ್ತೀವಿ. ಇಲ್ಲಿ ಒಂದಷ್ಟು ಚೆನ್ನಾಗಿ ಕ್ಷಿಪ್ರವಾಗಿ ಈ ಒಂದು ಬದಲಾವಣೆ ಆಗ್ತಾ ಇರುತ್ತೆ. ಈ ಒಂದು ಬೆಳವಣಿಗೆ ವೇಗದಿಂದಾಗಿ ಹುಟ್ಟಿನಿಂದ 5 ವರ್ಷ ವಯಸ್ಸಿನವರೆಗೆ ಮಕ್ಕಳ ಬೆಳವಣಿಗೆ ಚೆನ್ನಾಗಿ ನಡೀತಾ ಇರುತ್ತೆ. ಮತ್ತು ಇನ್ನೊಂದು ಏನು ವಾಸ್ತವವಾಗಿ ಏನಾಗ್ತಾ ಇರುತ್ತೆ ಅಂದರೆ, ನಮ್ಮ ಮೆದುಳುಗಳು ನಮ್ಮ 20ರ ಹರೆಯದವರೆಗೂ ಪ್ರಬುದ್ಧವಾಗುತ್ತಲೇ ಇರ್ತವೆ. ಹಾಗಾಗಿ ಈ ಒಂದು ಹಂತದಲ್ಲಿ ಕೂಡ ಅದು ಪ್ರಬುದ್ಧವಾಗ್ತಾ ಇರುತ್ತೆ. ಈ ಒಂದು ಮೆದುಳಿನ ಬೆಳವಣಿಗೆ ಅಂತ ಬಂದಾಗ ನಮ್ಮ ಜೀನ್ ಪಿಯಾಜೆ ಅವರು ಏನು ಹೇಳಿದ್ದಾರೆ ನೋಡೋಣ. ಈ ಜೀನ್ ಪಿಯಾಜೆ ಹೇಳ್ತಾರೆ, ಮೆದುಳಿನ ಬೆಳವಣಿಗೆಯ ಹಂತಗಳು ಮತ್ತು ವಿವಿಧ ರೀತಿಯ ಬುದ್ಧಿಮತ್ತೆಗಳ ಬಗ್ಗೆ ಸಿದ್ಧಾಂತವನ್ನು ಹೇಳಿದ್ದಾರೆ. ಆ ಸಿದ್ಧಾಂತದ ಪ್ರಕಾರ ಅಂದರೆ ಆ ಒಂದು ವಯಸ್ಸಿನಲ್ಲಿ ಬುದ್ಧಿಮತ್ತೆಗಳ ಬೆಳವಣಿಗೆ ಆಗ್ತದೆ. ಅಂದರೆ ಇಂಟೆಲಿಜೆನ್ಸ್ ಕೋಶಂಟ್ ಅಂತ ನಾವು ನೋಡಬಹುದು. ಮತ್ತು ಬೆಳವಣಿಗೆಯ ಹಂತಗಳಲ್ಲಿ ಮೆದುಳಿನ ಬೆಳವಣಿಗೆ ಚೆನ್ನಾಗಿ ಆಗ್ತದೆ ಅಂತ ಹೇಳ್ತಾರೆ. ಶಾಲಾ ವಯಸ್ಸಿನ ಮಕ್ಕಳು ಮೆದುಳಿನ ಬೆಳವಣಿಗೆ ಹಂತದಲ್ಲಿದ್ದಾರೆ ಅಂತ ಹೇಳ್ತಾರೆ. ಅಂದರೆ ಈ ಶಾಲಾ ವಯಸ್ಸಿನ ಮಕ್ಕಳು ಯಾರು 6 ರಿಂದ 12 ವರ್ಷ, ನಾವು ಉತ್ತರ ಬಾಲ್ಯಾವಸ್ಥೆ ಅಂತ ಏನು ಮಾತಾಡ್ತಿದ್ದೀವಲ್ಲ, ಈ ಮಕ್ಕಳು ಏನು ಮಾಡ್ತಾರೆ, ಅವರ ಒಂದು ಮೆದುಳಿನ ಬೆಳವಣಿಗೆಯ ಹಂತದಲ್ಲಿ ಇರ್ತಾರಂತೆ. ಇದನ್ನು ನಮ್ಮ ಪಿಯಾಜೆ ಅವರು ಏನಂತ ಕರೆದಿದ್ದಾರೆ, ಮೂರ್ತ ಕಾರ್ಯಾಚರಣೆಯ ಹಂತ ಅಂತ ಕರೀತಾರೆ. ಮೂರ್ತ ಕಾರ್ಯಾಚರಣೆಯ ಹಂತ ಅಂದ್ರೇನು? ಈಗ ಆಗಲೇ 4 ಹಂತಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ 3ನೇದು ಮೂರ್ತ ಕಾರ್ಯಾಚರಣೆಯ ಹಂತ. ಈ ಒಂದು ಹಂತದಲ್ಲಿ ಯಾರಿರ್ತಾರಪ್ಪ ಅಂತಂದರೆ ನಮ್ಮ ಪ್ರಾಥಮಿಕ ಶಾಲಾ ಮಗು ಇರುತ್ತೆ. ಇಲ್ಲಿ ಏನಾಗಬಹುದು, ಏನೇನು ಕಾರ್ಯಗಳು ನಡೀತಾ ಇರ್ತವೆ ಅಂತಂದರೆ, ಮೂರ್ತ ಕಾರ್ಯಾಚರಣೆಯ ಹಂತದಲ್ಲಿ ನಾವು ನೇರವಾದ ಅನುಭವಗಳನ್ನು ಕೊಡಬೇಕು ಅಥವಾ ಮೂರ್ತವಾದ ಅನುಭವಗಳನ್ನು ಕೊಡಬೇಕು
ಆಯಿತಾ. ಮತ್ತು ನಮ್ಮ ಜ್ಞಾನೇಂದ್ರಿಯಗಳಿಗೆ ಕೆಲಸಗಳನ್ನು ಕೊಡಬೇಕು. ನೇರವಾದ ಅನುಭವಗಳು ಅಂತಂದ್ರೂ ನಮ್ಮ ಸ್ಪರ್ಶ ಇರ್ಬೋದು, ವಾಸನೆ ಇರ್ಬೋದು, ಅಥವಾ ನಾವು ಕೇಳಿಸ್ಕೊಳ್ಳೋವಂಥದ್ದು ಇರ್ಬೋದು, ಅಥವಾ ಟೇಸ್ಟ್ ಇರ್ಬೋದು ಅಂತಿದ್ದದೆಲ್ಲ ಹೇಳ್ತೀವಿ. ಹೀಗೆ ನಮ್ಮ ಈ ಒಂದು ಹಂತದಲ್ಲಿ ಈ ಶಾಲಾ ಮಕ್ಕಳು ಯಾವ ಕಾರ್ಯದಲ್ಲಿರ್ತಾರೆ, ಯಾವ ಹಂತದಲ್ಲಿರ್ತಾರೆ ಅಂದರೆ ಮೂರ್ತ ಕಾರ್ಯಾಚರಣೆಯ ಹಂತದಲ್ಲಿ ಇರ್ತಾರೆ. ಮೂರ್ತ ಕಾರ್ಯಾಚರಣೆ ಅಂತಂದ್ರೂ ನೇರವಾದ ಅನುಭವಗಳನ್ನು ಕೊಡುವಂಥದ್ದು. ಮೂರ್ತ ಅನುಭವಗಳನ್ನು ಇಲ್ಲಿ ನಾವು ಮಕ್ಕಳಿಗೆ ಕೊಡಬೇಕು. ಅವರು ಅದನ್ನು ಸ್ಪರ್ಶ ಮಾಡಬೇಕು ಅಥವಾ ಕೇಳಿಸ್ಕೋಬೇಕು, ಟೇಸ್ಟ್ ಮಾಡಬೇಕು, ಆಯಿತಾ. ಈ ಥರದ್ದೆಲ್ಲ ಒಂದಷ್ಟು. ನಂತರ ನಮ್ಮ 5 ಜ್ಞಾನೇಂದ್ರಿಯಗಳು ಯಾವುದಿದ್ದಾವೆ ಅದಕ್ಕೆಲ್ಲ ಒಂದಷ್ಟು ನಾವು ಅನುಭವಗಳನ್ನು ಕೊಡುವಂಥದ್ದು. ಇದನ್ನು ನಾವು ಮೂರ್ತ ಕಾರ್ಯಾಚರಣೆಯ ಹಂತ ಅಂತ ಪಿಯಾಜಿ ಅವರು ಕರೆದಿದ್ದಾರೆ. ಈ ಒಂದು ಶಾಲಾ ವಯಸ್ಸಿನ ಮಕ್ಕಳಲ್ಲಿ ಮೆದುಳಿನ ಬೆಳವಣಿಗೆ ಆಗಿದೆ ಅಥವಾ ಆಗ್ತಾ ಇದೆ ಅಂತ ಹೇಳಬೇಕಾದ್ರೆ ಯಾವ ಒಂದಷ್ಟು ಕೌಶಲ್ಯಗಳು ಅಥವಾ ಬಿಹೇವಿಯರ್ಸ್ ಅಂತ ಏನು ಕರಿತೀವಿ ನಾವು, ಈ ಬದಲಾವಣೆಗಳು ಅವರ ಒಂದು ಬಿಹೇವಿಯರ್ಸಲ್ಲಿ ಕಾಣ್ತೀವಿ ಅಂತಂದರೆ, ಮೊದಲನೇದು ಏಕಾಗ್ರತೆ. ಯಾವ ಒಂದು ಬದಲಾವಣೆ ಕಾಣಿಸ್ತದೆ ಅಂತಂದರೆ, ಈ ಹಿಂದಿನ ಒಂದು ಹಂತಗಳಲ್ಲಿ ನಾವೀಗಾಗಲೇ ನೋಡಿದ್ದೀವಿ, ಅವ್ರಿಗೆ ಏಕಾಗ್ರತೆ ಜಾಸ್ತಿ ಇರಲ್ಲ. ಆ ಮಕ್ಕಳನ್ನು ನೀವು ಕೂರಿಸಿ ಏನಾದರೂ ಒಂದು ಪಾಠ ಹೇಳುವಂಥದ್ದಾಗಲಿ, ಹೋಮ್ವರ್ಕ್ ಮಾಡಿಸೋವಂಥದ್ದಾಗಲಿ ಮಾಡಿದಾಗ ಅವ್ರಿಗೆ ಬಹಳ ಬೇಗ ಡಿಸ್ಟರ್ಬ್ ಆಗುವಂಥದ್ದು, ಏಕಾಗ್ರತೆಯನ್ನು ಕಳೆದುಕೊಳ್ಳುವಂಥ ಒಂದು ಸ್ಥಿತಿಯಲ್ಲಿ ಇರ್ತಾರೆ ಅವರು. ಆದರೆ ಈ ವಯಸ್ಸಿನಲ್ಲಿ ಅವ್ರಿಗೆ ಏಕಾಗ್ರತೆ ಸ್ವಲ್ಪ ಹೆಚ್ಚಾಗಿ ಬೆಳವಣಿಗೆ ಆಗ್ತದೆ. ಶಾಲಾ ವಯಸ್ಸಿನ ಮಕ್ಕಳು ಕಾರ್ಯ ಅಥವಾ ವಿಷಯದ ಮೇಲೆ ಕೇಂದ್ರೀಕರಿಸಲು ಸಾಧ್ಯವಾಗ್ತದೆ. ಯಾವುದಾದ್ರೂ ಒಂದು ಕಾರ್ಯವನ್ನು ಕೊಟ್ಟರೆ ಅದನ್ನು ಬಹಳ ಮಗ್ನರಾಗ್ತಾರೆ. ಜೊತೆಗೆ ಒಂದು ವಿಷಯದ ಮೇಲೆ ಕೂಡ ಅವ್ರಿಗೆ ಕೇಂದ್ರೀಕರಿಸಲು ಸಾಧ್ಯವಾಗ್ತದೆ. ಸೊ ಯಾವುದೇ ಒಂದು ವಿಷಯ ಕೊಡಿ, ಅವರು ಅದನ್ನು ಬಹಳ ಅಚ್ಚುಕಟ್ಟಾಗಿ ಮಾಡುವಂಥದ್ದು, ಅದಕ್ಕೆ ಕೇಂದ್ರೀಕರಿಸಿ ಅವಧಾನವನ್ನು ಅದಕ್ಕೆ ಕೊಟ್ಟು ಮಾಡುವಂಥದ್ದು. ಅವರು ಕಾರ್ಯವನ್ನು ಕೇಂದ್ರೀಕರಿಸುವಾಗ ಗೊಂದಲವನ್ನು ನಿರ್ಲಕ್ಷಿಸುವ ವಿಧಾನಗಳನ್ನು ಅಭಿವೃದ್ಧಿಪಡಿಸಲು ಪ್ರಾರಂಭಿಸುತ್ತಾರೆ. ಮಧ್ಯದಲ್ಲಿ ಯಾವುದೋ ಒಂದು ಕನ್ಫ್ಯೂಷನ್, ಒಂದು ಗೊಂದಲ, ಒಂದು ಡೌಟ್ ಇಂಥದ್ದೆಲ್ಲ ಏನೋ ಇರುತ್ತಲ್ಲ, ಅದನ್ನು ಸ್ವಲ್ಪ ನಿರ್ಲಕ್ಷ್ಯ ಮಾಡಿ ಅದಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಅಬ್ಸ್ಟಕಲ್ ಅಂತ ಏನು ಕರಿತೀವಿ, ಅಡೆತಡೆ ಉಂಟಾಗುವಂಥದ್ದನ್ನು ನಿರ್ಲಕ್ಷಣೆ ಮಾಡುವಂಥದ್ದು. ನಿರ್ಲಕ್ಷ್ಯ ಮಾಡಿ ಕೇಂದ್ರೀಕರಿಸ್ತಾರೆ. ಸೊ ಏನೋ ಡಿಸ್ಟರ್ಬೆನ್ಸ್ ಇದೆ ಪಕ್ಕದಲ್ಲಿ ಅಂತಂದರೆ ಅದನ್ನು ಅವರು ಮನಸ್ಸನ್ನಿಟ್ಕೊಂಡು ಅದನ್ನೇ ಒಂದು ರೀಸನ್ ಆಗಿ ಕಾರಣವಾಗಿ ಮಾಡಲ್ಲ. ಸೊ ಅದಕ್ಕೆ ಅವರು ಈ ಒಂದು ಗೊಂದಲವನ್ನು ನಿರ್ಲಕ್ಷಿಸುವಂಥ ಒಂದಷ್ಟು ವಿಧಾನಗಳನ್ನು ಅವರು ಅಭಿವೃದ್ಧಿಪಡಿಸ್ಕೊಳ್ತಾರೆ. ಇದನ್ನು ನಾವು ಏಕಾಗ್ರತೆ ಅಂತ ಕರಿತೀವಿ. ಬಹಳ ಮುಖ್ಯವಾದ ಒಂದು ಬೆಳವಣಿಗೆ. ಅದೇ ಥರ ಎರಡನೇದು ಈ ಒಂದು ಸ್ಮರಣಶಕ್ತಿ ಅಂತ ಹೇಳಿ ಕರಿತೀವಿ. ಸ್ಮರಣಶಕ್ತಿ ಹೆಚ್ಚಾಗ್ತದೆ, ಅವರ ನೆನಪಿನ ಶಕ್ತಿ ಬಹಳ ಚೆನ್ನಾಗಿರ್ತದೆ. ಅದು ದೀರ್ಘಾವಧಿಯಾಗಿರ್ಬೋದು ಅಥವಾ ಅಲ್ಪಾವಧಿಯ ಸ್ಮರಣೆ ಆಗಿರ್ಬೋದು. ಸೊ ಈ ಶಾಲಾ ವಯಸ್ಸಿನ ಮಕ್ಕಳಲ್ಲಿ ದೀರ್ಘ ಮತ್ತು ಅಲ್ಪಾವಧಿಯ ಸ್ಮರಣ ಶಕ್ತಿಗಳೆರಡೂ ಸುಧಾರಿಸ್ತವೆ. ಹೇಗೆ ಅವರು ಹಿಂದಿನ ತಿಂಗಳುಗಳು ಅಥವಾ ಯಾವುದೋ ವರ್ಷದಲ್ಲಿ ಆಗಿರುವಂಥ ಒಂದಷ್ಟು ಪ್ರಮುಖ ವಿಷಯಗಳನ್ನು ಅವರು ನೆನಪಿಸ್ಕೊಳ್ಳಬಹುದು. ಆದರೆ ಇದು ಈ ಹಿಂದಿನ ಹಂತದಲ್ಲಿರ್ಬೋದು, ಆ ಮಕ್ಕಳಿಗೆ ಇದು ಸಾಧ್ಯವಾಗಲ್ಲ. ಬಹುಬೇಗ ಮರ್ತೋಗುವಂಥ ಒಂದಷ್ಟು ಚಾನ್ಸಸ್ ಇರುತ್ತೆ. ಆದರೆ ಈ ಒಂದು ಹಂತದಲ್ಲಿ ಅವರು ಎಲ್ಲ ವಿಷಯಗಳನ್ನು ಪ್ರಮುಖವಾಗಿ ಜ್ಞಾಪಿಸ್ಕೊಳ್ತಾರೆ, ಅದನ್ನು ನೆನಪಿಸ್ಕೊಳ್ತಾರೆ. ಹೀಗೆ ಅವರ ಸ್ಮರಣ ಶಕ್ತಿ ಬಹಳ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ನೆಕ್ಸ್ಟು ಗಮನದ ಅವಧಿ ಅಂದರೆ ಕಾನ್ಸಂಟ್ರೇಷನ್ ಅಥವಾ ಪೇಸ್ ಆಫ್ ಅಟೆನ್ಷನ್ ಅಂತ ಕರಿತೀವಿ. ಅವಧಿ ಎಷ್ಟಿರುತ್ತೆ ಅಂತಂದರೆ, ಶಾಲಾ ವಯಸ್ಸಿನ ಮಕ್ಕಳು ದೀರ್ಘಾವಧಿಯವರೆಗೆ ಪ್ರಮುಖ ಕಾರ್ಯಗಳ ಮೇಲೆ ಕೇಂದ್ರೀಕರಿಸಬಹುದು. ಸೊ ಏನೇನೆಲ್ಲ ಮಾಡಬಹುದು ಇಲ್ಲಿ ಮಕ್ಕಳು ಅಂತಂದರೆ, ದೀರ್ಘಾವಧಿಯವರೆಗೆ ಪ್ರಮುಖ ಕಾರ್ಯಗಳ ಮೇಲೆ ಕೇಂದ್ರೀಕರಿಸ್ತಾರೆ. ಸೊ ಏನೇನು ಮಾಡ್ಬೋದು, ಯಾವ ಕಾರ್ಯಗಳನ್ನು ಮಾಡಬಹುದು ಮಕ್ಕಳು ಅಂತಂದರೆ, ಅವರು ಪುಸ್ತಕಗಳನ್ನು ಓದಲು ಪ್ರಾರಂಭಿಸ್ತಾರೆ. ಹೆಚ್ಚು ಪುಸ್ತಕಗಳನ್ನು ಇಟ್ಕೊಳ್ತಾರೆ, ಆಯಿತಾ. ನಾವೆಲ್ಸ್ ಇರ್ಬೋದು, ಬೇರೆ ಯಾವುದೋ ಪುಸ್ತಕ ಇರ್ಬೋದು, ಆ ಪುಸ್ತಕಗಳನ್ನು ಓದೋಕ್ಕೆ ಪ್ರಾರಂಭಿಸ್ತಾರೆ. ಅವರ ಗಮನದ ಅವಧಿ ಹೆಚ್ಚಾಗ್ತಾ ಹೋಗುತ್ತೆ. ಇದಕ್ಕೆ ಮುಂಚೆ ಹಂತದಲ್ಲಿ ಏನು ಮಾಡ್ತಾರೆ, ಮಗು ಒಂದು ಹೋಮ್ವರ್ಕ್ ಮಾಡೋಕೆ ಕೊಟ್ಟರೆ 4 ಸಲ ಟಿ ವಿ ನೋಡೋಕ್ಕೆ ಹೋಗ್ತೀನಿ ಅನ್ನತ್ತೆ, ಇನ್ನೊಂದು 4 ಸಲ ನೇಚರ್ ಕಾಲ್ಸ್ ಅಂತೇನೋ, ಇನ್ನೊಂದು ಸಲ ಅಲ್ಲೆಲ್ಲೋ ಹೋಗಿ ಬರ್ತೀನಿ, ಇಲ್ಲಿ ಹೋಗಿ ಬರ್ತೀನಿ ಅಂತ ಹೇಳುತ್ತೆ. ಏನೋ ಒಂದು ರೀಸನ್ ಬೇಕು ಅದಕ್ಕೆ, ಯಾಕೆಂದರೆ ಕೇಂದ್ರೀಕರಿಸೋಕ್ಕೆ ಸಾಧ್ಯ ಆಗ್ತಾ ಇರಲ್ಲ, ಆಯಿತಾ. ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ, ಅಡೆತಡೆಗಳು ಜಾಸ್ತಿ ಇರ್ತವೆ. ಆದರೆ ಈ ಒಂದು ಹಂತದಲ್ಲಿ, ಈ ಒಂದು ಹಂತ ಅಂದರೆ ಶಾಲೆ ಹಂತ ಅಂತೇನು ಕರಿತೀವಿ, ಅಲ್ಲಿ ಶಾಲೆಯಲ್ಲಿ ವಿಷಯಗಳಲ್ಲಿ ಆಸಕ್ತಿ ಹೊಂದಿರ್ತಾರೆ ಮತ್ತು ದೀರ್ಘಾವಧಿಯ ಯೋಜನೆಗಳಲ್ಲಿ ಭಾಗವಹಿಸ್ತಾರೆ. ಯಾವುದೇ ಒಂದು ಪ್ರಾಜೆಕ್ಟ್ ಅಂತ ಹೇಳಿ ಕರಿತೀವಲ್ಲ, ಈ ಯೋಜನೆಗಳನ್ನು ಕೊಟ್ಟಾಗ ಅದು ಸ್ವಲ್ಪ ಹೆಚ್ಚಿನ ಅವಧಿಗೆ ಅದು ಮುಗಿಬೇಕಾಗತ್ತೆ ಅಂತ ಹೇಳಿದ್ರು ಅವರು ಅಷ್ಟೇ ಗಮನದಿಂದ ಅದನ್ನು ಮಾಡಿ ಅದನ್ನು ಪೂರೈಸ್ತಾರೆ, ಅದನ್ನು ಮುಗಿಸ್ತಾರೆ. ಹಾಗಾಗಿ ಈ ಒಂದು ಗಮನದ ಅವಧಿ ಕೂಡ ಅಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದು ನಮಗೆ ಬಹಳ ಮುಖ್ಯ. ಸೊ ಈ ಗಮನದ ಅವಧಿನೂ ಕೂಡ ಮೈಲಿಗಲ್ಲಾಗಿರ್ತದೆ, ಅದು ಒನ್ ಆಫ್ ದಿ ಮೈಲ್ ಸ್ಟೋನ್ ಅಂತ ಕರಿತೀವಿ. ಅದರ ಜೊತೆಗೆ ಸಾಮಾಜಿಕ ವಿಕಾಸ. ಸೊ ಈಗಾಗಲೇ ನಾವು ದೈಹಿಕ ವಿಕಾಸದ ಬಗ್ಗೆ, ಜ್ಞಾನಾತ್ಮಕ ವಿಕಾಸದ ಬಗ್ಗೆ ತಿಳ್ಕೊಂಡ್ವಿ. ಈಗ ಸಾಮಾಜಿಕ ವಿಕಾಸದ ಬಗ್ಗೆ ನೋಡೋಣ. ಯಾವ ರೀತಿ ಸಾಮಾಜಿಕ ವಿಕಾಸ ಆಗತ್ತೆ, ಸಮಾಜದಲ್ಲಿ ಮಗು ಹೇಗೆ ಹೊಂದ್ಕೊಳ್ಳುತ್ತೆ, ಸಮಾಜದಲ್ಲಿ ಹೇಗೆ ತನ್ನನ್ನು ತಾನು ತೊಡಗಿಸ್ಕೊಳ್ಳುತ್ತೆ, ಸಮಾಜದ ಜೊತೆ ಹೇಗೆ ತನ್ನನ್ನು ಜೋಡಿಸ್ಕೊಳ್ಪಡುತ್ತೆ ಅನ್ನೋದು ಹೇಳಿ ನೋಡೋಣ. ಅದನ್ನು ನಾವು ಸಾಮಾಜಿಕ ವಿಕಾಸ ಅಂತ ಕರಿತೀವಿ. ಸೊ ಈ ಉತ್ತರ ಬಾಲ್ಯದ ಮಗು ವಯಸ್ಕರ ಪ್ರಪಂಚಕ್ಕೆ ಅಡಿ ಇಡುವ ಕಾಲ. ಸೊ ಅದನ್ನು ನಾವಿನ್ನೂ ಸಣ್ಣ ಮಗು ಅಂತ ಅಂದ್ಕೊಳ್ತಾ ಇರ್ತೀವಿ. ಆದರೆ ಮಗು ಒಂದು ವಯಸ್ಕರ ಪ್ರಪಂಚಕ್ಕೆ ಒಂದು ಕಾಲಿಡುವಂಥ ಕಾಲ ಬಂದಿರುತ್ತೆ.
ಏಕೆಂದರೆ ಅವನು ಈ ಹಂತದ ಕೊನೆಗೆ ದೈಹಿಕ ಪರಿಪಕ್ವತೆ ಮತ್ತು ಸಂವಹನ ಕೌಶಲ್ಯಗಳನ್ನು ಪಡಿತಾನೆ. ಈ ಒಂದು ಹಂತದ ಕೊನೆಗೆ ಅವನು ದೈಹಿಕ ಪರಿಪಕ್ವತೆ ಸಂಪೂರ್ಣವಾಗಿ ಆಗ್ತದೆ ಮತ್ತು ಸಂವಹನ ಕೌಶಲ್ಯಗಳನ್ನು ಪಡಿತಾನೆ. ಸೊ ಯಾವ ರೀತಿ ಸಂವಹನ ಮಾಡಬೇಕು, ಅದು ಯಾವ ರೀತಿ ಸಮಾಜಕ್ಕೆ ಇಷ್ಟ ಆಗುತ್ತೆ, ನೆರೆಹೊರೆಯವರಿಗೆ ಇಷ್ಟ ಆಗುತ್ತೆ, ಅವನ ಸ್ನೇಹಿತರಿಗೆ ಇಷ್ಟವಾಗುತ್ತೆ, ಆಯಿತಾ, ಸಂವಹನವನ್ನು ಹೇಗೆ ಮಾಡಬೇಕು, ಅದರ ಒಂದು ಯಶಸ್ಸು ಹೇಗೆ ಸಿಗುತ್ತೆ, ಸಫಲತೆ ಹೇಗೆ ಕಾಣ್ತೀವಿ ಎಲ್ಲ ಹೇಳಿ ನಾವು ನೋಡಬೇಕಾಗತ್ತೆ. ಸೊ ಸಂವಹನ ಕೌಶಲ್ಯಗಳನ್ನು ಕೂಡ ಅವನು ಪಡೆದ್ರೆ ಅಲ್ಲಿ ಸಾಮಾಜಿಕ ವಿಕಾಸ ಖಂಡಿತ ಉಂಟಾಗುತ್ತೆ. ಸೊ ಸಾಮಾಜಿಕ ವಿಕಾಸ ಉಂಟಾಗಬೇಕು ಅಂತಂದರೆ ಅವನ ಸಂವಹನ ಕೌಶಲ್ಯಗಳು ಬಹಳ ಮುಖ್ಯ ಅಲ್ವಾ. ಸೊ ಹಾಗಾಗಿ ಅವನ ಸಂವಹನ ಕೌಶಲ್ಯಗಳು ಮತ್ತು ಅಥವಾ ಅವನ ಭಾಷೆ ಇರ್ಬೋದು, ಅವನ ಭಾಷೆಯ ಬಳಕೆ ಇರ್ಬೋದು, ಅವನ ಪದ ಸಂಪತ್ತು ಇರ್ಬೋದು. ಸೊ ಇದನ್ನೆಲ್ಲ ಅವನು ಸರಿಯಾದ ರೀತಿಯಲ್ಲಿ ಅದನ್ನು ಉಪಯೋಗಿಸ್ಕೊಳ್ತಾನೆ ಅಂತ ಹೇಳಿ ನಾವು ಮುಂದುವರಿಯೋಣ. ಈ ಸಾಮಾಜಿಕ ವಿಕಾಸದಲ್ಲಿ ಇನ್ನೇನಾಗಬಹುದು ಅಂತ. ಈ ಹಂತದ ಮಕ್ಕಳು ತಮಗೆ ಇಷ್ಟವಾದ ಹಾಗೂ ತಮ್ಮ ಭಾವನೆಗಳಿಗೆ ಬೆಲೆ ಕೊಡುವಂತಹ ಸ್ನೇಹಿತರ ಕೂಟವನ್ನು ಸೇರಿಕೊಳ್ತಾರೆ. ಇದು ತುಂಬ ಮುಖ್ಯವಾದ ಒಂದು ಮೈಲಿಗಲ್ಲು. ಏನು ಮಾಡ್ತಾರೆ ಮಕ್ಕಳು ಇಲ್ಲಿಗೆ ಅಂತಂದರೆ, ಈ ಒಂದು ಹಿಂದಿನ ಹಂತದಲ್ಲಿ ಅಂದರೆ ಪೂರ್ವ ಕಾರ್ಯ ಹಂತ ಅಂತ ನಾವೇನು ಕರಿತೀವಿ, ಆ ಒಂದು ಹಂತದಲ್ಲಿ ಮಗು ತನ್ನನ್ನು ಬಿಟ್ಟರೆ ಬೇರೆ ಯಾರೂ ಬೇಕಾಗಿಲ್ಲ, ತನ್ನ ಅಮ್ಮ ಅಪ್ಪ ಅಥವಾ ಮನೇಲಿರುವಂಥವ್ರಷ್ಟೇ. ಅವನಿಗೆ ಹೊರಗಡೆ ಇರುವಂಥ ಪ್ರಪಂಚದ ಜೊತೆ ಯಾವುದೇ ರೀತಿಯಾದಂಥ ಸಂಪರ್ಕ ಇರಲ್ಲ, ಅವನಿಗೆ ಬೇಕಾಗೂ ಇರಲ್ಲ. ಆದರೆ ಈ ಹಂತದಲ್ಲಿ ಸಾಮಾಜಿಕ ವಿಕಾಸ ಹೇಗಾಗುತ್ತೆ ಅಂತಂದರೆ, ಈ ಹಂತದ ಮಕ್ಕಳು ತಮಗೆ ಇಷ್ಟವಾದ ಹಾಗೂ ತಮ್ಮ ಭಾವನೆಗಳಿಗೆ ಬೆಲೆ ಕೊಡುವಂತಹ ಸ್ನೇಹಿತರ ಕೂಟವನ್ನು ಸೇರಿಕೊಳ್ತಾರೆ. ಸೊ ಅವ್ರಿಗೆ ಬಹಳ ಮುಖ್ಯ ಅವ್ರ ಜೀವನದಲ್ಲಿ ಏನು, ಅವರ ಸ್ನೇಹಿತರು, ಸ್ನೇಹಿತರೇ ಅವ್ನಿಗೆ ಆಸ್ತಿ. ಸೊ ಆ ಸ್ನೇಹಿತರ ಕೂಟಕ್ಕೆ ಅವನು ಸೇರಿಕೊಳ್ತಾನೆ, ಅವನೇನು ಆ ಮೆಂಬರ್ ಆಗ್ತಾನೆ ಆ ಒಂದು ಕೂಟಕ್ಕೆ. ಯಾರನ್ನ ಅವನು ಸೇರಿಕೊಳ್ತಾನೆ, ಯಾರಿರಬೇಕು ಆ ಕೂಟದಲ್ಲಿ ಅಂತಂದರೆ, ತನಗೆ ಇಷ್ಟವಾದ ಹಾಗೂ ತನ್ನ ಭಾವನೆಗಳಿಗೆ ಬೆಲೆ ಕೊಡುವಂತಹ, ಅವನ ಭಾವನೆಗಳೇನೇನಿರುತ್ತೆ, ಅವನ ಆಶಾಕಾಂಕ್ಷೆಗಳೇನಿರುತ್ತೆ, ಅವನ ಒಂದು ಇಂಟ್ರೆಸ್ಟ್ ಅಂತೇನು ಕರಿತೀವಿ ಅದೇನಿರುತ್ತೆ ಅಂತ ನೋಡಿಕೊಂಡು ಅವನು ಆ ಒಂದು ಕೂಟವನ್ನು ಸೇರಿಕೊಳ್ತಾನೆ. ಸೊ ಇದು ಒಂದು ಕೂಡ ಸಾಮಾಜಿಕ ವಿಕಾಸದ ಒಂದು ಹಂತ. ಅದರಲ್ಲಿ ಮತ್ತೆ ಮುಂದುವರಿದು ಈ ಹಂತದ ಮಕ್ಕಳು ತಮ್ಮ ಲಿಂಗದ ಸಮವಯಸ್ಕ ಗುಂಪುಗಳನ್ನು ರಚಿಸ್ಕೊಳ್ತಾರೆ. ತಮ್ಮದೇ ಆದಂಥ ಲಿಂಗದ ಸಮವಯಸ್ಕರು ಒಂದು ಗುಂಪುಗಳನ್ನು ರಚಿಸ್ಕೊಳ್ತಾರೆ. ಮತ್ತು ಇನ್ನೊಂದು ಏನಪ್ಪ ಬಹಳ ಮುಖ್ಯವಾದದ್ದು ಒಂದು ನೆನಪಿಟ್ಕೋಬೇಕಾದದ್ದು ಅಂದರೆ, ಅವರು ಮನೆಯಿಂದ ಹೊರಗಿರಲು ಅಂದರೆ ಸ್ನೇಹಿತರೊಡನೆ ಹೆಚ್ಚು ಕಾಲ ಕಳೆಯಲು ಬಯಸ್ತಾರೆ. ಅವ್ರ ಸ್ನೇಹಿತರೇ ಅವ್ರ ಆಸ್ತಿ, ಅವ್ರನ್ನ ಬಿಟ್ಟರೆ ಬೇರೆ ಅವ್ರ ಪ್ರಪಂಚದಲ್ಲಿ ಇನ್ಯಾರೂ ಇಲ್ಲ. ಅಪ್ಪ ಬೇಕಾಗಿಲ್ಲ, ಅಮ್ಮ ಬೇಕಾಗಿಲ್ಲ, ಇನ್ಯಾರೂ ಬೇರೆ ಫ್ಯಾಮಿಲಿ ಮೆಂಬರ್ಸ್ ಬೇಕಾಗಿಲ್ಲ. ಅವರಿಗೆ ಸ್ನೇಹಿತರಿದ್ದರೆ ಅವರೇ ಆಸ್ತಿ. ಅವ್ರ ಜೊತೆಗಿದ್ದರೆ ಪ್ರಪಂಚ ಇನ್ನೇನು ಬಹಳ ದೊಡ್ಡದು, ಬಹಳ ಸಿಹಿಯಾಗಿರುತ್ತೆ ಅವ್ರಿಗೆ. ಸೊ ಈ ಒಂದು ಸ್ನೇಹಿತರ ಜೊತೆಗೆ ಅವ್ರು ಹೆಚ್ಚು ಕಾಲ ಕಳೆಯೋಕ್ಕೆ ಬಯಸ್ತಾರೆ. ಮತ್ತು ಮನೆ ಮತ್ತು ಶಾಲೆಗಳಲ್ಲಿ ನಿಯಮಗಳನ್ನು ಪಾಲಿಸದಿರುವುದು. ಸೊ ಪಾಲಿಸಲ್ಲ ಅವರು, ಯಾಕೆ ಏನು ಎತ್ತ ಅಂತ ಕೇಳುವಂಥದ್ದು ಮತ್ತು ಅವಿಧೇಯತೆಯ ಪ್ರಕರಣಗಳು ಕೂಡ ಈ ಹಂತದಲ್ಲಿ ಕಂಡುಬರುತ್ತೆ. ಸೊ ಏನಾದರೂ ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು ಅಂತ, ಏನಾದರೂ ಶಿಸ್ತನ್ನು ಕಾಪಾಡ್ಕೋಬೇಕು ಅಂತ ಏನಾದರೂ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಹೇಳಿದ್ರೆ ಅದನ್ನು ಕೇಳುವಂಥ ಪರಿಸ್ಥಿತಿಯಲ್ಲಿ ಇರಲ್ಲ ಮೋಸ್ಟ್ ಆಫ್ ದೆಮ್. ಸೊ ಅವಿಧೇಯತೆ ಪ್ರಕರಣಗಳು ಕೂಡ ತುಂಬ ಬರುತ್ತೆ. ಮತ್ತು ಹಿರಿಯರ ಮಾನದಂಡಗಳನ್ನು ತಿರಸ್ಕರಿಸ್ತಾರೆ. ನಾವೇನೋ ಒಂದು ಹೇಳೋಕ್ಕೋದ್ರೆ, ನೋಡು ನಾವು ಈ ಥರ ಇದ್ವಿ, ಈ ಥರನೇ ಮಾಡಬೇಕು ನೀವು ಅಂತ ಹೇಳಿದ್ರೆ, ಈ ಮಾನದಂಡಗಳನ್ನು ನಮ್ಮ ಹತ್ರ ಹೇಳಬೇಡಿ, ನಮಗೆ ಅದು ಇಷ್ಟನೂ ಇಲ್ಲ, ನಾವು ಕೇಳಿಸ್ಕೊಳ್ಳೋದು ಇಲ್ಲ, ನಾವು ಅದನ್ನು ಪಾಲಿಸೋದು ಇಲ್ಲ ಅಂತ. ಸೊ ಎಲ್ಲದಕ್ಕೂ ಅವ್ರಿಗೆ ಇಷ್ಟ ಆಗಲ್ಲ. ಹಿರಿಯರೇನೋ ಒಂದು ಮಾನದಂಡಗಳನ್ನು ಹೇಳುವಂಥದ್ದನ್ನು ತಿರಸ್ಕಾರ ಮಾಡುವಂಥ ಒಂದಷ್ಟು ಕೆಲಸಗಳು ನಡೀತಾ ಇರ್ತವೆ. ಸೊ ಮುಂದುವರೆದು ತಾರುಣ್ಯಾವಸ್ಥೆಗಿಂತ ಹೆಚ್ಚು ಬಾಲಾಪರಾಧಗಳು ಈ ಹಂತದಲ್ಲಿ ಪ್ರಾರಂಭವಾಗುತ್ತವೆ. ಸೊ ಬಾಲಾಪರಾಧಗಳು ಅಂತಂದ್ರೇನು, ಜುವೆನೈಲ್ ಡಿಲಿಕ್ವೆನ್ಸಿ ಅಂತ ಕರಿತೀವಿ. ಸೊ ಬಾಲಾಪರಾಧಗಳು ಯಾಕೆ ಆಗ್ತವೆ, ಈ ಮಕ್ಕಳು ಯಾಕೆ ಬಾಲಾಪರಾಧದಲ್ಲಿ ತೊಡಗಿರ್ತಾರೆ ಅಂತಂದರೆ, ಸಣ್ಣ ಸಣ್ಣ ಅಪರಾಧಗಳು, ಆಯಿತಾ, ಯಾವುದೋ ಒಂದು ಯಾರ ಹತ್ರನೋ ದುಡ್ಡು ಕದಿಯೋವಂಥದ್ದು, ಪೆನ್ನು, ಪೆನ್ಸಿಲು, ಇರೇಸರು, ಈ ಥರದ್ದು ಏನೋ ಸಣ್ಣದು. ಸೊ ಇಂಥದ್ದೊಂದು ಆಸೆ ಹೆಚ್ಚಾಗಿರ್ತದೆ. ಅದು ಸಮಾನ ವಯಸ್ಕರ ಒಂದು ಪರಿಣಾಮ ಅವ್ರ ಮೇಲೆ ಆಗ್ತಾ ಇರ್ತದೆ. ಸೊ ಅದು ಇನ್ಫ್ಲೂಯೆನ್ಸ್ ಆಗ್ತಾ ಇರುತ್ತೆ. ಹಾಗಾಗಿ ಅವರು ಇಂಥದ್ದೊಂದಷ್ಟು ಕೆಲಸ ಮಾಡಬಹುದು. ಮತ್ತು ಸಮೂಹ ಪ್ರಜ್ಞೆ ವಿಕಾಸವಾಗ್ತದೆ. ಅವ್ರಿಗೆ ಸಮೂಹದಲ್ಲಿ ಏನು ನಡೀತಾ ಇದೆ, ಕಮ್ಯುನಿಟಿನಲ್ಲಿ ಏನು ನಡೀತಾ ಇದೆ, ಸುತ್ತಮುತ್ತ ಏನು ನಡೀತಾ ಇದೆ ಅದರ ಬಗ್ಗೆ ಒಂದಷ್ಟು ಪ್ರಜ್ಞೆ ಮೂಡಿರುತ್ತೆ. ಮತ್ತು ಅದರಿಂದ ಮಗುವಿನಲ್ಲಿ ಸ್ವಾರ್ಥತೆ, ಅಹಂ ಪ್ರವೃತ್ತಿ ಮತ್ತು ಆಕ್ರಮಣ ಪ್ರವೃತ್ತಿ ಕಡಿಮೆ ಆಗ್ತದೆ. ಸೊ ಈಗ ಸ್ವಾರ್ಥ, ಅಹಂ ಪ್ರವೃತ್ತಿ, ಆಕ್ರಮಣಶೀಲವಾದಂಥ ಪ್ರವೃತ್ತಿಗಳೆಲ್ಲ ಈ ಒಂದು ನಾನು ಹಿಂದಿನ ಹಂತ ಏನು ಹೇಳಿದ್ದೀನಿ, 2ರಿಂದ 7ನೇ ವರ್ಷ ಅಂತೇನು ನಮ್ಮ ಪಿಯಾಜೆ ಅವರು ಹೇಳಿದ್ದಾರೆ, ಆ ಹಂತದಲ್ಲಿ ಇಂಥದನ್ನೆಲ್ಲ ಕಾಣ್ತೀವಿ. ಆದರೆ ಈ ಒಂದು ಹಂತಕ್ಕೆ ಬಂದಾಗ ಇಂಥ ಪ್ರವೃತ್ತಿಗಳೆಲ್ಲ ಕಡಿಮೆ ಆಗ್ತದೆ. ಅವನು ಯಾವಾಗಲೂ ಸಮೂಹ ಪ್ರಜ್ಞೆ ವಿಕಾಸವಾಗ್ತದೆ. ಸಮೂಹದ ಬಗ್ಗೆ ಯೋಚನೆ ಮಾಡುವಂಥದ್ದು, ಸಮೂಹದ ಏಳಿಗೆಗೋಸ್ಕರ ಯೋಚನೆ ಮಾಡುವಂಥದ್ದನ್ನು ಒಂದಷ್ಟು ಕಲಿತಾನೆ. ಸೊ ಈ ಹಂತದ ಕೊನೆಯ ವೇಳೆಗೆ ಸಾಮಾಜಿಕ ಸನ್ನಿವೇಶಗಳಲ್ಲಿ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸೋದರ ಮೇಲೆ ಹಿಡಿತ ಸಾಧಿಸ್ತಾನೆ. ತನ್ನ ಭಾವನೆಗಳನ್ನು ವ್ಯಕ್ತಪಡಿಸೋದು ಯಾರು, ಹೇಗೆ ಅಂದರೆ, ಈ ಒಂದು ವಯಸ್ಸಿನಲ್ಲಿ ಹೇಗೆ ಅದನ್ನು ವ್ಯಕ್ತಪಡಿಸಬೇಕು, ಅದನ್ನು ಹೇಗೆ ವ್ಯಕ್ತಪಡಿಸಿದರೆ ಅದು ಚೆನ್ನಾಗಿರುತ್ತೆ, ಜನ ಒಪ್ಕೊಳ್ತಾರೆ, ಆಯಿತಾ, ಅದನ್ನು ಅವನು ಗಮನದಲ್ಲಿ ಇರಿಸ್ಕೊಂಡಿರ್ತಾನೆ. ಸೊ ಹಾಗಾಗಿ ಸಾಮಾಜಿಕ ಸನ್ನಿವೇಶಗಳಲ್ಲಿ ತನ್ನ ಭಾವನೆಗಳನ್ನು ಹೇಗೆ
ವ್ಯಕ್ತಪಡಿಸಬೇಕು ಅನ್ನೋದನ್ನು ಅವನು ಕಲ್ತ್ಕೊಂಡಿರ್ತಾನೆ. ಇಮೋಷನಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಲ್ಲ ಅದು. ಸೊ ಅವನು ಭಾವನೆಗಳನ್ನು ಕಂಟ್ರೋಲ್ ಮಾಡುವಂಥದ್ದು, ನಿಯಂತ್ರಣ ಮಾಡುವಂಥದ್ದು, ಅದನ್ನು ವ್ಯಕ್ತಪಡಿಸೋದು, ಇದನ್ನೆಲ್ಲ ಬಹಳ ಚೆನ್ನಾಗಿ ಅರ್ಥಕೊಳ್ತಾನೆ. ಸೊ ಹೇಗೆ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಬೇಕು, ಯಾರಿಗೂ ನೋವಾಗದೇ ಇರೋವಂಥದ್ದು, ಮತ್ತು ಜೊತೆಗೆ ಈ ಒಂದು ಸಾಮಾಜಿಕ ಸನ್ನಿವೇಶಗಳಲ್ಲಿ ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನೆಲ್ಲ ಇವನು ಕಲ್ತ್ಕೊಂಡಿರ್ತಾನೆ. ಅದನ್ನು ಹೊರತುಪಡಿಸಿ ನೆಕ್ಸ್ಟ್ ಇನ್ಯಾವುದು ವಿಕಾಸಗಳು ನಡೀತವೆ ಅಂತಂದರೆ ಸಂವೇಗಾತ್ಮಕ ವಿಕಾಸ. ಸೊ ಸಂವೇಗಗಳು ಬಹಳ ಮುಖ್ಯ ಅಲ್ವಾ ಲೈಫ್ನಲ್ಲಿ. ಸೊ ಈ ಸಂವೇಗಾತ್ಮಕ ವಿಕಾಸಗಳು ನಡೀತವೆ ಅಥವಾ ಯಾವ್ಯಾವ ಬದಲಾವಣೆಗಳು ಈ ಒಂದು ವಯಸ್ಸಿನ ಮಕ್ಕಳಲ್ಲಿ ಆಗ್ತದೆ ಅಂಥೇಳಿ ನೋಡೋಣ. ಸೊ ಈ ಹಂತದ ಮಕ್ಕಳು ಇತರರ ಸಲಹೆ ಕೇಳುವರು. ಚೆನ್ನಾಗಿ ಕಾಣಿಸ್ತದೆ ಇದಲ್ವಾ. ಇತರರ ಸಲಹೆ ಕೇಳ್ತಾರೆ ಅಂತಂದರೆ ಅದು ಒಂದು ಭಾಳ ಸಿಹಿಯಾದ ಸುದ್ದಿ. ಸೊ ಹಾಗಾಗಿ ಇಲ್ಲಿ ಖುಷಿ ಪಡುವಂಥ ವಿಚಾರ ಏನು ಅಂತಂದರೆ, ಈ ಹಂತದಲ್ಲಿ ಮಕ್ಕಳು ಇತರರ ಸಲಹೆ ಕೇಳುವರು ಮತ್ತು ಇತರರ ಮೇಲೆ ಅವಲಂಬಿತವಾಗಿರ್ತಾರೆ. ಸೊ ಏನೋ ಒಂದು ಹೇಳೋದನ್ನು ಕೇಳುವಂಥದ್ದು, ಯಾವುದೋ ಒಂದು ವಿಷಯವನ್ನು ಬೇರೆಯವ್ರ ಕಡೆಯಿಂದ ಸಂಗ್ರಹಣೆ ಮಾಡುವಂಥದ್ದು, ಅದರ ಮೇಲೆ ಅವಲಂಬಿತವಾಗಿರುವಂಥದ್ದು ಬಹಳ ಒಳ್ಳೆಯ ಖುಷಿ ವಿಚಾರ. ಮತ್ತು ಸರಳ ವಸ್ತುಗಳ ಹೊರತಾಗಿಯೂ ಭಾವನೆಗಳು ವ್ಯಕ್ತವಾಗುತ್ತವೆ. ಯಾವುದೋ ಒಂದು ಸರಳ ವಸ್ತು ಅಂತ ಹೇಳಿದ್ರೂ ಅಲ್ಲಿ ಭಾವನೆಗಳು ವ್ಯಕ್ತವಾಗಿರ್ತವೆ. ಸೊ ಅದು ಬಹಳ ಇಂಪಾರ್ಟೆಂಟ್. ಮತ್ತು ಯಾವ ಒಂದಷ್ಟು ಸಂವೇಗಗಳು ಇಲ್ಲಿ ನಾವು ಕಾಣ್ತೀವಿ ಅಂತಂದರೆ, ಈ ಸಂವೇಗಗಳು ಯಾವುದು? ಕೋಪ. ಸೊ ಎಲ್ಲರಿಗೂ ಈ ಒಂದು ಇಮೋಷನ್ಸ್ ಅಥವಾ ಸಂವೇಗಗಳು ಇರಲೇಬೇಕಲ್ವಾ, ಅದು ಮಗು ಆಗಲಿ ದೊಡ್ಡವರಾಗಲಿ ಚಿಕ್ಕವರಾಗಲಿ. ಆದರೆ ಈ ಒಂದು ಸಂವೇಗಗಳನ್ನು ಯಾವ ರೀತಿ ವ್ಯಕ್ತಪಡಿಸಬೇಕು ಅಂತ ಅವನು ಕಲ್ತ್ಕೊಂಡಿರ್ತಾನೆ. ಸೊ ಕೋಪ ಬಂದರೆ ಹೇಗಿರಬೇಕು, ಭಯ ಆದರೆ ಏನು, ಅಸೂಯೆ ಅಂದರೆ ಎಲ್ಲ ಮಕ್ಕಳಿಗೆ ಇದೊಂದು ಬೇಸಿಕ್ ಇನ್ಸ್ಟಿಂಕ್ಟ್ ಅಲ್ವಾ. ಸೊ ಅಸೂಯೆ ಎಲ್ಲರಲ್ಲೂ ಇರುತ್ತೆ. ಸೊ ಯಾವ ಮಗುಗೆ ಎಷ್ಟು ಅಸೂಯೆ ಇರುತ್ತೆ, ಯಾವ ಮಗು ಯಾವ ಒಂದು ಹಂತದಲ್ಲಿ ಅಸೂಯೆ ಪಡ್ತಾನೆ, ಯಾವಾಗ ಅದನ್ನು ಅಸೂಯೆಯನ್ನು ಕಂಟ್ರೋಲ್ ಮಾಡ್ಕೊಳ್ತಾನೆ ಅಂಥೇಳಿ ಅವನಿಗೆ ಗೊತ್ತಾಗುವಂಥ ಒಂದು ಸ್ಥಿತಿನಲ್ಲಿ ಇರ್ತಾನೆ. ಮತ್ತು ಅದರ ಜೊತೆಗೆ ಯಾವಾಗ ಹರ್ಷಿಸಬೇಕು, ಯಾವಾಗ ನಲಿಬೇಕು, ಯಾವಾಗ ಪ್ರೀತಿ ತೋರಿಸ್ಬೇಕು, ವಿಶ್ವಾಸ ಯಾವ ರೀತಿ ನಾವು ವ್ಯಕ್ತಪಡಿಸಬೇಕು, ಕುತೂಹಲ ಯಾವ ರೀತಿ ಅದನ್ನು ವ್ಯಕ್ತಪಡಿಸಬೇಕು, ಇವು ಉತ್ತರ ಬಾಲ್ಯದ ಮಕ್ಕಳಲ್ಲಿ ಕಂಡುಬರುವ ಧನಾತ್ಮಕ ಸಂವೇಗಗಳು. ಸೊ ಧನಾತ್ಮಕವಾಗಿ ಅವರೊಂದಷ್ಟು ಸಂವೇಗಗಳನ್ನು ನಾವಿಲ್ಲಿ ಕಾಣ್ತೀವಿ, ಆಯಿತಾ. ಸೊ ಇಂಥದ್ದೊಂದಷ್ಟು ಅವರು ಖುಷಿಯಾಗಿರುವಂಥದ್ದು, ಆಯಿತಾ, ಪ್ರೀತಿಯಿಂದ ಇರುವಂಥದ್ದು, ವಿಶ್ವಾಸ ತೋರಿಸುವಂಥದ್ದು, ಇದೆಲ್ಲ ಬಹಳ ಒಳ್ಳೆಯ ಒಂದು ಸಂವೇಗಗಳು. ಸೊ ಈ ಮಕ್ಕಳಲ್ಲಿ ಇದು ಕೂಡ ಕಂಡುಬರುತ್ತೆ, ಬಹಳ ಖುಷಿಯಾದ ವಿಚಾರ. ಸೊ ಇದು ಮುಂದುವರಿದು ನೈತಿಕ ವಿಕಾಸ. ನೈತಿಕವಾಗಿ ಕೂಡ ಅವರು ಬಹಳ ಸತ್ಯಸಂಧತೆಯಿಂದ ಇರಬೇಕು, ಪ್ರಾಮಾಣಿಕತೆಯಿಂದ ಇರಬೇಕು, ಸುಳ್ಳು ಹೇಳಬಾರ್ದು. ಅದೊಂದಷ್ಟು ನಾವು ಆ ಮಕ್ಕಳಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಈ ನೈತಿಕ ವಿಕಾಸದಲ್ಲಿ ಏನೇನಪ್ಪ ಇರುತ್ತೆ ಅಂತಂದರೆ, ಉತ್ತರ ಬಾಲ್ಯದ ಮಗುವಿನ ನೀತಿ ಸಂಹಿತೆಯ ನಿರ್ಮಾಣದ ಮೇಲೆ ಅವನು ಸದಸ್ಯನಾಗಿರುವ ಕೂಟದ ನೀತಿ ಸಂಹಿತೆ ಪ್ರಬಲ ಪ್ರಭಾವ ಬೀರುತ್ತದೆ. ಸೊ ಅವನು ಯಾವುದೋ ಒಂದು ಕೂಟಕ್ಕೆ ಸದಸ್ಯನಾಗಿರ್ತಾನೆ, ಆ ಕೂಟದ ನೀತಿ ಸಂಹಿತೆ ಪ್ರಬಲ ಪ್ರಭಾವ ಬೀರ್ತದೆ. ಅವನು ಏನೇ ಕಷ್ಟ ಆದ್ರೂ ಆ ಒಂದು ಸಂಹಿತೆಯನ್ನು ಪಾಲಿಸ್ತಾನೆ. ಆಮೇಲೆ ಯಾವಾಗಲೂ ಅವನು ಲಾಯಲ್ ಆಗಿರ್ತಾನೆ, ಆ ಗ್ರೂಪ್ಗೆ ಬಹಳ ಪ್ರಾಮಾಣಿಕತೆಯಿಂದ ವರ್ತಿಸ್ತಾನೆ, ಆ ಒಂದು ಗುಂಪಿಗೆ ಬಹಳ ಪ್ರಾಮಾಣಿಕನಾಗಿರ್ತಾನೆ. ಈ ಕೂಟದ ನೀತಿ ಸಂಹಿತೆಯನ್ನು ಪ್ರಬಲವಾಗಿ ಅವನು ನಂಬ್ಕೊಂಡಿರ್ತಾನೆ, ಅದರ ಪ್ರಭಾವ ಇವನ ಮೇಲೆ ಹೆಚ್ಚಾಗಿರ್ತದೆ. ಮತ್ತು ಮುಂದೆ ಏನಪ್ಪ, ಹೆಚ್ಚಿನ ಬುದ್ಧಿಶಕ್ತಿ ಹೊಂದಿರುವ ಮಕ್ಕಳು ನೈತಿಕ ತೀರ್ಮಾನಗಳನ್ನು ಕೈಗೊಳ್ಳುವಲ್ಲಿ ಮತ್ತು ನೈತಿಕ ವರ್ತನೆಯಲ್ಲಿ ಪರಿಪಕ್ವರಾಗ್ತಾರೆ. ನೈತಿಕ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥದ್ದು, ಸತ್ಯವಾಗಿ ನಡೆಯುವಂಥದ್ದು, ಮೌಲ್ಯಗಳನ್ನು ಪಾಲಿಸುವಂಥದ್ದು. ಈ ಹೆಚ್ಚಿನ ಬುದ್ಧಿಶಕ್ತಿ ಹೊಂದಿರೋ ಮಕ್ಕಳು ಏನು ಮಾಡ್ತಾರೆ, ನೈತಿಕ ತೀರ್ಮಾನಗಳನ್ನು ಕೈಗೊಳ್ಳುವಲ್ಲಿ ಅವರು ಪರಿಪಕ್ವರಾಗ್ತಾರೆ. ಸೊ ಅವ್ರಿಗೊಂದಷ್ಟು ಜ್ಞಾನ ಇರ್ತದೆ, ಯಾವ ರೀತಿ ನಾವು ತೀರ್ಮಾನಗಳನ್ನು ಕೈಗೊಳ್ಳಬೇಕು, ಆ ತೀರ್ಮಾನಗಳು ನೈತಿಕವಾಗಿರ್ತವ ಇಲ್ವಾ ಅಂತ ಹೇಳಿ ಅವರು ಅನಲೈಸ್ ಮಾಡುವಂಥ ಒಂದಷ್ಟು ಶಕ್ತಿಯನ್ನು ಬೆಳೆಸ್ಕೊಂಡಿರ್ತಾರೆ. ಮತ್ತು ನೈತಿಕ ವರ್ತನೆಯಲ್ಲಿ ಅವರು ಪರಿಪಕ್ವರಾಗ್ತಾರೆ. ಯಾವ ರೀತಿ ವರ್ತನೆ ಮಾಡಬೇಕು ಅಂಥೇಳಿ ಕೂಡ ಅವ್ರಿಗೆ ಅರ್ಥ ಆಗಿರುತ್ತೆ. ಅದೇ ರೀತಿ ಅವರು ಅದನ್ನು ವ್ಯಕ್ತಪಡಿಸ್ತಾರೆ, ಅದೇ ರೀತಿ ಅವರು ಮುಂದುವರಿತಾರೆ, ಅದೇ ರೀತಿ ಅವರು ಬಿಹೇವ್ ಮಾಡ್ತಾರೆ. ಮತ್ತು ಮಕ್ಕಳು ಚಿಕ್ಕವರಾಗಿದ್ದಾಗ ಪೋಷಕರು ಎಲ್ಲ ತಿಳಿದಿದ್ದಾರೆ ಎಂದು ಕೂಡ ಅವರು ಭಾವಿಸಿರ್ತಾರೆ. ಅವ್ರು ಚಿಕ್ಕವರಾಗಿದ್ದಾಗ ಪೋಷಕರು ಏನು ಮಾಡಿದ್ರು ಸರಿ ಇದೆ, ನಮ್ಮ ಅಪ್ಪ ಅಮ್ಮ ಮಾಡೋದು ಸರಿ, ತಂದೆ ತಾಯಿ ಮಾಡೋದು ಸರಿ ಅಂತ ಹೇಳಿ ಅಂದ್ಕೊಂಡಿರ್ತಾರೆ. ಅಂಥದ್ದೊಂದಷ್ಟು ಬೆಳವಣಿಗೆಯನ್ನು ಪಡ್ಕೊಂಡಿರ್ತಾರೆ. ಮುಂದೆ ಹೋಗ್ತಾ ಹೋಗ್ತಾ ಅವ್ರಿಗೆ ಅದು ಅರ್ಥ ಆಗುತ್ತೆ. ಈ ಮಾನದಂಡಗಳ ಅರಿವು ಅವರಿಗೆ ಗೊತ್ತಾಗುತ್ತೆ. ಅವರು ಸರಿನಾ ತಪ್ಪಾ ಅಂತ ಹೇಳಿ ಒಂದಷ್ಟು ವಿಶ್ಲೇಷಣೆ ಮಾಡುವಂಥ ಒಂದಷ್ಟು ಜ್ಞಾನವನ್ನು ಅವರು ಪಡ್ಕೊಳ್ತಾರೆ. ಮತ್ತು ವಿವಿಧ ವಿಧಾನಗಳನ್ನು ಅವರ ಸ್ನೇಹಿತರಿಗೆ ಬಳಸುವುದನ್ನು ತಿಳಿದಾಗ ಅವರು ಪೋಷಕರು ಮತ್ತು ಪೋಷಕರ ಮಾನದಂಡಗಳ ವಿರುದ್ಧ ಪ್ರತಿಭಟಿಸ್ತಾರೆ. ಸೊ ಯಾರೋ ಅವ್ರ ಫ್ರೆಂಡಿಗೆ ಏನೋ ಆಯಿತು, ಈ ಥರ ಅವ್ರ ತಂದೆ ತಾಯಿ ಮಾಡಿದ್ರು, ಪೋಷಕರು ಏನೋ ಮಾಡಿದ್ರು ಅಂಥೇಳಿ ಗೊತ್ತಾದಾಗ ಅವರಿಗೆ ಸಿಟ್ಟು ಬರುತ್ತೆ. ಅದನ್ನು ಯಾವಾಗಲೂ ಅವರು ಪ್ರತಿಭಟಿಸ್ತಾರೆ. ಮತ್ತು ಈ ಹಂತದಲ್ಲಿ ಬಾಲಾಪರಾಧಗಳು ಕಂಡುಬರುತ್ತವೆ ಅಂತ ಈಗಾಗಲೇ ಹೇಳಿದ್ದೀನಿ. ಸೊ ಯಾಕೆಂದರೆ ಅವರ ಒಂದು ಇನ್ಫ್ಲೂಯೆನ್ಸ್ ಅಂತೇನಿರುತ್ತೆ, ಅವರ ಪಿಯರ್ ಗ್ರೂಪ್ ಅಂತೇನು ಕರಿತೀವಿ, ಅಥವಾ ಸಮಾನ ವಯಸ್ಕರ ಗುಂಪು, ಆ ಒಂದು ಇನ್ಫ್ಲೂಯೆನ್ಸ್ ಜಾಸ್ತಿ ಆಗಿರೋದ್ರಿಂದ ಅವರು ಬಾಲಾಪರಾಧಗಳನ್ನು ಮಾಡುವಂಥ ಒಂದಷ್ಟು ಇನ್ಸ್ಟೆನ್ಸಸ್ ಅಲ್ಲಿ ಇರುತ್ತೆ. ಮತ್ತು ಎಲ್ಲದನ್ನು ನಾವು ಕ್ರೋಢೀಕರಿಸೋಣ. ಈಗ ಯಾವ ಸಾಮಾನ್ಯ ಲಕ್ಷಣಗಳನ್ನು ನಾವು ಕಾಣ್ತೀವಿ ಅಂಥೇಳಿ ನೋಡೋಣ. ಈ ಒಂದು ಹಂತದಲ್ಲಿ ನಾವು ಉತ್ತರ ಬಾಲ್ಯದ ಸಾಮಾನ್ಯ ಲಕ್ಷಣಗಳು ಯಾವುದಾದ್ರು ಅಂತ ನೋಡೋಣ. ಈ ಉತ್ತರ ಬಾಲ್ಯವನ್ನು ಪೋಷಕರು ತೊಂದರೆಯನ್ನುಂಟು ಮಾಡುವ ಹಂತ ಅಂತ ಕರೀತಾರೆ.
ಇದನ್ನು ಯಾಕೆ ಅವರು ತೊಂದರೆಯನ್ನುಂಟು ಮಾಡುವ ಹಂತ ಅಂಥೇಳಿ ಕರೀತಾರೆ ಅಂತಂದರೆ, ಅವರು ಬಹಳ ಕುತೂಹಲದಿಂದ ಇರೋದು ಒಂದಾದರೆ ಪ್ರಶ್ನೆಗಳನ್ನು ಕೇಳುವಂಥದ್ದು, ಆಯಿತಾ, ಅದಕ್ಕೆ ಪ್ರತಿಭಟನೆ ಮಾಡುವಂಥದ್ದು, ಸೊ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಹೇಳುವಂಥದ್ದು, ಒಂದಷ್ಟು ಪ್ರಾಮಾಣಿಕತೆಯಿಂದ ಇರುವಂಥದ್ದು, ಒಂದಷ್ಟು ಮೌಲ್ಯಗಳನ್ನು ಬೆಳೆಸ್ಕೊಂಡಿರುವಂಥದ್ದು ಅಂಥದ್ದೆಲ್ಲ ಈ ಒಂದು ಹಂತದಲ್ಲಿ ಆಗಿರುತ್ತೆ. ಸೊ ಅದಕ್ಕೆ ಹೇಳಿದ ಮಾತು ಕೇಳಲ್ವಲ್ಲ ಅಂತ ಹೇಳಿ ಪೋಷಕರು ಏನಂತ ಹೇಳ್ಕೊಳ್ತಾರೆ ಅದನ್ನು ಅಂದರೆ ತೊಂದರೆಯನ್ನುಂಟು ಮಾಡುವ ಹಂತ ಅಂತ ಕರೀತಾರೆ. ಈ ಒಂದು ಹಂತದಲ್ಲಿ ಬೆಳವಣಿಗೆಯೂ ಕೂಡ ಅದೇ ಥರ ಆಗ್ತಾ ಇರುತ್ತೆ. ದೈಹಿಕ ಬೆಳವಣಿಗೆ ಆಗ್ತಾ ಇರುತ್ತೆ, ಆಮೇಲೆ ಜೊತೆಗೆ ಇಂಥ ಬೇರೆ ಬೇರೆ ಎಲ್ಲ ಬೆಳವಣಿಗೆಗಳು ಆಗ್ತಾ ಇರೋದ್ರಿಂದ ಅಲ್ಲಿ ಅವ್ರಿಗೊಂದಷ್ಟು ಪ್ರೆಷರ್ ಅಂತ ಏನು ಕರಿತೀವಿ, ಒತ್ತಡ ಇರುತ್ತೆ. ಸೊ ಇಂಥದ್ದೊಂದು ಒತ್ತಡವನ್ನು ಕೂಡ ಅವರು ನಿಭಾಯಿಸ್ಕೊಂಡು ಹೋಗಬೇಕಾಗತ್ತೆ. ಅದೆಲ್ಲ ಅವರು ತೊಂದರೆನ ಅನುಭವಿಸ್ತಿರ್ತಾರೆ. ಹಾಗಾಗಿ ಪೋಷಕರ ಮಾತನ್ನು ಅವರು ಕೇಳದೇ ಇರಬಹುದು. ಹಾಗಾಗಿ ಪೋಷಕರು ಇದನ್ನೇನಂತ ಕರೀತಾರೆ, ನಿಭಾಯಿಸೋಕ್ಕೆ ಆಗದೇ ಇರುವಂಥ ಒಂದು ಹಂತ, ಇದನ್ನು ಅವರು ತೊಂದರೆನುಂಟು ಮಾಡುವ ಹಂತ ಅಂತ ಕರ್ಕೊಳ್ತಾರೆ. ಜೊತೆಗೆ ಜಗಳಗಂಟಿತನ ಹಂತ ಅಂತ ಕೂಡ ಕರೀತಾರೆ. ಸೊ ಯಾಕೆ ಜಗಳಿಗಂಟಿತನ ಅಂದರೆ, ಅವರು ಪ್ರಶ್ನೆಗಳು ತುಂಬ ಇರ್ತವೆ. ಸೊ ಎಲ್ಲದಕ್ಕೂ ಪ್ರಶ್ನೆಗಳನ್ನು ಕೇಳುವಂಥದ್ದು, ಜಗಳ ಮಾಡುವಂಥದ್ದು, ಪ್ರತಿಭಟನೆ ಮಾಡುವಂಥದ್ದು, ಆಯಿತಾ, ವಿಶ್ಲೇಷಣೆ ಮಾಡುವಂಥದ್ದು. ಹಾಗಾಗಿ ಇದನ್ನು ಜಗಳಿಗಂಟಿತನ ಹಂತ ಅಂತ ಕೂಡ ಕರೀತಾರೆ. ಯಾರು ತಜ್ಞರು ಪ್ರಾಥಮಿಕ ಶಾಲಾ ಹಂತ ಎಲ್ಲ ಕರೀತಾರೆ, ಆಯಿತಾ. ಮತ್ತು ತಜ್ಞರೇನಂತ ಕರೀತಾರೆ, ಇದನ್ನು ಪ್ರಾಥಮಿಕ ಶಾಲಾ ಹಂತ ಅಂತ ಕರೆದಿದ್ದಾರೆ. ಪ್ರಾಥಮಿಕ ಶಾಲಾ ಹಂತ ಅಂತ ನಾವೀಗಾಗಲೇ ಮೊದಲಿಂದನೂ ಹೇಳ್ತಾ ಬಂದಿದ್ದೀವಿ. ಪ್ರಾಥಮಿಕ ಶಾಲಾ ಹಂತ ಅಂತಂದಾಗ ಅವರು ಕಿಂಡರ್ ಗಾರ್ಟನಿಂದ ಅಂದರೆ 5ನೇ ವರ್ಷದಿಂದ 12ನೇ ವರ್ಷದವರೆಗೆ, 5ನೇ ಕ್ಲಾಸ್ವರೆಗೂ ಇರ್ಬೋದು ಅಥವಾ 6ನೇ ಕ್ಲಾಸ್ವರೆಗೂ ನಾವು ಅದನ್ನೇ ಕರೆದಿದ್ವಿ ಪ್ರಾಥಮಿಕ ಶಾಲಾ ಹಂತ ಅಂತ ಕರೆದಿದ್ದೀವಿ. ಸೊ ಮನೋವಿಜ್ಞಾನಿಗಳು ಅದನ್ನು ಕೂಟಯುಗ ಅಂತ ಕರೀತಾರೆ. ಯಾಕೆ ಇದನ್ನು ಕೂಟಯುಗ ಅಂತ ಕರೀತಾರೆ ಅಂತಂದರೆ, ಅವರೊಂದು ಕೂಟ ಏರ್ಪಡಿಸ್ಕೊಂಡಿರ್ತಾರೆ, ಆಯಿತಾ. ಅವ್ರದ್ದೊಂದೇ ಒಂದು ಫ್ರೆಂಡ್ಶಿಪ್ ಆಗಿರುತ್ತೆ, ಒಂದು ಗ್ರೂಪ್ ಇರುತ್ತೆ, ಅವ್ರದ್ದೇ ಒಂದು ಗ್ಯಾಂಗ್ ಇರುತ್ತೆ. ಸೊ ಅದನ್ನು ನಾವು ಕೂಟಯುಗ ಅಂತ ಕರಿತೀವಿ. ಅಂದರೆ ಅವ್ರಿಗೆ ಅವರ ಸ್ನೇಹಿತರು ಅಂದರೆ ಅವ್ರಿಗೆ ಒಂದು ದೊಡ್ಡ ಆಸ್ತಿ, ಅದು ಬಿಟ್ಟರೆ ಅವರಿಗೆ ಬೇರೆ ಲೈಫ್ನಲ್ಲಿ ಏನೂ ಕಾಣಿಸ್ತಾ ಇರಲ್ಲ. ಸೊ ಆ ಥರದ್ದು ಒಂದು ಮಾನಸಿಕ ಸ್ಥಿತಿಗೆ ಬಂದಿರ್ತಾರೆ. ಮತ್ತು ಅನುಸರಣೆಯ ಹಂತ ಅಂತ ಕೂಡ ಕರಿತೀವಿ. ಅನುಸರಣೆ ಮಾಡುವಂಥದ್ದು ಹೆಚ್ಚು, ಮತ್ತು ಸೃಜನಾತ್ಮಕ ಹಂತ ಅಂತ ಕೂಡ ನಾವು ಗುರುತಿಸ್ತೀವಿ. ಯಾಕೆ ಇದನ್ನು ಸೃಜನಾತ್ಮಕ ಹಂತ ಅಂತ ಗುರುತಿಸ್ತೀವಿ ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಸೊ ಅವರು ಬರವಣಿಗೆಯಲ್ಲಿರ್ಬೋದು ಸೃಜನಾತ್ಮಕತೆಯನ್ನು ಕಾಣ್ತಾರೆ, ಯಾವುದೋ ಒಂದು ಮಾದರಿಯನ್ನು ಸೃಷ್ಟಿ ಮಾಡ್ಬೋದು, ಅದರಲ್ಲೂ ಕೂಡ ಸೃಜನಾತ್ಮಕತೆಯನ್ನು ಕಾಣ್ತಾರೆ. ಯಾವುದೋ ಒಂದು ಪೇಂಟ್ ಮಾಡ್ಬೋದು, ಅದರಲ್ಲೂ ಸೃಜನಾತ್ಮಕತೆ ಇರುತ್ತೆ. ಒಂದು ಪದ್ಯ ಬರಿಬೋದು ಅಥವಾ ಒಂದು ಸ್ಟೋರಿ ಬರಿಬೋದು. ಸೊ ಇಂಥದ್ರಲ್ಲೆಲ್ಲ ಅವರು ತನ್ನದೇ ಆದಂಥ ಒಂದಷ್ಟು, ಈಗಾಗಲೇ ನಾವು ನೋಡಿದ್ವಿ ಭಾಷಾ ಬೆಳವಣಿಗೆ ಬಹಳ ಚೆನ್ನಾಗಿರ್ತದೆ. ಅದರಲ್ಲಿ ಅವರು ಏನಾದರೂ ಒಂದು ವಿಷಯವನ್ನು ತಗೊಂಡು ಅವರು ಬರಿಬೇಕು ಅಥವಾ ಒಂದು ಪೇಂಟ್ ಮಾಡಬೇಕು ಅಥವಾ ಏನೋ ಒಂದು ಮಾಡಿದರೆ ಕೂಡ ಅಲ್ಲಿ ಅವರ ಪದಪುಂಜ ಹೆಚ್ಚಾಗಿರ್ತದೆ. ಸೃಜನಾತ್ಮಕತೆ ಕೂಡಿರುವಂಥ ಒಂದಷ್ಟು ಅಭಿವೃದ್ಧಿಯನ್ನು ಪಡಿಸ್ಕೊಂಡಿರ್ತಾರೆ, ಒಂದಷ್ಟು ಕೌಶಲ್ಯಗಳನ್ನು ಕೂಡ ಬೆಳೆಸ್ಕೊಂಡಿರ್ತಾರೆ. ಈಗಾಗಲೇ ಮಾತಾಡಿರೋ ಥರ ಅವರ ಭಾವನೆಗಳನ್ನು ಸೃಜನಾತ್ಮಕವಾಗಿ ಅದನ್ನು ವ್ಯಕ್ತಪಡಿಸೋಕ್ಕೆ ಕೂಡ ಅವರಿಗೆ ಗೊತ್ತು. ರಿಟರ್ನ್ ಫಾರ್ಮಲ್ಲಿ ಅಂದರೆ ಬರವಣಿಗೆಯಲ್ಲಿರ್ಬೋದು ಅಥವಾ ಹೇಳುವಾಗ ಇರ್ಬೋದು, ಅವರಿಗೆ ಬಹಳ ಇಂಥದ್ದೊಂದಷ್ಟು ಕೌಶಲ್ಯಗಳು ಅವರಲ್ಲಿ ಬಂದಿರುತ್ತೆ. ಅವರು ಸೃಜನಾತ್ಮಕವಾಗಿ ಅವರು ಯೋಚನೆ ಮಾಡ್ತಾರೆ. ಇವರ ವಿಚಾರಣೆಯೂ ಕೂಡ ಯಾವಾಗಲೂ ನಾವೀನ್ಯತೆಯಿಂದ ಕೂಡಿರುತ್ತೆ. ಮತ್ತು ಇನ್ನೊಂದಷ್ಟು ಮುಂದುವರಿದು ಲಕ್ಷಣಗಳು ಯಾವುದಾದಿದೆ ಅಂದರೆ, ನಿಧಾನವಾದ ಹಾಗೂ ಏಕಪ್ರಕಾರವಾದ ಬೆಳವಣಿಗೆಯ ಹಂತ. ಸೊ ಆಲ್ ಆಫ್ ಸಡನ್ನಾಗಿ ಏನೋ ಸ್ಪ್ರೌಟ್ ಆಗಲ್ಲ, ಅದರಲ್ಲಿ ಬೆಳವಣಿಗೆ ಆಗಲ್ಲ, ಆಯಿತಾ. ನಿಧಾನವಾಗಿ ಈಕ್ವಲ್ಲಾಗಿ ನಡೆಯುವಂಥ ಒಂದು ಬೆಳವಣಿಗೆಯ ಹಂತ. ಆರೋಗ್ಯ, ಪೋಷಣೆ, ನಿರೋಧಕ ಶಕ್ತಿ ಮತ್ತು ಲಿಂಗದಿಂದ ಪ್ರಭಾವಿತರಾಗ್ತಾರೆ, ಆಯಿತಾ. ನಿರೋಧಕ ಶಕ್ತಿ ಹೆಚ್ಚಾಗ್ತದೆ, ಇಲ್ಲಿ ಇಮ್ಯುನಿಟಿ ಅಂತ ಏನು ಕರಿತೀವಿ. ಪೋಷಣೆನೂ ಕೂಡ ಹೆಚ್ಚಾಗಿ ಮಾಡ್ಕೊಳ್ತಾರೆ. ಆರೋಗ್ಯದ ಬಗ್ಗೆ ಕೂಡ ಇವರು ಗಮನ ಹರಿಸ್ತಾರೆ. ಸೊ ಇದೆಲ್ಲ ಒಂದಷ್ಟು ಸಾಮಾನ್ಯ ಗುಣಲಕ್ಷಣಗಳು ಆಗಿರ್ತದೆ ಅವರ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಬೆಳವಣಿಗೆ ಹಂತದಲ್ಲಿ ಆಗುವಂಥ ಒಂದಷ್ಟು ಬದಲಾವಣೆಗಳು. ಮತ್ತು ಉತ್ತರ ಬಾಲ್ಯದ ಕೌಶಲ್ಯಗಳೆಂದರೆ ಸ್ವಸಹಾಯ ಕೌಶಲ್ಯಗಳು. ಈಗಾಗಲೇ ನಾವು ಮಾತಾಡಿದ್ವಿ, ಅವ್ರಿಗವರೇ ಹೆಲ್ಪ್ ಮಾಡ್ಕೊಳ್ಳುವಂಥದ್ದು, ಸ್ವಸಹಾಯ ಪದ್ಧತಿಯನ್ನು ಅನುಸರಿಸ್ತಾರೆ. ಯಾವುದೇ ರೀತಿಯಾದಂಥ ಒಂದು ಸಹಾಯವನ್ನು ಬಯಸದೆ ತಮಗೆ ತಾವೇ ಕೆಲಸಗಳನ್ನು ಮಾಡಿಕೊಳ್ಳುವಂಥದ್ದು, ಅದನ್ನು ಸ್ವಸಹಾಯ ಕೌಶಲ್ಯಗಳು ಅಂತ ಕರಿತೀವಿ. ನಾನೀಗಾಗಲೇ ಹೇಳಿದೆ, ಶೂಲೇಸ್ ಕಟ್ಕೊಳ್ಳುವಂಥದ್ದು, ಆಯಿತಾ, ತಾನೇ ಪೇಂಟ್ ಮಾಡ್ಕೊಳ್ಳುವಂಥದ್ದು, ತನಗೆ ತಾನೇ ರೆಡಿ ಆಗುವಂಥದ್ದು, ಯಾರದೇ ಸಹಾಯವಿಲ್ಲದೆ ಅವನು ರೆಡಿ ಆಗುವಂಥದ್ದು. ಸೊ ಇದನ್ನು ನಾವು ಉತ್ತರ ಬಾಲ್ಯದ ಕೌಶಲ್ಯಗಳು ಅಂತ ಕರಿತೀವಿ. ಇದನ್ನು ನಾವು ಮೈಲಿಗಲ್ಲುಗಳು ಅಂತ ಕೂಡ ಕರೆದಿದ್ದೀವಿ. ಯಾರದೇ ಸಹಾಯವಿಲ್ಲದೆ ತನ್ನ ಕೆಲಸಗಳನ್ನು ತಾನೇ ಮಾಡಿಕೊಳ್ಳುವಂಥದ್ದು. ಜೊತೆಗೆ ಸಾಮಾಜಿಕ ನೆರವಿನ ಕೌಶಲ್ಯಗಳು, ಆಯಿತಾ. ಸಮಾಜಕ್ಕೆ ನೆರವು ಉಂಟು ಮಾಡುವಂಥದ್ದು, ಬೇರೆ ಯಾರಿಗೂ ಹೆಲ್ಪ್ ಮಾಡುವಂಥದ್ದು, ಸಹಾಯ ಮಾಡುವಂಥದ್ದು, ಯಾರೂ ಸಹಾಯ ಮಾಡಿ ಅಂತ ಕೇಳದೇನೆ ತಾವೇ ಹೋಗಿ ವಾಲಂಟಿಯರ್ ಆಗಿ ಕೆಲಸಗಳನ್ನು ಮಾಡಿಕೊಳ್ಳುವಂಥದ್ದು ಕೂಡ ಒಂದು ಒಳ್ಳೆಯ ಕೌಶಲ್ಯ. ಮತ್ತು ಶಾಲಾ ಕೌಶಲ್ಯಗಳು ಮತ್ತು ಆಟದ ಕೌಶಲ್ಯಗಳು. ಶಾಲಾ ಕೌಶಲ್ಯಗಳು ಅಂದರೆ ಏನು? ಶಾಲೆಯಲ್ಲಿ ಏನೋ ಒಂದು ಆ್ಯಕ್ಟಿವಿಟಿ ನಡೀತಾ ಇದೆ, ಒಂದು ಚಟುವಟಿಕೆ ನಡೀತಾ ಇದೆ, ಅಲ್ಲಿ ತಾನೇ ಯಾರೂ ಹೇಳ್ದೇನೆ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಮೂಲಕ ಅವನು ಯಾವುದೋ ಒಂದು ಗುಂಪನ್ನ ಲೀಡ್ ಮಾಡುವಂಥದ್ದು,
ಮತ್ತು ಏನೋ ಒಂದು ಆ್ಯಕ್ಟಿವಿಟಿ ನಡೀತಿದ್ರೆ ಅದಕ್ಕೆ ಹೆಲ್ಪ್ ಮಾಡುವಂಥದ್ದು, ಅವನು ಮುಂದೆ ಬಂದು ತೋರಿಸ್ಕೊಳ್ಳೋಕ್ಕಲ್ಲದೆ ಇರ್ಬೋದು ಅಥವಾ ಹಿಂದೆನೇ ನಿಂತ್ಕೊಂಡಂಥ ಕೆಲಸಗಳನ್ನು ಮಾಡ್ಬೋದು. ಇಂಥದ್ದೆಲ್ಲ ಒಂದಷ್ಟು ಕೌಶಲ್ಯಗಳು ಈ ಮಗುನಲ್ಲಿ ಬರುತ್ತೆ. ಮತ್ತು ಆಟದ ಕೌಶಲ್ಯಗಳು, ಸೊ ಆಟಕ್ಕೆ ಬಂದಾಗಲೂ ಕೂಡ ಆಟದ ಮೈದಾನದಲ್ಲಿರ್ಬೋದು ಅಥವಾ ಆಟ ಆಡುವಾಗಲೇ ಇರ್ಬೋದು, ಇಂಥದ್ದೊಂದಷ್ಟು ಕೌಶಲ್ಯಗಳನ್ನು ಮಗು ಬೆಳೆಸ್ಕೊಂಡಿರುತ್ತೆ. ಸೊ ಇದು ಬಹಳ ಮುಖ್ಯ. ಇದನ್ನು ನಾವು ಮೈಲಿಗಲ್ಲುಗಳು ಅಂತ ಕೂಡ ಕರೆದಿದ್ದೀವಿ. ಮತ್ತು ಮುಂದುವರಿದು ಈ ಹಂತದ ಮಕ್ಕಳು ತಮ್ಮ ಭಾವನೆಗಳ ಮೇಲೆ ನಿಯಂತ್ರಣ ಸಾಧಿಸಬಲ್ಲರು ಅಂತಲೇ ಮಾತಾಡಿದ್ದೀವಿ. ಹಠಾತ್ತಾಗಿ ಎರಗುವಂಥದ್ದು, ಸಡನ್ನಾಗಿ ರೆಸ್ಪಾಂಡ್ ಮಾಡುವಂಥದ್ದು, ಆಯಿತಾ, ಇಂಥದ್ದೆಲ್ಲ ಅವರು ಮಾಡಲ್ಲ. ಸೊ ಅವ್ರೇನು ಮಾಡ್ತಾರೆ, ಒಂದು ಭಾವನೆಗಳ ಮೇಲೆ ನಿಯಂತ್ರಣವನ್ನು ಸಾಧಿಸ್ತಾರೆ ಮತ್ತು ಸಮಾಜ ಒಪ್ಪುವ ರೀತಿಯಲ್ಲಿ ಅದನ್ನು ವ್ಯಕ್ತಪಡಿಸ್ತಾರೆ. ಸೊ ಸಮಾಜ ಯಾವ ರೀತಿ ಅವ್ರನ್ನ ರಿಸೀವ್ ಮಾಡುತ್ತೆ ಅಂತ ಹೇಳಿ ನೋಡ್ಕೊಳ್ತಾರೆ. ಜೊತೆಗೆ ಸಮಾಜ ಒಪ್ಪುವಂಥ ರೀತಿಯಲ್ಲಿ ಅವರು ಬಿಹೇವ್ ಮಾಡ್ತಾರೆ. ಬಿಹೇವಿಯರ್ ಯಾವಾಗಲೂ ಕೂಡ ಸಮಾಜ ಒಪ್ಪುವ ರೀತಿಯಲ್ಲಿರುತ್ತೆ. ಸಮಾಜಕ್ಕೆ ಯಾವ ರೀತಿ ಬೇಕು ಅಂತ ಅವರು ತಿಳ್ಕೊಂಡಿರ್ತಾರೆ. ಯಾವ ರೀತಿ ನಾವು ಬಿಹೇವ್ ಮಾಡಬೇಕು, ನಮ್ಮ ವಿಚಾರಗಳನ್ನು ಅಥವಾ ಅವರ ಒಂದು ವಿಚಾರಧಾರೆಗಳನ್ನು ಹೇಗೆ ವ್ಯಕ್ತಪಡಿಸಬೇಕು ಅಂತ ಅವ್ರಿಗೆ ಆ ಒಂದು ಮಾಹಿತಿ ಅವರಲ್ಲಿ ಇರುತ್ತೆ. ಹಾಗಾಗಿ ಅವರು ಸಮಾಜ ಒಪ್ಪುವ ರೀತಿಯಲ್ಲಿ ಅವರು ಬಿಹೇವ್ ಮಾಡ್ತಾರೆ. ಮತ್ತು ಉತ್ತರ ಬಾಲ್ಯವನ್ನು ಕೂಟಯುಗ ಅಂತ ಹೇಳಿ ಕರೆದಿದ್ದಾರೆ. ನಾವು ಈಗಾಗಲೇ ನೋಡಿದ್ದೀವಿ. ಏಕೆಂದರೆ ಮಕ್ಕಳು ಯಾವಾಗಲೂ ಸಮವಯಸ್ಕರೊಡನೆ ವಿವಿಧ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ಇಚ್ಛಿಸುತ್ತಾರೆ. ಸೊ ಹಾಗಾಗಿ ನಾವು ಮುಂದೆ ಅದರ ಬಗ್ಗೆ ಮಾತಾಡೋಣ. ಏನು ಮಾಡ್ಬೋದು ಆ್ಯಸ್ ಎ ಪೇರೆಂಟ್, ನಾನು ತಂದೆ ತಾಯಿಯಾಗಿ ಅಥವಾ ಶಿಕ್ಷಕಿಯಾಗಿ ಏನು ಮಾಡ್ಬೋದು ಈ ಮಕ್ಕಳಿಗೆ? ಇಂಥದ್ದೊಂದಷ್ಟು ಲಕ್ಷಣಗಳಿದ್ದಾಗ ಅಥವಾ ಇನ್ನೊಂದಷ್ಟು ಅಗತ್ಯತೆಗಳಿದ್ದಾಗ ನಾವೇನು ಮಾಡ್ಬೋದು ಅಂತ ಕೂಡ ನಾವು ನೋಡೋಣ. ಮತ್ತು ಅವರು ಯಾವಾಗಲೂ ತಮಗೆ ಇಷ್ಟವಾದ ಗುಂಪಿನಲ್ಲಿ ಬಯಸ್ತಾರೆ. ಸೊ ನಾವು ಯಾವುದೋ ನೀನು ಈ ಗುಂಪಿಗೆ ಹೋಗಬೇಡ, ಇವ್ರ ಜೊತೆ ಆಟ ಆಡಬೇಡ, ಅವ್ರ ಜೊತೆ ಇರು, ಇವ್ರ ಜೊತೆ ಇರು ಅಂದರೆ ಮಗುಗೆ ಅದು ಇಷ್ಟ ಆಗಲ್ಲ. ನನ್ನ ಇಷ್ಟ, ನಾನು ಇವ್ರ ಜೊತೆ ಇರ್ತೀನಿ, ನನ್ನ ಸ್ನೇಹಿತ, ನನ್ನ ಸ್ನೇಹಿತೆ ಅಂತ ಹೇಳಿ ಅವರೇ ಅದನ್ನು ಇಚ್ಛೆಯಿಂದ ಮಾಡುವಂಥದ್ದು. ಅದನ್ನು ಡಿಸೈಡ್ ಮಾಡ್ತಾರೆ, ಅವರೇ ಡಿಸಿಷನ್ ತಗೊಳ್ಳುವಂಥದ್ದು. ಒಂದು ಡಿಸಿಷನ್ ತಗೋತಾರೆ. ಅವ್ರಿಗೆ ಯಾವ ಗುಂಪಿನಲ್ಲಿ ಇಷ್ಟ ಇರೋಕ್ಕಿರುತ್ತೋ ಅದಕ್ಕೊಂದಷ್ಟು ರೀಸನ್ಸ್ ಕೂಡ ಅವ್ರಿಗಿರುತ್ತೆ. ಯಾಕೆ ನಾನು ಈ ಗುಂಪಿನಲ್ಲಿ ಇರ್ತೀನಿ, ನನಗೆ ಯಾಕೆ ಇದಿಷ್ಟ ಅಂತ ಹೇಳುವಂಥ ಒಂದಷ್ಟು ಮಾಹಿತಿ ಕೂಡ ಅವರಲ್ಲಿ ಇರುತ್ತೆ. ಅನಲೈಸ್ ಮಾಡುವಂಥ ಒಂದಷ್ಟು ಕೌಶಲ್ಯ ಅವರಲ್ಲಿ ಬಂದಿರುತ್ತೆ. ಹಾಗಾಗಿ ಯಾವ ಚಟುವಟಿಕೆಗಳಲ್ಲಿ ಅವರು ಇಚ್ಛಿಸಲು ಪಾಲ್ಗೊಳ್ತಾರೆ ಮತ್ತು ಯಾವ ಗುಂಪಿನಲ್ಲಿ ಅವರು ಬಯಸ್ತಾರೆ ಅದನ್ನೆಲ್ಲ ಕೂಡ ನಾವು ಗಣನೆಗೆ ತೆಗೆದುಕೊಳ್ಬೇಕು. ಇದನ್ನು ಅನುಸರಣೆಯ ಹಂತ ಅಂತ ಕೂಡ ಕರೀತಾರೆ. ಏಕೆಂದರೆ ಈ ಹಂತದ ಮಕ್ಕಳು ತಮ್ಮ ನಡೆ, ನುಡಿ, ಮಾತು ಮತ್ತು ಇತರ ವರ್ತನೆಗಳಲ್ಲಿ ತಮ್ಮ ಗುಂಪು ಒಪ್ಪಿಕೊಂಡ ಮಾನದಂಡಗಳನ್ನು ಅನುಸರಿಸ್ತಾರೆ. ಗುಂಪಿನಲ್ಲಿ ಒಂದು ಡಿಸಿಷನ್ ಮಾಡಿರ್ತಾರೆ, ಒಂದು ನಿರ್ಧಾರಕ್ಕೆ ಬಂದಿರ್ತಾರೆ. ಇಂಥ ನಡೆನುಡಿಗಳು ನಮ್ಮಲ್ಲಿರಬೇಕು, ಇಂಥ ಮಾತು, ಇಂಥ ವರ್ತನೆ ಅಂತ ಅವರು ಗುಂಪಿನಲ್ಲಿ ಒಪ್ಕೊಂಡಿರ್ತಾರೆ. ಸೊ ಈ ಒಂದು ಗುಂಪು ಒಪ್ಪಿಕೊಂಡ ಮಾನದಂಡಗಳನ್ನೇ ಅವರು ಅನುಸರಿಸ್ತಾರೆ. ಒಂದು ಡಿಸಿಷನ್ ಮಾಡಿ ಒಂದು ಬೈಲಾ ಥರ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಸಮಾನವಾಗಿ, ಅದಕ್ಕೆ ಅನುಗುಣವಾಗಿ ಅವರು ಅದನ್ನು ಒಪ್ಕೊಂಡು ಅದನ್ನು ಅನುಸರಿಸ್ತಾ ಇರ್ತಾರೆ. ಬಹಳ ಲಾಯಲ್ ಆಗಿ ಅದನ್ನು ಮಾಡ್ತಾ ಇರ್ತಾರೆ. ಮತ್ತು ಈ ಹಂತವನ್ನು ಸೃಜನಶೀಲ ಹಂತ ಅಂತ ಕರೆದಿದ್ದೀವಿ. ಈ ಸೃಜನಶೀಲ ಅಭಿವ್ಯಕ್ತಿ ಪೂರ್ವ ಬಾಲ್ಯದಲ್ಲಿಯೇ ಪ್ರಾರಂಭ ಆಗುತ್ತೆ. ಆದರೂ ಕೂಡ ಮೂಲ ಕಾರ್ಯ ಚಟುವಟಿಕೆಗಳಲ್ಲಿ ಕೈಗೊಳ್ಳುವ ಸಾಮರ್ಥ್ಯ ಹಾಗೂ ಹೊಸ ಆಲೋಚನೆಗಳು ಬೆಳೆಸುವ ಸಾಮರ್ಥ್ಯ ಈ ಹಂತದಲ್ಲಿ ಕಂಡುಬರುತ್ತೆ. ಇಲ್ಲಿ ಮೂಲಭೂತವಾಗಿ ಆ ಒಂದು ಹಿಂದಿನ ಹಂತದಲ್ಲಿ ಬಂದಿದ್ದರೂ ಕೂಡ ಇಲ್ಲಿ ಕಾರ್ಯಚಟುವಟಿಕೆಗಳಲ್ಲಿ ಕೈಗೊಳ್ಳುವ ಸಾಮರ್ಥ್ಯ ಮತ್ತು ಹೊಸ ಆಲೋಚನೆಗಳನ್ನು ಬೆಳೆಸುವ ಸಾಮರ್ಥ್ಯ ಈ ಹಂತದಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಮತ್ತು ಈ ಪರಿಕಲ್ಪನೆಗಳ ನಿಖರತೆ ಮತ್ತು ಅವುಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ತೀವ್ರಗತಿಯಲ್ಲಿ ಹೆಚ್ಚಾಗುತ್ತದೆ. ಪರಿಕಲ್ಪನೆಗಳ ನಿಖರತೆ, ಅವರು ನಿಖರವಾಗಿ ಪರಿಕಲ್ಪನೆಗಳನ್ನು ಅರ್ಥ ಮಾಡ್ಕೋಬೇಕು. ಅದರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲಗಳು ಇರಬಾರ್ದು. ಲಾಜಿಕಲ್ ಆಗಿ ಅಂತ ಹೇಳ್ತೀವಲ್ಲ, ಒಂದು ತರ್ಕಬದ್ಧವಾಗಿ ಯೋಚನೆ ಮಾಡುವಂಥದ್ದು, ತರ್ಕಬದ್ಧವಾಗಿ ಪರಿಕಲ್ಪನೆಗಳನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು, ನೇರ ಅನುಭವಗಳ ಮೂಲಕ ಅದನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು ಅವರಲ್ಲಿ ಆಗಬೇಕು. ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ತೀವ್ರಗತಿಯಲ್ಲಿ ಅವ್ರಿಗೆ ಹೆಚ್ಚಾಗುತ್ತೆ ಈ ಒಂದು ಹಂತದಲ್ಲಿ. ಇದಕ್ಕೆ ಕಾರಣ ಏನಾಗಿರಬಹುದು ಅಂತಂದರೆ ಅವರ ಬುದ್ಧಿಶಕ್ತಿಯ ಹೆಚ್ಚಳ ಮತ್ತು ಅವರಿಗೆ ದೊರೆಯುವ ಹೆಚ್ಚಿನ ಕಲಿಕೆಯ ಅವಕಾಶಗಳು. ಹೀಗೆ ದೊರೆಯುವಂಥ ಕಲಿಕೆಯ ಅವಕಾಶಗಳು ಹೆಚ್ಚಾಗಿರ್ತವೆ. ಹಾಗಾಗಿ ಅವರ ಬುದ್ಧಿಶಕ್ತಿಯಲ್ಲಿ ಹೆಚ್ಚಳ ಆಗಿರೋದ್ರಿಂದ ಅವರಿಗೆ ಕಲಿಕೆಯ ಅವಕಾಶಗಳು ಕೂಡ ಹೆಚ್ಚಾಗಿ ಸಿಗ್ತವೆ. ಹಾಗಾಗಿ ಅವರ ಪರಿಕಲ್ಪನೆಗಳಲ್ಲಿ ನಿಖರತೆಯನ್ನು ನಾವು ಕಾಣಬಹುದು. ನೆಕ್ಸ್ಟ್, ಉತ್ತರ ಬಾಲ್ಯದ ಮಕ್ಕಳ ನೀತಿ ಸಂಹಿತೆಗಳು ತಾವು ಪಾಲ್ಗೊಂಡಿರುವ ಗುಂಪಿನ ನೈತಿಕ ಮಾನದಂಡಗಳು ಮತ್ತು ಅವರ ಅಂತಃಪ್ರಜ್ಞೆಯಿಂದ ಪ್ರಭಾವಿತವಾಗ್ತವೆ. ಅಂತಃಪ್ರಜ್ಞೆ ಬಹಳ ಇಂಪಾರ್ಟೆಂಟ್. ಇಲ್ಲಿ ಮನಸ್ಸು ಏನು ಹೇಳುತ್ತೆ ಅಂತ ಹೇಳಿದ್ರೆ ಅವರು ಅದನ್ನು ಅನುಗುಣವಾಗಿ, ನೈತಿಕ ಮಾನದಂಡಗಳ ಅನುಗುಣವಾಗಿ ಅವರ ಒಂದು ಪ್ರಜ್ಞೆಯಿಂದ ಪ್ರಭಾವಿತರಾಗ್ತಾರೆ. ನೈತಿಕ ಪ್ರಜ್ಞೆ ಉತ್ತರ ಬಾಲ್ಯದಲ್ಲಿ ಮಕ್ಕಳಲ್ಲಿ ಕಂಡುಬಂದರೂ ಸಹ ಮನೆ, ಶಾಲೆ ಮತ್ತು ನೆರೆಹೊರೆಯ ದುರ್ನಡತೆಗಳು ಸಾಮಾನ್ಯವಾಗಿ ಕಂಡುಬರುತ್ತವೆ. ಇಲ್ಲಿ ಒಂದಷ್ಟು ನೈತಿಕ ಪ್ರಜ್ಞೆ ಇದ್ದರೂ ಕೂಡ ನಾನು ಈಗಾಗಲೇ ಹೇಳಿದ್ದೀನಿ ಬಾಲ್ಯಾಪರಾಧಗಳು ಜಾಸ್ತಿ ಆಗ್ತವೆ ಅಂತ ಹೇಳಿ. ಇಲ್ಲಿ ಒಂದಷ್ಟು ದುರ್ನಡತೆಗಳು ಕೂಡ ಈ ಒಂದು ಹಂತದಲ್ಲಿ ಕಂಡುಬರುತ್ತೆ. ಮುಂದುವರಿದು ಈ ಒಂದು ಬಾಲ್ಯಾವಸ್ಥೆಯಲ್ಲಿ ಕಂಡುಬರುವ ಪ್ರಮುಖ ಅಂಶಗಳು ಯಾವುದ್ಯಾವುದು ಅಂತಂದರೆ ಈ ಒಂದು ಅವಶ್ಯಕತೆಗಳು ಯಾವುದ್ಯಾವುದು, ಶಾರೀರಿಕ ಅಗತ್ಯತೆಗಳು,
ಆಯಿತಾ. ಈಗಾಗಲೇ ನಾವು ದೈಹಿಕ ಬೆಳವಣಿಗೆ ಆಗ್ತಾ ಇರುತ್ತೆ ಅಂತ, ದೈಹಿಕ ಬೆಳವಣಿಗೆ ಆಗ್ತಾ ಇದ್ದರೆ ಅದಕ್ಕೊಂದಷ್ಟು ಅಗತ್ಯತೆಗಳು ಬೇಕಾಗುತ್ತೆ, ಅದನ್ನು ಕೂಡ ನಾವು ಅವರಿಗೆ ಕೊಡಬೇಕಾಗತ್ತೆ. ಅಗತ್ಯತೆಗಳನ್ನು ನಾವು ಕ್ರಿಯೇಟ್ ಮಾಡಬೇಕಾಗತ್ತೆ. ಈ ಒಂದು ಬೌದ್ಧಿಕ ಅಗತ್ಯತೆಗಳು ಕೂಡ ಇರ್ತವೆ, ಸಂವೇಗಾತ್ಮಕ ಅಗತ್ಯತೆಗಳು ಮತ್ತು ಸಾಮಾಜಿಕ ಅಗತ್ಯತೆಗಳು. ಈಗಾಗಲೇ ನಾವು ಇದ್ರ ಬಗ್ಗೆ ಯಾವ ರೀತಿ ಬೆಳವಣಿಗೆಗಳು ಉಂಟಾಗ್ತವೆ ಅಂತ ಮಾತಾಡಿದ್ದೀವಿ. ಅದಕ್ಕನುಗುಣವಾಗಿ ಒಂದಷ್ಟು ಅಗತ್ಯತೆಗಳು ಇರ್ತವೆ, ಅದನ್ನು ಪೂರೈಸುವಂಥ ಜವಾಬ್ದಾರಿ ಯಾರ್ದಾಗಿರುತ್ತೆ? ನಮ್ಮೆಲ್ಲರ ಜವಾಬ್ದಾರಿ, ಶಿಕ್ಷಕರ ಜವಾಬ್ದಾರಿ, ತಂದೆ ತಾಯಿಯರ ಜವಾಬ್ದಾರಿ, ಪೋಷಕರ ಜವಾಬ್ದಾರಿ, ಇಡೀ ಕಮ್ಯುನಿಟಿ ಅಂತ ಏನು ಕರಿತೀವಿ ಸಮುದಾಯದ ಜವಾಬ್ದಾರಿ ಆಗಿರ್ತದೆ. ಹಾಗಾಗಿ ಈ ಒಂದು ಅವಶ್ಯಕತೆಗಳನ್ನು ಹೇಗೆ ನಾವು ತಲುಪಬಹುದು ಅಂತಂದರೆ ಅದು ಒಂದು ನಿರ್ವಾತದಲ್ಲಿ ಆಗುವಂಥದ್ದಲ್ಲ ಅಲ್ವಾ. ಅದಕ್ಕೇನಾದರೂ ನಾವು ಒಂದಷ್ಟು ಅನುಭವಗಳನ್ನು ಮಕ್ಕಳಿಗೆ ಕೊಡಬೇಕಾಗತ್ತೆ, ಅಂಥದ್ದೊಂದಷ್ಟು ಸನ್ನಿವೇಶವನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ, ಅದನ್ನು ನಾವು ಬೆಳೆಸಬೇಕಾಗತ್ತೆ, ಅದನ್ನು ಸೃಷ್ಟಿಸಬೇಕಾಗತ್ತೆ. ಸೊ ಯಾವ ರೀತಿಯ ಒಂದು ಶಿಕ್ಷಣವನ್ನು ಮಕ್ಕಳಿಗೆ ಕೊಡ್ಬೋದು ಅಂತಂದರೆ, ಮೊದಲನೇದಾಗಿ ದೈಹಿಕ ವಿಕಾಸಕ್ಕಾಗಿ ಏನು ಮಾಡ್ಬೋದು? ದೈಹಿಕ ವಿಕಾಸ ಆಗತ್ತೆ, ಅದಾಗಲಿ ಬಿಡಿ, ಅದೇ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಬೇಕಾದಂಥ ಒಂದಷ್ಟು ಸವಲತ್ತುಗಳನ್ನು ನಾವು ಕಲ್ಪಿಸ್ಕೊಡ್ಬೇಕಾಗತ್ತೆ. ಅದಕ್ಕೇನು ಮಾಡ್ಬೋದು? ದೈಹಿಕ ಶಿಕ್ಷಣವನ್ನು ಕೊಡಬಹುದು, ಮತ್ತು ಪ್ರಾಯೋಗಿಕ ಚಟುವಟಿಕೆಗಳನ್ನು ನಾವು ಹೆಚ್ಚು ಒತ್ತು ಕೊಡ್ಬೋದು. ಯಾವುದನ್ನು ನಾವು ಥಿಯರಿ ಸಿದ್ಧಾಂತವಾಗಿ ಮಾಡದೆ ಕ್ಲಾಸ್ ರೂಮ್ನಲ್ಲೇ 4 ಗೋಡೆಗಳ ಮಧ್ಯದಲ್ಲಿ ಕೂರಿಸಿ ಅವರಿಗೆ ಪಾಠ ಮಾಡದೆ ನಾವೇನು ಮಾಡಬೇಕು? ಪ್ರಾಯೋಗಿಕ ಚಟುವಟಿಕೆಗಳಿಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಅವರು ಓಡಾಡಬೇಕು ಆಯಿತಾ, ಅವರ ಸ್ನಾಯುಗಳನ್ನು ಯೂಸ್ ಮಾಡಬೇಕು, ಮಾಂಸಖಂಡಗಳನ್ನು ಯೂಸ್ ಮಾಡಬೇಕು ಆಯಿತಾ, ಅವರ ಒಂದು ಏನು ಶರೀರ ಏನಿದೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿ. ಸೊ ಯೂಸ್ ಆ್ಯಂಡ್ ಡಿಸ್ಯೂಸ್ ಥಿಯರಿ ಅಂತ ನಾವು ಈಗಾಗಲೇ ನೋಡಿದ್ದೀವಿ. ಎಷ್ಟರ ಮಟ್ಟಿಗೆ ನಾವು ಚೆನ್ನಾಗಿ ಯೂಸ್ ಮಾಡ್ತೀವೋ ಅಷ್ಟು ಸ್ಟ್ರಾಂಗ್ ಆಗ್ತದೆ ಅಂತ ಹೇಳಿ ನಾವು ಈಗಾಗಲೇ ಒಂದಷ್ಟು ಸಿದ್ಧಾಂತಗಳಲ್ಲಿ ನೋಡಿದ್ದೀವಿ. ಹಾಗಾಗಿ ನಾವು ದೈಹಿಕ ಶಿಕ್ಷಣ ಬೇಕು ಮತ್ತು ಪ್ರಾಯೋಗಿಕ ಚಟುವಟಿಕೆಗಳನ್ನು ನಾವು ಆಯೋಜಿಸಿದರೆ ಖಂಡಿತ ಮಗುವಿಗೆ ಈ ಒಂದು ಅವಶ್ಯಕತೆಗಳನ್ನು ಪೂರೈಸ್ಬೋದು. ಸೊ ಈ ಹಂತದ ಮಕ್ಕಳು ಗುಂಪು ಚಟುವಟಿಕೆಗಳಲ್ಲಿ ಹೆಚ್ಚು ಆಸಕ್ತರಾಗಿರ್ತಾರೆ. ಆದ್ದರಿಂದ ನಾವೇನು ಮಾಡ್ಬೋದು? ಶಾಲೆಯಲ್ಲಿ ಆಟಗಳು ಮತ್ತು ಚಟುವಟಿಕೆಗಳನ್ನು ವ್ಯವಸ್ಥೆಗೊಳಿಸಬೇಕು. ಬರೀ ಅವ್ರನ್ನ ಕೂರಿಸಿ ಏನೋ ಒಂದು ಪಾಠ ಮಾಡಿ ಕಳಿಸೋದಷ್ಟೇ ಅಲ್ಲ, ಅವ್ರಿಗೆ ಹೆಚ್ಚಾಗಿ ಈ ಒಂದು ಗುಂಪು ಚಟುವಟಿಕೆಗಳನ್ನು ನಾವು ಆಯೋಜಿಸಿದರೆ ಅವರ ಒಂದು ದೈಹಿಕ ಬೆಳವಣಿಗೆ ಉಂಟಾಗ್ತದೆ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೀವಿ. ಉತ್ತರ ಬಾಲ್ಯದ ಮಕ್ಕಳಿಗಾಗಿ ಇನ್ನೊಂದು ಶಿಕ್ಷಣ ಏನು ಮಾಡಬಹುದು ಅಂತಂದರೆ ಪ್ರತ್ಯಕ್ಷಾನುಭವಗಳು ಮತ್ತು ಪರಿಕಲ್ಪನೆಯ ಬೆಳವಣಿಗೆ ಆಗಬೇಕು ಅಂಥೇಳಿ. ಇದಕ್ಕೋಸ್ಕರ ನಾವೇನು ಮಾಡಬೇಕು? ಒಂದಷ್ಟು ವಿವಿಧ ಅನುಭವಗಳನ್ನು ಒದಗಿಸಬೇಕು. ಸೊ ಬೌದ್ಧಿಕ ವಿಕಾಸ ಹೇಗಾಗತ್ತೆ ಅಂತಂದರೆ ಅವರ ಒಂದು ಪರಿಕಲ್ಪನೆಗಳ ಬೆಳವಣಿಗೆ ಆಗಬೇಕು, ಪ್ರತ್ಯಕ್ಷಾನುಭವಗಳು ಅವರಿಗೆ ನಾವು ಕೊಡಬೇಕು. ಈ ರೀತಿಯ ಮಕ್ಕಳಿಗೆ ಅನುಭವಗಳನ್ನು ಒದಗಿಸಿದ್ರೆ ಖಂಡಿತ ಈ ಒಂದು ಬೌದ್ಧಿಕ ಬೆಳವಣಿಗೆ ಉಂಟಾಗತ್ತೆ. ಸೊ ಅದಕ್ಕೇನು ಮಾಡ್ಬೋದು? ಮಕ್ಕಳು ತಮ್ಮ ವೀಕ್ಷಣೆಗಳು ಮತ್ತು ಅನುಭವಗಳ ಆಧಾರದ ಮೇಲೆ ಪರಿಕಲ್ಪನೆಗಳನ್ನು ರೂಪಿಸಿಕೊಳ್ಳಲು ಸಹಾಯ ಮಾಡಬೇಕು. ಅಂದರೆ ಲ್ಯಾಬ್ರೇಟರಿ ಎಕ್ಸಸೈಸಸ್ ಕೊಡಬೇಕು, ಅವ್ರನ್ನ ಲ್ಯಾಬ್ ಕರ್ಕೊಂಡು ಹೋಗಬೇಕು ಆಯಿತಾ. ಆಮೇಲೆ ಅವ್ರಿಗೆ ಗಾರ್ಡನಿಗೆ ಕರ್ಕೊಂಡು ಹೋಗ್ಬೋದಾಗಿರ್ಬೋದು, ಪ್ಲೇ ಗ್ರೌಂಡ್ ಕರ್ಕೊಂಡು ಹೋಗೋದಾಗಿರ್ಬೋದು, ಫೀಲ್ಡ್ ಟ್ರಿಪ್ಸ್ಗಳು ಕರ್ಕೊಂಡು ಹೋಗೋದಾಗಿರ್ಬೋದು ಆಯಿತಾ, ನೇರ ಅನುಭವಗಳನ್ನು ಕೊಡುವಂಥದ್ದು ಇದನ್ನೆಲ್ಲ ನಾವು ಮಾಡಬೇಕಾಗತ್ತೆ. ಆಧಾರದ ಮೇಲೆ ಅವರು ಪರಿಕಲ್ಪನೆಗಳನ್ನು ರೂಪಿಸ್ಕೊಳ್ತಾರೆ. ಅಂದರೆ ನೇರ ಅನುಭವಗಳನ್ನು ಕೊಡಬೇಕು, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸಸ್ ಅಂತ ಏನು ಕರಿತೀವಿ ಅಂಥ ಅನುಭವಗಳನ್ನು ಕೊಡಬೇಕು. ಯಾವುದನ್ನು ನಾವು ಅವ್ರಿಗೆ ಥಿಯರಿಯಾಗಿ ಸುಮ್ಮನೆ ಒಂದು ರೆಡಿಮೇಡ್ ಡೋಸಸ್ ಅಂತ ಏನು ಕರಿತೀವಿ ರೆಡಿಮೇಡ್ ಆಗಿ ಅವರಿಗೆ ಕೊಡಬಾರ್ದು. ಹಾಗಾಗಿ ಈ ಒಂದು ಅವಶ್ಯಕತೆ ಅವ್ರಿಗೆ ಇಂಪಾರ್ಟೆಂಟ್ ಆಗ್ತದೆ. ಮತ್ತು ಮಕ್ಕಳಲ್ಲಿ ಭಾವನಾತ್ಮಕ ಪರಿಪಕ್ವತೆ ಆಗಬೇಕು. ಭಾವನೆಗಳು ಬಹಳ ಇಂಪಾರ್ಟೆಂಟ್. ಹಾಗಾಗಿ ಈ ಮಕ್ಕಳಿಗೆ ನಾವು ಭಾವನೆಗಳು ಇಂಪಾರ್ಟೆಂಟ್ ಅಂತ ಅಥವಾ ಮುಖ್ಯ ಅಂತಂದಾಗ ಅದನ್ನು ಹೇಗೆ ನಾವು ಬೆಳೆಸಬೇಕು, ಪರಿಪಕ್ವತೆಯನ್ನು ಹೇಗೆ ಕಾಣ್ಬೋದು ಅಂತಂದರೆ ಭಾವನಾತ್ಮಕ ಪರಿಪಕ್ವತೆ ಮತ್ತು ಸಾಮಾಜಿಕ ಸಾಮರ್ಥ್ಯ ಬೆಳೆಸಲು ಅಗತ್ಯವಾದ ಸಹಪಠ್ಯ ಚಟುವಟಿಕೆಗಳನ್ನು ಯೋಜಿಸಬೇಕು. ಸಹಪಠ್ಯ ಚಟುವಟಿಕೆಗಳನ್ನ ಯೋಜಿಸಿದ್ರೆ ನಾವು ಈಗಾಗಲೇ ನೋಡಿದ್ದೀವಿ, ಅದನ್ನು ಪಠ್ಯ ಚಟುವಟಿಕೆಗಳು ಮತ್ತು ಪಠ್ಯೇತರ ಅಂತ ಮೊದಲು ಹೇಳ್ತಾ ಇದ್ವಿ. ಈಗ ಸಹಪಠ್ಯ ಅದು ಒಂದು ಪಠ್ಯ ಚಟುವಟಿಕೆಗಳ ಭಾಗವಾಗಿದೆ. ಹಾಗಾಗಿ ಜೊತೆಯಾಗಿ ನಾವು ಕರಿಕ್ಯುಲರ್ ಅಂತ ಕರಿತೀವಲ್ಲ, ಸಹಪಠ್ಯ ಚಟುವಟಿಕೆಗಳನ್ನ ಯೋಜಿಸಬೇಕು. ಇಂಥದ್ದೊಂದಷ್ಟು ಸಹಪಠ್ಯ ಚಟುವಟಿಕೆಗಳು ಯಾವುದ್ಯಾವುದು? ಅವ್ರಿಗೆ ಡಿಬೇಟ್ ಕಾಂಪಿಟೇಷನ್ ಇರ್ಬೋದು, ಎಸ್ಸೆ ರೈಟಿಂಗ್ ಇರ್ಬೋದು, ಹೀಗೆ ಮತ್ತು ಇನ್ನೇದು ಬೇರೆ ಕಾಂಪಿಟೇಷನ್ಸ್ ಮಾಡೋದಿರ್ಬೋದು, ಒಟ್ಟಾರೆಯಾಗಿ ಕೆಲಸ ಮಾಡುವಂಥದ್ದು ಇರ್ಬೋದು, ಕೊಲಾಬ್ರೇಟಿವ್ ಲರ್ನಿಂಗ್ ಆಗಿರ್ಬೋದು, ಕೋಆಪರೇಟಿವ್ ಲರ್ನಿಂಗ್ ಆಗಿರ್ಬೋದು ಆಯಿತು. ಇಂಥದ್ದನ್ನೆಲ್ಲ ಒಂದಷ್ಟು ಜೊತೆಯಾಗಿ ಸೇರಿ ಮಾಡುವಂಥದ್ದು. ಪರಿಪಕ್ವತೆಯನ್ನು ಬೆಳೆಸಬೇಕು ಅಂದರೆ ಗುಂಪಾಗಿ ಜೊತೆಯಾಗಿ ಮಾಡುವಂಥ ಕೆಲಸಗಳನ್ನು ನಾವು ಒಳಗೊಳಿಸಬೇಕು. ಏನು ಪ್ರಾಜೆಕ್ಟ್ಗಳನ್ನು ಯೋಜನೆಗಳನ್ನು ಕೊಡುವಂಥದ್ದು, ಒಂದಷ್ಟು ಅಸೈನ್ಮೆಂಟ್ಗಳನ್ನು ಕೊಡುವಂಥದ್ದು, ಗುಂಪು ಚಟುವಟಿಕೆಗಳನ್ನು ಕೊಡುವಂಥದ್ದು. ಸೊ ಇಂಥದ್ದನ್ನೆಲ್ಲ ಕೊಟ್ಟರೆ ಸಹಪಠ್ಯ ಚಟುವಟಿಕೆಗಳನ್ನು ಕೂಡ ನಾವು ಜವಾಬ್ದಾರಿಯಿಂದ ಅದನ್ನು ಆಯೋಜಿಸಿದರೆ ಖಂಡಿತ ಮಕ್ಕಳಲ್ಲಿ ಭಾವನಾತ್ಮಕ ಪರಿಕಲ್ಪನೆ ಅಥವಾ ಭಾವನಾತ್ಮಕ ಪರಿಪಕ್ವತೆ ಬರುತ್ತೆ. ಅದ್ರ ಜೊತೆಗೆ ಮಕ್ಕಳಲ್ಲಿ ಜವಾಬ್ದಾರಿಯನ್ನು ಬೆಳೆಸುವಂಥದ್ದು, ಆತ್ಮವಿಶ್ವಾಸ, ವಿಧೇಯತೆ, ಸೌಜನ್ಯ ಇದನ್ನೆಲ್ಲ ನಾವು ಬೆಳೆಸಬೇಕು. ನಮ್ಮ ಮಕ್ಕಳಲ್ಲಿ ಆತ್ಮವಿಶ್ವಾಸ ಬಹಳ ಕಡಿಮೆ ಅಂತ ನಾವೀಗ ಮಾತಾಡ್ಕೊಳ್ತಾ ಇರ್ತೀವಿ. ಮಕ್ಕಳಿಗೆ ಅಷ್ಟೊಂದು ಆತ್ಮವಿಶ್ವಾಸ ಇಲ್ಲ, ಎಲ್ಲನೂ ಗೆಲ್ತೀನಿ, ಮಾಡ್ತೀನಿ, ಎಕ್ಸಾಮ್ನಲ್ಲಿ ಚೆನ್ನಾಗಿ ಮಾಡ್ತೀನಿ, ಒಳ್ಳೆ ಮಾರ್ಕ್ಸ್ ತಗೋತೀನಿ ಅನ್ನೋಂಥ ಆತ್ಮವಿಶ್ವಾಸ ಇಲ್ಲ. ಜೀವನದಲ್ಲಿ ನಾವು ಮುಂದೆ ಚೆನ್ನಾಗಿರ್ತೀನಿ, ಮುಂದೆ ಬರ್ತೀನಿ ಅಂತ ಹೇಳುವಂಥ ಒಂದು ಆತ್ಮವಿಶ್ವಾಸ ಅವರಲ್ಲಿ ಇಲ್ಲ.
ಇಂಥದ್ದನ್ನೆಲ್ಲ ಯಾವಾಗ ಎಲ್ಲಿ ಬೆಳೆಸ್ಬೋದು ಅಂದರೆ ಈ ಒಂದಷ್ಟು ಚಟುವಟಿಕೆಗಳನ್ನು ಮಾಡೋದ್ರ ಮೂಲಕ ಅವನ ಸ್ಟೇಜ್ ಫಿಯರ್ ಅಂತ ಏನು ಕರಿತೀವಿ ಅದನ್ನು ಹೋಗಲಾಡಿಸುವಂಥದ್ದು, ಒಂದಷ್ಟು ಮಾತನಾಡೋಕ್ಕೆ ಅವಕಾಶ ಮಾಡುವಂಥದ್ದು, ಅವನ ಒಂದು ಭಾವನೆಗಳನ್ನು ವ್ಯಕ್ತಪಡಿಸುವಂಥದ್ದು, ಅಥವಾ ಅವನ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಅಥವಾ ಒಂದು ಪ್ರಾಬ್ಲಮ್ನ ಹೇಳ್ಕೊಳ್ಳುವಂಥದ್ದು, ಮತ್ತು ವಿಧೇಯಕನಾಗಿರುವಂಥದ್ದು, ಸೌಜನ್ಯವಾಗಿ ನಡ್ಕೊಳ್ಳುವಂಥದ್ದು, ಇದಕ್ಕೆಲ್ಲ ನಾವು ಪ್ರೋತ್ಸಾಹಿಸಬೇಕು. ಅದಕ್ಕೆಲ್ಲ ಹೇಗೆ ಮಾಡ್ಬೋದು ಅಂದರೆ ಈ ಒಂದು ಸಹಪಠ್ಯ ಚಟುವಟಿಕೆಗಳನ್ನು ಆಯೋಜಿಸೋದ್ರ ಮೂಲಕ. ಇದಕ್ಕಾಗಿ ಗುಂಪು ಆಟಗಳು, ಸಾಂಸ್ಕೃತಿಕ ಚಟುವಟಿಕೆಗಳು ಹಾಗೂ ಶೈಕ್ಷಣಿಕ ಪ್ರವಾಸಗಳನ್ನು ಏರ್ಪಡಿಸಬೇಕು. ಗುಂಪು ಚಟುವಟಿಕೆಗಳು, ಆಟಗಳು, ಸಾಂಸ್ಕೃತಿಕ ಚಟುವಟಿಕೆಗಳು, ಯಾವುದಾದ್ರೂ ಹಬ್ಬಗಳನ್ನು ಅಂದರೆ ನಾವು ರಾಷ್ಟ್ರೀಯ ಹಬ್ಬಗಳನ್ನು ಮಾಡುವಂಥದ್ದು, ಇನ್ನೊಂದಷ್ಟು ಬೇರೆ ಬೇರೆ ಚಟುವಟಿಕೆಗಳನ್ನು ನಾವು ಶಾಲಾ ಕಾಲೇಜುಗಳಲ್ಲಿ ಹಮ್ಮಿಕೊಳ್ಳುವಂಥದ್ದನ್ನು ಮಾಡಿದ್ರೆ, ಮತ್ತು ಶೈಕ್ಷಣಿಕ ಪ್ರವಾಸಗಳನ್ನು ಕೂಡ ಏರ್ಪಡಿಸಿದ್ರೆ ಕೂಡ ನಾವಿಲ್ಲಿ ಈ ಒಂದು ವಿಧೇಯತೆ, ಆತ್ಮವಿಶ್ವಾಸ, ಸೌಜನ್ಯ ಅಂಥದ್ದನ್ನು ನಾವು ಬೆಳೆಸ್ಬೋದು ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಮತ್ತು ಮಕ್ಕಳು ಕೂಟಗಳ ಸದಸ್ಯತೆ ಪಡೆಯುವುದನ್ನು ಪೋಷಕರು ಹಾಗೂ ಶಿಕ್ಷಕರು ಪ್ರೋತ್ಸಾಹಿಸಬೇಕು. ಕೂಟಗಳಲ್ಲಿ ಸದಸ್ಯತ್ವ ಪಡೆಯೋದು ಅಂದ್ರೇನು, ನಾನು ಈಗಾಗಲೇ ಮಾತಾಡಿದ್ದೀನಿ. ಅವರನ್ನು ನಾವು ಪ್ರೋತ್ಸಾಹಿಸಬೇಕು, ಅವರನ್ನು ನಾವೆಲ್ಲೂ ತಡಿಬಾರ್ದು. ಮಕ್ಕಳು ಜೊತೆಯಲ್ಲಿ ಬೇರೆ ಮಕ್ಕಳ ಜೊತೆ ಹೊಂದ್ಕೊಳ್ತಾರೆ, ಅವ್ರ ಜೊತೆ ಆಟ ಆಡ್ತಾರೆ, ಅವ್ರ ಜೊತೆ ಒಂದು ಹೋಮ್ವರ್ಕ್ ಮಾಡ್ತಾರೆ, ಅಥವಾ ಒಂದು ಕಂಬೈನ್ ಸ್ಟಡಿ ಮಾಡ್ತಾರೆ ಅಂತೆಲ್ಲ ಅಂದಾಗ ನಾವು ಅವರಿಗೆ ಪ್ರೋತ್ಸಾಹಿಸಬೇಕು, ಸರಿಯಾದ ಮಾಹಿತಿಯನ್ನು ಅವ್ರಿಗೆ ಕೊಡಬೇಕು. ಕೂಟಗಳು ಅವರ ಸ್ವಯಂ ಅಭಿವೃದ್ಧಿಗೆ ಅವಕಾಶ ನೀಡ್ತವೆ. ಅವರು ನಮ್ಮ ಜೊತೆ ಹೇಳ್ದಿರುವಂಥದ್ದನ್ನು ಅಥವಾ ಅಭಿವ್ಯಕ್ತಿ ಮಾಡದೇ ಇರುವಂಥದ್ದನ್ನು ಅವರ ಫ್ರೆಂಡ್ಸ್ ಜೊತೆಯಲ್ಲಿ ಹೇಳ್ಬೋದು. ಹಾಗಾಗಿ ನಾವು ಅವ್ರಿಗೆ ಸ್ವಯಂ ಅಭಿವ್ಯಕ್ತಿಗೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಒಂಟಿತನದಿಂದ ದೂರ ಇರಿಸ್ತದೆ ಅದು. ಸೊ ನಾವೀಗಾಗಲೇ ನೋಡಿದ್ದೀವಿ, ನಮ್ಮ ಹಲವಾರು ಮಕ್ಕಳು ಒಂಟಿತನದಿಂದ ಬಳಲ್ತಿರ್ತಾರೆ. ಮನೆಯಲ್ಲಿ ಒಂದೇ ಮಗು ಇರುತ್ತೆ, ಜಾಯಿಂಟ್ ಫ್ಯಾಮಿಲೀಸ್ ಇಲ್ಲ ಇವಾಗ. ಸೊ ಎಲ್ಲ ಕಡೆನೂ ಅಭದ್ರತೆ ಇರುತ್ತೆ, ತಂದೆ ತಾಯಿ ಇಬ್ಬರು ವರ್ಕ್ ಮಾಡ್ತಿರ್ತಾರೆ, ಇಲ್ಲಿ ಒಂಟಿತನ ಕಾಡ್ತಾ ಇರುತ್ತೆ. ಹಾಗಾಗಿ ನಾವು ಈ ಮಕ್ಕಳಿಗೆ ಏನು ಮಾಡಬೇಕು, ಇಂಥ ಒಂದು ಕೂಟಗಳಲ್ಲಿ ಅವ್ರನ್ನ ಭಾಗವಹಿಸೋಕೆ ಬಿಡಬೇಕು. ಈ ಒಂಟಿತನದಿಂದ ಅವರು ಹೊರ ಬರ್ತಾರೆ. ಸೊ ಇದು ನಮ್ಮ ಒಂದು ದೊಡ್ಡ ಸಮಸ್ಯೆ ಈಗಿನ ಕಾಲದಲ್ಲಿ. ಹಾಗಾಗಿ ನಾವು ಮೊದಲೆಲ್ಲ ತುಂಬು ಕುಟುಂಬ ಇರ್ತಾ ಇತ್ತು, ಕೂಡು ಕುಟುಂಬ, ಅಲ್ಲಿ ನಾವು ಒಬ್ರಿಗೊಬ್ರು ಮಾತಾಡ್ತಾ ಇದ್ವಿ, ಜೊತೆಲಿರ್ತಾ ಇದ್ವಿ. ಇವಾಗ ಅಂಥದ್ದು ಕಾಣಿಸ್ತಾ ಇಲ್ಲ. ಹಾಗಾಗಿ ನಾವು ಈ ಒಂದು ಕೂಟಗಳಲ್ಲಿ ಅವ್ರನ್ನ ನಾವು ಸದಸ್ಯತೆ ಪಡೆಯೋದಕ್ಕೆ ಪ್ರೋತ್ಸಾಹಿಸಿದ್ರೆ ಖಂಡಿತ ಈ ಒಂಟಿತನದಿಂದ ದೂರ ಇರಿಸ್ಬೋದು ಮತ್ತು ಭದ್ರತೆಯ ಭಾವನೆಯನ್ನು ಬೆಳೆಸ್ಬೋದು. ಸೆಕ್ಯೂರಿಟಿ, ಭದ್ರತೆ. ನನ್ನ ಫ್ರೆಂಡ್ಸ್ ಇದ್ದಾರೆ, ನನಗೇನಾದರೂ ಪ್ರಾಬ್ಲಮ್ ಆದರೆ ಅವ್ರು ನನಗೆ ಹೆಲ್ಪ್ ಮಾಡ್ತಾರೆ, ಅಥವಾ ಏನಾದರೂ ಒಂದು ಹೇಳ್ಕೋಬಹುದು, ಅವ್ರ ಹತ್ರ ನನ್ನ ಪ್ರಾಬ್ಲಮ್ನ ಅವ್ರಿಗೆ ಹೇಳ್ಬೋದು, ಅವ್ರು ನನಗೆ ಸೊಲ್ಯೂಷನ್ ಕೊಡ್ತಾರೆ, ಅಥವಾ ಒಂದು ರೀತಿಯ ಕಂಫರ್ಟಬಿಲಿಟಿ ಅವರಿಗೆ ಬರಬೇಕು. ಅದು ಬಹಳ ಇಂಪಾರ್ಟೆಂಟು. ಅದನ್ನು ನಾವು ಈ ಮಕ್ಕಳಿಗೆ ಕೊಡಬಹುದು. ಮತ್ತು ಶಾಲೆಗಳಲ್ಲಿ ಶೈಕ್ಷಣಿಕ ಮತ್ತು ವೈಯಕ್ತಿಕ ಮಾರ್ಗದರ್ಶನ ಮತ್ತು ಸಲಹೆ ಅತ್ಯಂತ ಅಪೇಕ್ಷಣೀಯವಾಗಿದೆ. ಸೊ ಇಂಥದ್ದೊಂದು ಸಲಹೆಗಳನ್ನು ಕೊಡುವಂಥದ್ದು, ಅಥವಾ ಇಂಥದ್ದೊಂದು ಸಲಹಾ ಮಂಡಳಿ ಇರುವಂಥದ್ದು, ಅಥವಾ ಸಲಹಾ ಕೋಶಗಳು ಅಥವಾ ಸೆಲ್ ಅಂತ ಏನು ಕರಿತೀವಿ, ಕೌನ್ಸಿಲಿಂಗ್ ಸೆಲ್ ಅಂತ ಇರುವಂಥದ್ದು, ಒಬ್ಬರು ಕೌನ್ಸಿಲರ್ ಇರುವಂಥದ್ದು, ಇವೆಲ್ಲ ಅಪೇಕ್ಷಣೀಯವಾಗಿರುವಂಥದ್ದು. ಶಾಲಾ ಮಕ್ಕಳೊಡನೆ ಶಿಕ್ಷಕರು ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೋಬೇಕು. ಯಾವುದೇ ರೀತಿಯಾದಂಥ ಒಂದು ಗ್ಯಾಪ್ ಅಂತ ಏನು ಕರಿತೀವಿ ಅದಿರಬಾರ್ದು. ಮತ್ತು ಪ್ರೀತಿ ವಿಶ್ವಾಸ ಗಳಿಸ್ಕೋಬೇಕು. ನಾವು ಬರೀ ಟೀಚ್ ಮಾಡೋದು, ಯಾವುದೋ ಒಂದು ಕಂಟೆಂಟ್ ಹೇಳೋದು, ಅದನ್ನಷ್ಟೇ ಮಾಡಬಾರ್ದು. ಅದು ಎಲ್ಲೂ ಬೇಕಾದರೂ ಅವ್ರು ತೊಗೋಬೋದು. ಅಂಥ ಸೋರ್ಸ್ ಅವ್ರಿಗೆ ಗೂಗಲಲ್ಲಿ ಸಿಗುತ್ತೆ, ಮತ್ತು ಇನ್ಯಾವುದೋ ಬುಕ್ಗಳಲ್ಲಿ ಸಿಕ್ಕತ್ತೆ. ಆದರೆ ಟೀಚರಾಗಿ ನಾವೇನು ಮಾಡಬೇಕು, ಅವ್ರಿಗೆ ಒಂದಷ್ಟು ಸಲಹೆಗಳನ್ನು ಕೊಡುವಂಥದ್ದು, ಅವ್ರನ್ನ ಒಳ್ಳೆಯ ಒಂದು ಕಂಫರ್ಟಬಲ್ ಝೋನಲ್ಲಿ ಇರಿಸುವಂಥದ್ದು ಕೆಲಸವನ್ನು ನಾವು ಮಾಡಬೇಕು. ಆಗ ಮಾತ್ರ ಮಕ್ಕಳು ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಶಿಕ್ಷಕರೊಡನೆ ಚರ್ಚಿಸ್ತಾರೆ. ಇದಿಷ್ಟು ನಾವು ಈ ಒಂದು ಹಂತದಲ್ಲಿ ನಾವು ಕಲ್ತ್ಕೊಂಡಿದ್ದೇವೆ. ಈ ಒಂದು ಹಂತದಲ್ಲಿ ನಾವು ಪ್ರಾಥಮಿಕ ಶಾಲಾ ಮಗುವಿನ ಒಂದು ಭಾವನೆಗಳು, ಅವನ ಒಂದು ಬೆಳವಣಿಗೆಗಳು, ಇದರ ಬಗ್ಗೆ ನಾವು ಕೂಲಂಕಷವಾಗಿ ಕಲಿತಿದ್ದೇವೆ. ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ, ಈ ಒಂದು ವಿಷಯದ ಬಗ್ಗೆ ಮಾತನಾಡೋಕ್ಕೆ ಅವಕಾಶ ಕೊಟ್ಟಂತಹ ನಮ್ಮ ಭಾರತೀಯ ಪ್ರಶಿಕ್ಷಣ ಸಂಸ್ಥಾನ ಗಾಂಧಿನಗರದವರಿಗೆ ನಾನು ತುಂಬ ಹೃದಯದಿಂದ ವಂದಿಸ್ತೇನೆ, ಆಭಾರಿಯಾಗಿದ್ದೇನೆ ಕೂಡ. ಧನ್ಯವಾದಗಳು.